ಅದು ಯೇಸುವಿನ ನಾಮ. ಆ ನಾಮಕ್ಕೆ ಅಡ್ಡ ಬಿದ್ದು ನಾವು ಆರಾಧನೆ ಮಾಡೋದಕ್ಕಾಗಿ ನಾವು ಬಂದಿದ್ದೇವೆ. ನಮ್ಮ ತನು ಮನಗಳನ್ನು ಕರ್ತನಿಗೆ ನಾವು ಸಮರ್ಪಿಸುವಾಗ, ಲಾರ್ಡ್, ಹಿಯರ್ ಐ ಆಮ್ ಲಾರ್ಡ್, ಐ ಆಮ್ ಬ್ರಿಂಗಿಂಗ್ ಮೈ ಹಾರ್ಟ್ ಟು ಯು ಲಾರ್ಡ್. ನನ್ನ ಹೃದಯವನ್ನು ನಿನ್ನ ಬಳಿಯಲ್ಲಿ ತರ್ತಾ ಇದ್ದಾನಪ್ಪ. ಒಳ್ಳೆಯವನು ತನ್ನ ಹೃದಯದಿಂದ ಒಳ್ಳೆಯ ವಸ್ತುಗಳನ್ನ ತೆಗಿತಾನೆ ಅಂತ ಹೇಳಿದೆಯಲ್ಲಪ್ಪ. ಅಪ್ಪ, ನೀನು ನಮಗೆ ಕೊಟ್ಟಂಥ ಈ ಹೊಸ ತಿಂಗಳಲ್ಲಿ, ಅಪ್ಪ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗಾಗಿ ಎಲ್ಲವನ್ನ ನೀನು ಮಾಡಿ ಮುಗಿಸ್ತೀಯ ಅಂತ ಹೇಳಿದ್ಯಲ್ಲಪ್ಪ. ತಂದೆ, ನಾವು ಈ ಸಭೆಯಲ್ಲಿ ನೀನು ನಮಗೆ ಕೊಟ್ಟಂಥ 21 ವಾರಗಳವರೆಗೆ ಈ ಒಂದು ಕುತೂಕಾಲದಲ್ಲಿ, ಈ ಸೀಸನ್ ಟೈಮಲ್ಲಿ ನಾವು ಬಿತ್ತುವಂಥ ಈ ಬೆಳೆ ಕಾಣಿಕೆ ಬೀಜ 21 ವಾರಗಳ ನಂತರ ವಿಧ ವಿಧವಾದ ಅದ್ಭುತಗಳೊಂದಿಗೆ ನಮಗೆ ನೀನು ಕೊಡೋದಕ್ಕಾಗಿ ಇವತ್ತು ಯಾರೆಲ್ಲ ಬೀಜ ಬಿತ್ತೋದಕ್ಕಾಗಿ ತಮ್ಮ ಹೃದಯವನ್ನು ತಂದಿದ್ದಾರೆ, ಆ ಹೃದಯಗಳನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಕರ್ತನ ನಾಮದಲ್ಲಿ ಒಳಗೆ ಬರುವವನಿಗೆ, ಕರ್ತನ ನಾಮದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಕರ್ತನ ಸನ್ಮಾನ ಮಾಡೋಕ್ಕಾಗಿ ನಾವು ಬಂದಿದ್ದೇವೆ. ಇಟ್ಸ್ ಅ ಗ್ರೇಟ್ ಜಾಯ್. ಹಾನರ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಫಸ್ಟ್ ಫ್ರೂಟ್ ಆ್ಯಂಡ್ ಆಲ್ ದ ಪ್ರೊಡ್ಯೂಸ್ ಆಫ್ ಯುವರ್ ವೆಲ್ತ್. ನಿನ್ನ ಬೆಳೆಯ ಉತ್ಪನ್ನಗಳಿಂದ ಕರ್ತನನ್ನು ಘನಪಡಿಸು. ನಿನ್ನ ಘನಪಡಿಸಿದರೆ ಕರ್ತನ ಹೇಳ್ತಾನೆ, ಹೀಗೆ ನೀನು ಮಾಡಿದರೆ ನಿನ್ನ ಕಣಜಗಳಲ್ಲಿ ದವಸಗಳು ತುಂಬಿ, ನಿನ್ನ ಪಾಕೆಟ್ಗಳಲ್ಲಿ ಅಲ್ಮೇರಗಳಲ್ಲಿ ಹಣಕಾಸುಗಳು ತುಂಬಿ ತುಳುಕುತ್ತೆ. ಯಜನಿಗೆ ತುಂಬಿ ತುಳುಕ್ಬೇಕು ಆಶೀರ್ವಾದ. ಎಲ್ಲ ಕಷ್ಟದಲ್ಲಿ ತುಂಬಿ ತುಳುಕ್ತಿದ್ದಾರೆ ಗೊತ್ತು ನನಗೆ, ಅದಕ್ಕೆ ಅದು ಬೇಡ ನಿನಗೆ ಅಂತ ಹೇಳಿ ವಾಪಸ್ ನಿಮ್ಮಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಯಾಕಂದರೆ ನಿನ್ನ ಆಶೀರ್ವಾದದಲ್ಲಿ ತುಂಬಿ ತುಳುಕಬೇಕು, ಸಮಾಧಾನದಲ್ಲಿ ತುಂಬಿ ತುಳುಕಬೇಕು, ನಗುಮುಖದಲ್ಲಿ ತುಂಬಿ ತುಳುಕಬೇಕು. ಏನೋ ಸುಡುಮುಂಜಿಯಾಗಿ ಇಲ್ಲಿ ಇಲ್ಲದಲ್ಲ, ಸಂತೋಷವಾಗಿ ನೀನು ನಗಬೇಕಾದ್ರೆ ಕರ್ತನ ಆಶೀರ್ವಾದ ಭಾಗ್ಯದಾಯಕವಾಗಿ ನಿಮ್ಮ ಜೀವನದಲ್ಲಿ ಬರುತ್ತೆ. ಅಪ್ಪ ನಮ್ಮ ಜೀವನದಲ್ಲಿ ಈ ಜೀವನದ ಕೊನೆಯ ದಿಕ್ಕಿನವರೆಗೂ ನಮ್ಮ ಜೊತೆ ಇದ್ದು ನಮ್ಮ ನಡೆಸೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ, ಚಪ್ಪಾಳೆ ಬರಲಿ. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು. 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 ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ.
ಇನ್ನು ಜೋರಾಗಿ. ಅದು ನಿಮ್ಗೆ ಆಶೀರ್ವಾದ ಆಗುತ್ತೆ. ಆಗ ದೇವ್ರು ಹೇಳ್ತಾರೆ, ವಾಗ್ದಾನ ನಿಮಗೆ ಒಡಂಬಡಿಕೆ ನಾವು ಮಾಡಿದ ಮೇಲೆ ಈ ವಿಷಯದಲ್ಲಿ ತುಂಬ ಜಾಗೃತವಾಗಿರಬೇಕು. ಯಾಕಂದರೆ ನೀ ಕೇಳೋ ಈ ವಾಗ್ದಾನದ ಆಶೀರ್ವಾದದಲ್ಲೇ, ಒಡಂಬಡಿಕೆ ಆಶೀರ್ವಾದದಲ್ಲೇ ನನ್ನ ದೊಡ್ಡ ಭವಿಷ್ಯತ್ ಕಾಲನೇ ಅಡಗಿದೆ. ನಾನು ಆ ಥರ ಗಂಭೀರವಾಗಿ ಕೂತ್ಕೊಂಡು ಕರೆಕ್ಟಾಗಿ ಕೇಳಿದ್ದಕ್ಕೆ ಶಿವಣ್ಣ ಅವರೇ, ನಾನು ಇವಷ್ಟು ದೊಡ್ಡ ಮೇಲಾಗಿ ಬಂದ್ಬಿಟ್ಟಿದ್ದೇನೆ ವಿನ ಯಾವುದೋ ಎಲ್ಲಿ ಅಲ್ಲೇ ಅಡ್ಡದಾರಿ ಹಿಡಿದು ನಾವು ಬರೋಕ್ಕಾಗಲಿಲ್ಲ. ಆಗ ವಾಗ್ದಾನ ಅದೇನು ದೇವರು ಅಪ್ಪ ಹೇಳ್ತಾರೆ ಇವುಗಳು ನಿಮ್ಮ ಮಕ್ಕಳಿಗೆ, ಇವುಗಳು ನಿಮ್ಮ ಹೃದಯಗಳು, ನಾನು ತಿಳಿಸುವ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇರಬೇಕು. ಏನು ಹೃದಯದಲ್ಲಿ ಇರಬೇಕು? ಆ ದೇವ್ರು ಬಿಟ್ಟರೆ ಏನಿರಬಾರ್ದು. ಫಸ್ಟ್ ಇಸ್ ಗಾಡ್, ನೆಕ್ಸ್ಟ್ ಇಸ್ ಫ್ಯಾಮಿಲಿ. ಫಸ್ಟ್ ಇಸ್ ಗಾಡ್, ನೆಕ್ಸ್ಟ್ ಇಸ್ ಚಿಲ್ಡ್ರನ್. ಮೊದಲು ದೇವರು, ಆನಂತರ ಹೆಂಡತಿ. ಮೊದಲು ದೇವರು, ಆನಂತರ ಮಕ್ಕಳು. ಮೊದಲು ದೇವರು, ಆನಂತರ ಕೆಲಸ. ಮೊದಲು ದೇವರು, ಆನಂತರ ಸ್ಪೋರ್ಟ್ಸು. ಮೊದಲನೇ ದೇವರು, ಆನಂತರ ನನ್ನೆಲ್ಲ ಚಟುವಟಿಕೆಗಳು ಅಂತ. ಯಾವಾಗ ಒಬ್ಬ ಮನುಷ್ಯ ತನ್ನ ಹೃದಯದಲ್ಲಿ ಪ್ರೈಮ್ ಪ್ರಯಾರಿಟಿ ಕೊಟ್ಬಿಡ್ತಾನೆ, ಮೌಲ್ಯ ಕೊಟ್ಬಿಡ್ತಾನೆ ದೇವರಿಗೆ, ಅವನ ಜೀವನದಲ್ಲಿ ಅವನ ಹಣದ ವಿಷಯದಲ್ಲಿ ಅವನು ಯಾವ ವಿಷಯದಲ್ಲಿ ಕಾಳಜಿ ತಗೊಳ್ಳೋದಿಲ್ಲ. ಮೀನ್ಸ್ ಅವನ ಹಣದ ವಿಷಯದಲ್ಲಿ ಏನು ಟೆನ್ಷನ್ ಇರೋದಿಲ್ಲ. ಅವನೆಲ್ಲ ಕಾಮಾಗಿರ್ತಾನೆ. ಯಾಕಂದರೆ ಅವನಿಗೆ ಗೊತ್ತು ದೇವರೆಲ್ಲ ತರ್ತಾ ಇದ್ದಾರೆ ಅಂತೇಳಿ. ಎಲ್ಲ ದೇವ್ರು ಮಾಡ್ತಾರೆ. 40 ವರ್ಷ ಜನಗಳನ್ನ ನಡೆಸಿದ್ರಲ್ಲ ದೇವರು, ಹೇಗೆ ನಡೆಸಿರಬೇಕು ದೇವರು? ಅವ್ರ ಹೃದಯನ ದೇವರು ಅರ್ಪಿಸ್ಕೊಟ್ಬಿಟ್ರು. ಮೋಸ ಅರ್ಪಿಸ್ಕೊಟ್ಬಿಟ್ಟಾರೆ ಹೃದಯನ. ಹೆಂಗೆ ತೋರಿಸ್ತಾನೆ ಹೃದಯನ ಅರ್ಪಿಸ್ಕೊಟ್ಟಿದ್ದಾರೆ ಅಂತೇಳಿ. ಹೌ ಮೋಸಸ್ ಶೋನ್ ದಟ್ ಈ ಗೇವ್ ಈಸ್ ಲೈಫ್ ಟು ಗಾಡ್ ಬೈ ಲಿವಿಂಗ್ ಆಫ್ ದ ಟ್ರೆಷರ್ಸ್ ಆಫ್ ದ ಈಜಿಪ್ಟ್. ಈ ಐಗುಪ್ತ ದೇಶದ ಎಲ್ಲ ಸೊತ್ತು ಭೋಗಗಳನ್ನ ಬಿಟ್ಟು ದೇವನ ಹಿಂಬಾಲಿಸಿ ಬಂದು ಹೊರಗಡೆ ಬರ್ತಾನಲ್ಲ, ತನ್ನ ಪೋಸ್ಟು, ತನ್ನ ಸ್ಥಾನ, ತನ್ನ ಮಾನ, ತನ್ನ ವೈಭವ, ತನ್ನ ಬೆಳ್ಳಿ ಬಂಗಾರ ಎಲ್ಲ ಸೊತ್ತುಗಳನ್ನ ಎಲ್ಲ ಬಿಸಾಕ್ಬಿಟ್ಟು ಆ ಹೃದಯದಲ್ಲಿ ದೇವನ ಹೆಚ್ಚು ಪ್ರೀತಿ ಮಾಡ್ತಾನೆ ಅಂತೇಳಿ ಅವನ ಅರಣ್ಯಕ್ಕೆ ಬರ್ತಾನಲ್ಲ, ಅಲ್ಲೇ ಗೊತ್ತಾಗತ್ತೆ ಅವನು ದೇವನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತೇಳಿ. ಇದ್ದೀರಾ? ಆ ರೀತಿ ನೀವು ಬಿಡೋಕ್ಕೆ ರೆಡಿ ಇದ್ದೀರಾ ಅಲ್ವಾ? ತುಂಬ ಜನ ಹೇಳ್ತಾರೆ, ಬ್ರದರ್ ಏನು ಬೇಕಾ ಹೇಳಿ, ನೀವು ಪ್ರೇಯರ್ ಹೇಳಿ ಬೇಕಾ ಮಾಡಿ, ಆದರೆ ನಾನು ಕುಡಿಯೋದೊಂದು ಮಾತ್ರ ಬಿಡೋಕ್ಕಾಗಲ್ಲ ಬ್ರದರ್, ಸಿಗರೇಟ್ ಸೇದಕ್ಕೆ ಬಿಡೋಕ್ಕಾಗಲ್ಲ ಬ್ರದರ್. ಯಾರೋ ಒಬ್ಬ 112 ವರ್ಷ ಮುತ್ಕ ಅಷ್ಟು ಸಿಗರೇಟ್ ಸೇತಾನೆ. ಅವನು ಇಂಟರ್ವ್ಯೂ ಕರೆದಿದ್ದಾರೆ BBC ನ್ಯೂಸಲ್ಲಿ ಕರೆದವ್ರು, ಏನಪ್ಪ ನೀನು ಹಿಂಗೆ ಸಿಗರೇಟ್ ಸೇತೆ ಬಕ್ಕು ಸೇತಾನೆ ಇದೆಯಲ್ಲ, ಎಷ್ಟು ಸೇತಿ ಒಂದಿನಕ್ಕೆ 20 ಸೇತೈತೆ ಸರ್ ಅಂತಾನೆ. ಅಲ್ಲ, ನಿನ್ಗೆ ಯಾರು ಡಾಕ್ಟ್ರುಗಳು ಅಡ್ವೈಸ್ ಮಾಡಲಿಲ್ವನಪ್ಪ, ಏನಪ್ಪ ಹಿಂಗೆ ಸೇತೆ? ಅಯ್ಯೋ ಡಾಕ್ಟ್ರ್ ಅಡ್ವೈಸ್ ಮಾಡಿ ಡಾಕ್ಟ್ರೆಲ್ಲ ಸತ್ತೋದ್ರು ಸರ್ ಅಂತ.
ನೋಡಿ, ಅವನ ಹೃದಯದಲ್ಲಿ ಸೇದಬೇಕು, ಸ್ಮೋಕಿಂಗ್ ಇರಬೇಕು, ಅದು ಅವನ ಮನಸ್ಸಲ್ಲಿ ಬಂದಿರೋದ್ರಿಂದ ಅವ್ನಿಗೆ ಅದಕ್ಕಿಂತ ದೊಡ್ಡ ವಸ್ತು ಯಾವುದು ಕಾಣ್ತಾ ಇಲ್ಲ. ಅದಕ್ಕೆ ಅಡಿಕ್ಷನ್ ಆಗಿದ ತಕ್ಷಣ ಸೈತಾನ ಏನು ಮಾಡ್ತಾನೆ, ಅದನ್ನಿಟ್ಬಿಟ್ಟೆ ಅವ್ನಿಗೇನು ಮಾಡ್ತಾನೆ, ಲೋಕದಲ್ಲಿ ದರಿದ್ರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿನ್ನ ಹೃದಯದಲ್ಲಿ ನಾನು ಹೇಳಿದ ಎಲ್ಲ ಮಾತುಗಳು ನಿನ್ನ ಹೃದಯದಲ್ಲಿರಬೇಕು. ಏನು ಹೃದಯದಲ್ಲಿರಬೇಕು? ದೇವರಾದ ಒಬ್ಬನೇ ನನ್ನ ಕರ್ತನೆ. ಹಣ ಇಲ್ಲ, ಅಲ್ಲಿ ಹಣ ಇಲ್ಲ, ಹಣ ಏನಿಲ್ಲ, ಹಣ ತುಚ್ಛಗೆ ಸಮಾನ. ಆದರೆ ನನ್ನ ಕರ್ತ ನನ್ನ ತಲೆಗೆ ಕಿರೀಟವಾಗಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ. ಆ ದೇವನ ಹೆಂಗಿದ್ದೀನಿ, ನಡ್ಕೊಂಡಿದ್ದೀನಿ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ ನಾನು ಆತನ ಏನು ಮಾಡ್ತೇನೆ, ಪ್ರೀತಿಸ್ತೇನೆ. ಅದಕ್ಕೆ ಅಪ್ಪ ಹೇಳ್ತೇವೆ, ಈ ಮಾತುಗಳ ಹೃದಯದಲ್ಲಿ ಇರಬೇಕು. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ, ಮನೆಯಲ್ಲಿ ಕೂತಿರುವಾಗ, ದಾರಿ ನಡೆಯುವಾಗ, ಮಲಗುವಾಗ, ಎದ್ದೇಳುವಾಗ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಎಷ್ಟು ಜನ ಮಾತಾಡಿದ್ರೆ ಹೋದ ವಾರ ಫುಲ್ ಇದನ್ನೇ ಆಮೆನ್, ಹಲ್ಲೆಲೂಯಾ. ನಂಗೆ ಡೌಟ್ ಆಗ್ತಾ ಇದೆ, ನಿಮ್ಮ ಮುಖ ನೋಡಿದ್ರೆ ಇನ್ನೂ ಅಷ್ಟು ಕಾಂತಿ ಇಲ್ಲ ಅಲ್ವಾ? ಅದನ್ನೇ ಮಾತಾಡಿ. ಕೆಲವರು ಮಾತಾಡ್ತಾ ಇದ್ದಾರೆ, ಓ ವಂಡರ್ಫುಲ್, ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಮಾತಾಡ್ತಾ ಬನ್ನಿ, ಮಾತಾಡ್ತಾ ದೇವರಲ್ಲಿ ಒಂದು ದೊಡ್ಡ ಕಾರ್ಯ ನಿಮ್ಮ ಜೀವನದಲ್ಲಿ ಮಾಡೋಕ್ಕೆ ಆಶೀರ್ವಾದ ತರ್ತಾರೆ. ಇವಾಗ ಆಟೋಮೆಟಿಕ್ಕಾಗಿ ಇದು ಸಡನ್ನಾಗಿ ಆಗಲ್ಲ. ಸಡನ್ನಾಗಿ ಆಗೋ ಇದ್ರೆ ಎಲ್ಲ ಕ್ರೈಸ್ತರು ಸಡನ್ನಾಗಿ ಎಲ್ಲರೂ ಅಂಬಾನಿಗಳ ಥರ ಆಗಿರ್ಬೋದಾಗಿತ್ತು. ಯಾಕಿನ್ನು ಎಲ್ಲರೂ ಅಂಬಾನಿ ಆಗಿಲ್ಲ, ಇನ್ನೂ ಹೇಗೆ ಎಲ್ಲರೂ ಅಂಬೋ ಅಂತ ಇದ್ದಾರೆ. ಯಾಕಂದರೆ ಒಂಬೋ ಅಂತ ಬಿಟ್ಬಿಟ್ಟಿದ್ದಾರೆ ದೇವ್ರನ್ನ. ಅಂಬೋ ಅಂದ್ಬಿಟ್ಟು ಏನು ಮಾಡ್ಕೊಂಡಿದ್ದಾರೆ, ಒಳಗಡೆ ಲೋಕದ ಕಾರ್ಯಗಳನ್ನ ಒಳಗಿಟ್ಕೊಂಡಿರೋದ್ರಿಂದ ಅವ್ರ ಜೀವನದಲ್ಲಿ ಪ್ರಗತಿಕಾರಿ ಕಾರ್ಯಕ್ಕೆ. ನೋಡಿ, ಕೆಲವರೆಲ್ಲ ಸಾಲದ ಬಗ್ಗೆನೇ ಮಾತಾಡ್ತಿರ್ತಾರೆ, ಹೆಂಡತಿ ಬಗ್ಗೆನೇ ಮಾತಾಡ್ತಿರ್ತಾರೆ, ಜಗಳದ ಬಗ್ಗೆನೇ ಮಾತಾಡ್ತಿರ್ತಾರೆ, ಅತ್ತೆ ಮಾವನ ಬಗ್ಗೆನೇ 24 ಗಂಟೆ. ಏನು ನಿಮಗೆ ಗೊತ್ತಲ್ಲ ಬದ, 15 ವರ್ಷದ ಇದೇ ನಾವು ಮಾತಾಡ್ತಿದ್ವಿ, ಇದಲ್ಲೇ ಇದೀವಿ ಬದ. ನೋಡಿ, 15 ವರ್ಷ ಆದರೆ ಆ ಸಮಸ್ಯೆ ಬಿಟ್ಟು ಅವ್ರಿಗೆ ಬರೋಕ್ಕೆ ಆಗ್ತಾರೆ. ಅದಕ್ಕೆ ಏಸಪ್ಪನ ಕೇಳ್ತಾರೆ, ನಿನಗೆ ಈ ಜಾಗದಲ್ಲಿ ಗುಣ ಆಗೋಕ್ಕೆ ಮನಸ್ಸಿದೆಯಾ? ಅವ್ನಿಗೇನು ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು, ಹೃದಯದಲ್ಲಿ ಪೆತಸ್ತಾ ಕೊಳನೇ ಅವ್ನ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತು. ಇದಕ್ಕಿಂತ ಒಬ್ಬರು ದೊಡ್ಡವರಿದ್ದಾರೆ, ಜಗತ್ತನ್ನೇ ಉಂಟು ಮಾಡಿದ ರಕ್ಷಕ ಒಬ್ಬ ಇದ್ದಾರೆ. ಈ ಕೊಳ ಏನು ನಾನು ನೋಡೋದು, ಅದನ್ನು ಕರ್ತನ ಉಂಟು ಮಾಡಿದ್ದಾನೆ, ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ವಿಶ್ವಾಸ ಅವನಿಗೆ ಬರಲಿಲ್ಲ. ಆಗ ದೇವ್ರು ಅವನ ಜೊತೆ ಹೋಗಿ ಮಾತನಾಡ್ತಾರೆ. ಆಗ ಅವನು ಹಗಲು ಇರುಳು ಅದನ್ನೇನು ಮಾಡ್ತಿದ್ದ, ಅದನ್ನೇ ಯೋಚನೆ ಮಾಡ್ತಾ ಇದ್ದ. ಆದರೆ ದೇವ್ರ ವಾಕ್ಯನ ಹಾಳು ಮಾಡಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನು ಭಾಗ್ಯವಂತ. ನೀರಿನ ಕಾಲುಗಳ ಬೆಳೆದಲ್ಲಿ ಮರದಾಗಿರುವನು, ಅದ ಎಲೆಗಳು ಕಾಲಕ್ಕೆ ತಕ್ಕ ಹಾಗೆ ಫಲ ಕೊಡ. ಅದರಂತೆ ಅವನ ಕಾರ್ಯಗಳು ಸಫಲವಾಗುತ್ತೆ. ಅದರಂತೆ ಅವನ ಕಾರ್ಯಗಳು ಸಫಲವಾಗುತ್ತೆ. ಅದರಂತೆ ಅವನ ಕಾರ್ಯಗಳು ಸಫಲವಾಗುತ್ತೆ. ನಮ್ಮ ಕಾರ್ಯಗಳು ಸಫಲ ಆಗ್ತಾ ಇದೆಯಾ? ಎಲೆಗಳು ಬಾಡ್ತಾ ಇದೆಯಾ? ಆಗಾಗ ಮುಖಗಳು ಬಾಡಿ ಹೋಗ್ಬಿಡುತ್ತೆ. ನೋಡಿ, ಕೆಲವು ನೋಡಿ, ಆ ಸಂಬಳ ಬರೋಕ್ಕೆ ಇನ್ನೊಂದು 5 ದಿನ ಇರಂಗೆ ಹಂಗೆ ಅರಳಿರುತ್ತೆ ಹೆಣ್ಮಕ್ಳಿಗೆ. ನಾಳೆದಲ್ವ ಸಂಬಳ ನಿಮಗೆ? ಹೌದು ಕಡೆ, ನಾಳೆ ಸಂಬಳ ಬಂದಿದ್ದೇನೆ, ಇನ್ನೂ ಫುಲ್ ಅರಳಿರುತ್ತೆ. ನೋಡಿ, 5ನೇ ತಾರೀಕು ಸಂಬಳ ತಂದ ಅಂದರೆ 6, 7, 8, 9, 10 ಎಲ್ಲ ಮುಗಿದೋಯ್ತು. ಅವನು ಹಂಗೆ ಡೌನ್ ಆಗ್ಬಿಡ್ತಾನೆ. ನೋಡಿ, 10ನೇ ತಾರೀಕಿಂದ ಪಕ್ಕದ ಮನೆಯವ್ರಿಗೆ ಹೋಗಿ ಟೀ ಪುಡಿ ತೊಗೊಂಬ, ಎದುರು ಮನೆ ಆಂಟಿದ್ರ ಹೋಗಿ ಹಾಲು ತೊಗೊಂಬ, ಆ ಕಡೆ ಮೊಸರು ಇದೆಯಾ ಸ್ವಲ್ಪ ಕೇಳು, ಎಪ್ಪಕ್ಕೆ ಹಾಕಬೇಕು. ಹಿಂದ್ಗಡೆ ಮನೆಗೆ ಹೋಗಿ ಇಸ್ತ್ರಿ ಪೆಟ್ಟಿಗೆ ತೊಗೊಂಬ. ಆಂಟಿ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಆಂಟಿ? ಮಗನಿಗೆ ಸಾಕ್ಷಿ ಇಲ್ಲ. ಯಾಕೆ ಆ ರೀತಿ ದರಿದ್ರ ಬಂತು? ನೀ ದೇವ್ರಿಗೆ ಅದಲ್ಲೇನು ಮಾಡಲಿಲ್ಲ. ಸಂಬಳದಲ್ಲಿ ಪ್ರಥಮ ಭಾಗ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ನಿನ್ನ ಯೆಹೋವನಿಗೆ ಸನ್ಮಾನ ಮಾಡು. ಆ ಸನ್ಮಾನ ಬರಲಿಲ್ಲ. ಆ ಹೃದಯ ದೇವ್ರಿಗೆ ತಂದಾಗ ದೇವ್ರು ಹೇಳ್ತಾರೆ, ಖಂಡಿತ ಅದಲ್ಲಿ ದೊಡ್ಡ ಆಶೀರ್ವಾದ ನಮಗಾಗಿ ಇಟ್ಟಿದ್ದಾರೆ. ಆ ಆಶೀರ್ವಾದ ಇರಬೇಕಂದ್ರೆ ದೇವ್ರು ನಮ್ಮ ಜೊತೆ ಒಡಂಬಡಿಕೆ ಮಾಡ್ತಾರೆ. ಅದು ನಿತ್ಯವಾದ ಒಡಂಬಡಿಕೆ. ಅದಕ್ಕೆ ವಾಕ್ಯ ಹೇಳಲ್ಪಡುತ್ತೆ. ಮೊದಲನೇ ವಾಕ್ಯ ಆದಿಕಾಂಡ 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಿ, ನಾನು ನಿನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಈ ಒಡಂಬಡಿಕೆಯು ನಿನ್ನ ಎಲ್ಲ ಸಂತತಿಯವರಿಗೆ ಶಾಶ್ವತವಾಗಿ ಅನ್ವಯಿಸುವುದು. ನಾನು ನಿನಗೂ ನಿನ್ನ ಎಲ್ಲ ಸಂತತಿಯವರಿಗೂ ದೇವರಾಗಿರುವನು. ವಾಟ್ ಕೈಂಡ್ ಆಫ್ ಮ್ಯಾಂಡೇಟರಿ, ಎಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ದೇವರು. ನಿನ್ನ ಮನೆಗೂ ನಿನ್ನ ಹೆಂಡತಿಗೆ ಅಂತ ಹೇಳಲಿಲ್ಲ. ಈ ಒಡಂಬಡಿಕೆ ಯಾರಿಗಂತೆ? ನಿನ್ನ ಒಡಂಬಡಿಕೆ ನಿನ್ನೆಲ್ಲ ಸಂತತಿಯವರಿಗೆ, ನಿನ್ನೆಲ್ಲ ಸಂತತಿಯವರಿಗೆ ಏನಂತೆ? ಶಾಶ್ವತವಾಗಿ. ಆಕಾಶ ಭೂಮಿ ಅಳೆದು ಹೋದ್ರು ನನ್ನ ಮಾತುಗಳು ಆ ರೀತಿ ಅನ್ನೋದಕ್ಕೆ ಹೊರಡಿದಕ್ಕೆ ಶಾಶ್ವತವಾಗಿ ಅನ್ವಯಿಸುವುದು.
ಅನ್ವಯಿಸೋದು ನಾನೇ ನಿನಗೂ, ಏನು ಅರ್ಥ? ನಾನೇ ನಿನಗೂ ನಿನ್ನ ಎಲ್ಲ ಸಂತತಿಯವರೆಗೂ ದೇವರಾಗಿರುವೆನು. I will establish my covenant between me and thee and thy seed after thee in their generation for an everlasting covenant to be a God unto thee and to thy seed after thee. ಕೊನೆಯವರೆಗೂ ನಿನ್ನ ಜೊತೆ ನಾನು ಒಡಂಬಡಿಕೆ ಮಾಡ್ಕೊಳ್ತೀನಿ. ನೋಡಿದ್ರ, ಈ ಒಡಂಬಡಿಕೆ ದೇವ್ರ ಜೊತೆ ಅಬ್ರಾಮ್ ಜೊತೆ ಮಾಡ್ಕೊಳ್ತಾರೆ. ಅಬ್ರಾಮ್ ಜೊತೆ ಒಡಂಬಡಿಕೆ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಬಿಡುತ್ತೆ? ಕಮೆಂಟ್ ಬಂದ್ಬಿಡುತ್ತೆ. 12ನೇ ಅಧ್ಯಾಯ ವಾಕ್ಯ 1ರಲ್ಲಿ ಅವನ ಜೊತೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವನನ್ನು ಹರಸುವೆನು, ನಿನ್ನನ್ನು ಆಶೀರ್ವದಿಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಅಬ್ರಾಮನಿಗೆ, ಓದಿ, ಅಬ್ರಾಮನಿಗೆ ನಿನ್ನ ಸ್ವದೇಶವನ್ನು ಹೇಳಿ, ಸ್ವದೇಶವನ್ನು, 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 ಬಂಧುಗಳನ್ನು, ಬಂಧುಗಳನ್ನು, ಬಳಗಗಳನ್ನು, ಬಳಗಗಳನ್ನು, ತಂದೆಯ ಮನೆಯವರನ್ನು, ತಂದೆಯ ಮನೆಯವರನ್ನು, ಚಿಕ್ಕಪ್ಪ ಚಿಕ್ಕಮ್ಮವರನ್ನು, ಚಿಕ್ಕಪ್ಪ ಚಿಕ್ಕಮ್ಮನವರನ್ನು ಎಲ್ಲರನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಹೊರಟು ಹೋಗು. ಏನ್ ತೋರ್ಸತ್ತೆ? ಅಬ್ರಾಮ್ ಅಂತ ಹೇಳ್ತಾರೆ, ಸ್ವದೇಶ. ನೀನು ಇಂಡಿಯಾಲಿದೆಯಾ, ನಿನ್ನ ಬಂಧುಗಳಿದ್ದಾರೆ, ಬಳಗ ಇದ್ದಾರೆ, ಮನೆಯವರಿದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲ ಒಂದು ಇಂಟರ್ಲಿಂಕ್ ಆಗಿದೆ. ಎಲ್ಲಿ? ಆರ್ಟಲ್ಲಿ. ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಇದು ನಮ್ಮ ಹಳ್ಳಿ, ಇದು ನಮ್ಮ ಮನೆ, ಇದೆಲ್ಲ ನಮ್ಮೊಂದು ಆರ್ಟಲ್ಲಿ ಲಿಂಕ್ ಆಗ್ಬಿಟ್ಟಿದೆ. ಅಪ್ಪ ಹೇಳ್ತಾರೆ, ಈ ಆರ್ಟ ಡಿಸ್ಕನೆಕ್ಟ್ ಮಾಡಿ, ನೀನು ಡಿಸ್ಕನೆಕ್ಟ್ ಮಾಡಿ ಏನು ಮಾಡು? ದೇಶಕ್ಕೆ ಹೊರಟು ಹೋಗು. ಡಿಸ್ಕನೆಕ್ಟ್ ಮಾಡು. ನಿನ್ನ ಹೃದಯದಲ್ಲಿ ನಾನಿರ್ಬೇಕು ಇನ್ನು ಮುಂದೆ, ನಾನಿರ್ಬೇಕು. ಅದಕ್ಕೆ ಅಂದ್ಬಿಟ್ಟು ಇವತ್ತು ಹೋಗಿ ಎಲ್ಲ ಮನೆಯವನ್ನೆಲ್ಲ ಬಿಟ್ಬಿಟ್ಟು ಅಪ್ಪ ಹೇಳೋರೆ ನಿಮ್ಮೆಲ್ಲ ಬಿಟ್ಟು ಹೋಯ್ತೀನಿ ನೋಡಿ, ಸಾಕ್ಷಿ ಕೇಳ್ಕೊಂಡಿದ್ದೀನಿ, ಅದಲ್ಲ ಮುಟ್ಟಾಳ್ರೆ. ಅರ್ಧ ಕೆಲವು ಇದಕ್ಕೆಂದು ಕಾಯ್ತಿರ್ತಾರೆ. ಬ್ರದರ್ ಹೇಳೋರು ನೋಡ್ದ, ಸಾಕ್ಷಿ ಗಡ್ಡಿನ ಬಿಟ್ಟು ಬಾ, ಹೆಂಡ್ತಿನ ಬಿಟ್ಟು ಬಾ ಅಂತ. ಅದಲ್ಲ, ಸಂಬಂಧಗಳನ್ನು ಆಟಿಂದ ನೀವು ತೆಗೀರಿ, ಅವ್ರ ಜೊತೆ ಇರಿ. ಅದು ಆಟಲ್ಲಿ ದೇವ್ರಿಗೆ ಹೆಚ್ಚು ಸ್ಥಾನ ಕೊಡಿನಿ ಅಂತ ಹೇಳ್ತಾರೆ. ஆட்டில் எச்சஸ்தானே அவர் கொடி அம்மாவே காட்டிலும் அப்பாவே காட்டிலும் அதிகமாய் அன்பு யாருக்கு இருக்க வேண்டும்? ஆண்டவருக்கு தான் இருக்க வேண்டும். The more love should be only on Lord. ಯಾಕಂದರೆ ಐ ಆಮ್ ದ ಓನ್ಲಿ ಲಾರ್ಡ್ ಯುವರ್ ಗಾಡ್. ನಾನೇ ನಿಮ್ಮ ದೇವರಾದ ಯೆಹೋವನು, ನಾನೊಬ್ಬನೇ ಯೆಹೋವನಾದ ನಿನ್ನ ದೇವರು. ನಿನ್ನ ಹೃದಯನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ. ಈಗ ದೇವರು ಹೇಳ್ತಾರೆ, ಅಬ್ರಾಮ್ಗೆ ಹೇಳ್ತಾರೆ, ಒಡಂಬಡಿಕೆ ಆಗುತ್ತೆ. ಒಡಂಬಡಿಕೆ ಎಂತ ಒಡಂಬಡಿಕೆ ಇದು? ಶಾಶ್ವತವಾದ ಒಡಂಬಡಿಕೆ, ತಲಾಂತರಕ್ಕೆ ಇರುವ ಒಡಂಬಡಿಕೆ, ಎಂದಿಗೂ ಯಾರು ಕದರಿಸಲಾರದ ಒಡಂಬಡಿಕೆ. ಇಟ್ ಇಸ್ ಅನ್ ಇಟರ್ನಲ್ ಕವನೆಂಟ್. ನೋ ಒನ್ ಕ್ಯಾನ್ ಬ್ರೇಕ್ ದಿಸ್ ಕವನೆಂಟ್. ನೋ ಒನ್ ಕ್ಯಾನ್ ಗೋ ದಿಸ್ ಅಗೇನ್ಸ್ಟ್ ದಿಸ್ ಕವನೆಂಟ್. ಯಾರು ಇದನ್ನು ಮುರಿಯಕ್ಕೆ ಆಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಡಂಬಡಿಕೆ ಒಳಗನೆ ನಿನ್ನ ಪೂರ್ಣ ಅಸ್ಥಿಭಾರ ತುಂಬಲ್ಪಟ್ಟಿದೆ. Your entire building stands on this foundation, the rock of the covenant. ಈ ಒಡಂಬಡಿಕೆಯ ಒಂದು ಕಟ್ಟಡದ ಮೇಲೆ, ಈ ಬುನಾದಿ ಮೇಲೆ ಇದು ಅಡಗಲ್ಪಟ್ಟಿದೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ನಿನ್ನ ಅಬ್ರಾಹ್ಮನಿಗೆ ಹೇಳ್ತಾರೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸೋ ದೇಶಕ್ಕೆ ಹೊರಡು, ಒಡಂಬಡಿಕೆ ಮಾಡು. ನನ್ನ ಹೃದಯ, ನಿನ್ನ ಹೃದಯ ಯಾರು ಕೊಡು? ನೀನು ಇಷ್ಟು ದಿನ ಅಮ್ಮ ಅಪ್ಪ ಅಂತಿದೆ, ಬಿಡು, ಕನೆಕ್ಷನ್ ಬಿಡು, ಪ್ರೀತಿ ಮಾಡು. ಆದರೆ ಎಲ್ಲದಕ್ಕಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡು. ಆಸ್ ಲಾಂಗ್ ಈಸ್ ವಿಲ್ ಬಿ ದೇರ್. ನಿಮ್ಗೆ ಇನ್ನೂ ಆ ಕನೆಕ್ಷನ್ ಇದ್ದೇ ಇರುತ್ತೆ. ಅವನ ಬಿಟ್ಟು ನಾನು ಹೇಳೋ ದೇಶಕ್ಕೆ ಹೊರಡು, ನಿನಗೆ ಒಂದು ದೊಡ್ಡ ಆಶೀರ್ವಾದ ಇಟ್ಟಿದ್ದೇನೆ. ನೆಕ್ಸ್ಟ್ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಣ ಹೆಂಗೆ ಬರುತ್ತೆ ಅನ್ನೋದು ಇಲ್ಲಿಂದ ತೋರಿಸ್ತಾರೆ. ಹಣ ಬರೋದು. ಅಪ್ಪ ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ. ಅದೇ ಇದು ನೀವು ಮಾಡಿದ್ರೆ, ಹೃದಯ ದೇವ್ರು ಕೊಟ್ಬಿಟ್ರೆ, ನಿಮ್ಮ ಹೃದಯ ದೇವ್ರು ಕೊಟ್ಬಿಟ್ರೆ ಲಕ್ಷ್ಮಿ ಅವರೇ, ಅಪ್ಪ ಹೇಳ್ತಾರೆ, ನಾನು ಫಸ್ಟ್ ಏನು ಬರುತ್ತೆ ವರ್ಡು, ನಿನ್ನ ದೊಡ್ಡ ಜನಾಂಗವಂತೆ ಮಾಡಿ, ನೆಕ್ಸ್ಟು ನಿನ್ನನ್ನು ಆಶೀರ್ವದಿಸಿ, ಪ್ರಖ್ಯಾತಿಗೆ ಆಶೀರ್ವಾದ ನಿಧಿ ನಿನ್ನ ದೊಡ್ಡ ಜನಾಂಗವಾಗಿ ಮಾಡಿ, ನಿನ್ನ ಆಶೀರ್ವಾದ ಮಾಡಿ, ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸಿ, ನಿನ್ನ ಆಶೀರ್ವಾದ ನಿಧಿಯಾಗಿ ಮಾಡಿ, ನಿನ್ನ ಅರಸನ್ನು ಅರಸಿ, ನಿನ್ನ ಶಪಿಸಿ, ನಿನ್ನ ಮೂಲಕ ಭೂಮಿ ಎಲ್ಲಾ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುವುದು. ನೋಡಿ, ಬಾಂಬೆಗೆ ಹೋದ ಎಲ್ಲಾ ಗೋತ್ರಗಳಿಗೆ ಏನಾಯ್ತು? ನಂದು ಆಶೀರ್ವಾದ. ಯಾಕೆ? ನನ್ನೊಳಗೆ ಅವ್ರ ಹೆಸರು ಪ್ರಖ್ಯಾತಪಡಿಸಿದ್ದಾರೆ, ನನ್ನ ದೊಡ್ಡ ಜನಾಂಗವಾಗಿ ಮಾಡಿದ್ದಾರೆ. ಇದೆಲ್ಲ ಎಲ್ಲಿಂದ ಬಂತು? ಆ ಒಡಂಬಡಿಕೆ ಅವ್ರ ಜೊತೆ ಆಗಿರೋದ್ರಿಂದ ನಾನು ಎಲ್ಲಿ ಕಾಲಿಟ್ಟರು ಕೂಡ ಅದು ಬ್ಲೆಸ್ಸಿಂಗ್ ಆಗ್ತಾ ಹೋಗುತ್ತೆ. ಏನ್ ಕೈ ಇಟ್ಟು ಮಾಡಿದ್ರು ಕೂಡ ಬ್ಲೆಸ್ಸಿಂಗ್ ಆಗ್ತಾ ಹೋಗುತ್ತೆ. ಯಾಕೆ? ನನ್ನ ಹೃದಯ ತಿರುಗಿಸ್ಬಿಟ್ಟೆ.
ಕೆಲಸ ಬೇಡ, ವಸ್ತುಗಳು ಬೇಡ, ಸ್ನೇಹ ಬೇಡ, ಸಂಬಂಧ ಬೇಡ, ಎಲ್ಲದಕ್ಕಿಂತ ಮೊದಲು ದೇವರು ಅಂತ ಹೇಳಿ ಚೇಂಜ್ ಮಾಡಬೇಕಾದ್ರೆ ಆ ಶಿಫ್ಟಿಂಗ್ ಆಗುತ್ತೆ. ದ ಶಿಫ್ಟಿಂಗ್ ವಿಲ್ ಟೇಕ್ ಪ್ಲೇಸ್ ವೆನ್ ಯು ಗಿವ್ ಯುವರ್ ಸೆಲ್ಫ್ ಇನ್ ಟು ದ ಲಾರ್ಡ್ಸ್ ಪ್ರೆಸೆನ್ಸ್. ಯಾವಾಗ ದೇವರಿಗೆ ಸಮರ್ಪಣೆ ಮಾಡಿ ನಿಮ್ಮ ಕೈಗಳನ್ನು ಅಪ್ಪನಿಗೆ ಸಮರ್ಪಣೆ ಮಾಡ್ತೀರಾ, ದೇವರಲ್ಲಿ ಕೆಲಸ ಆರಂಭ ಮಾಡ್ತಾರೆ. ಅದಕ್ಕೆ ಪೌಲ್ ಹೇಳ್ತಾರೆ, ಡು ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಎ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನ್ಯೂಯಿಂಗ್ ಆಫ್ ಯುವರ್ ಮೈಂಡ್ ಬೈ ದ ಲಿವಿಂಗ್ ವರ್ಡ್ ಆಫ್ ಗಾಡ್. Do not be transferred to, do not conform to this world, but be a transferred by the living word of God, by changing up your mind. ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಆ ಮೈಂಡ್ ಹೇಳುತ್ತೆ, ಇಲ್ಲ ನಾನು ಉಂಟು ಮಾಡೋ ದೇವರು, ಆ ದೇವ್ರಿಗಾಗಿ ನಾನು ಬದುಕಬೇಕು, ಆ ದೇವ್ರಿಗಾಗಿ ನಿಲ್ಲಬೇಕು, ಆ ದೇವ್ರು ಬಿಟ್ಟು ನನಗೆ ಬೇರೆ ಏನು ಕೆಲಸ ಇಲ್ಲ. ನೋಡಿ ಇವತ್ತೆಲ್ಲ ಎಷ್ಟೆಷ್ಟು ಕೆಲಸ ಇದೆ ನಿಮಗೆ. ಡಬಲ್ ಡ್ಯೂಟಿ ಓಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೆಲ್ಲ ಬಿಟ್ಟು ಬಂದಿದ್ದೀರಾ. ಯಾಕೆ? ಹಣಕ್ಕಿಂತ. ಯಾಕಂದರೆ ಇಲ್ಲಿ ಬಂದರೆ ಅದು 20 ಬರುತ್ತೆ ನಿಮ್ಗೆ. 20 ಬರುತ್ತೆ ಅದು. ಅಲ್ಲಿ ಸೈತಾನ ಆಸೆ ಆಗ್ತಾನೆ, ಆರಾಧನೆಗೆ ಹೋಗ್ಬೇಡ, 200 ರೂಪಾಯಿ ನನಗೆ ಸಂಬಳ, ಇವತ್ತು 2,000 ಕೊಡ್ತೀನಿ. ನೋಡ್ತಾ ಆಸೆ ಬಂದ್ಬಿಟ್ಟು ಜಲ್ ಸುರಿಯುತ್ತೆ ಬಾಯಿಂದ, 2,000 ಬರುತ್ತೆ ನೋಟು ಅಂತ. 2,000 ಬರುತ್ತೆ ಕರೆಕ್ಟು, ಮನೆಗೆ ಹೋಗೋ ಅಷ್ಟೊತ್ತಿಗೆ 20,000 ರೂಪಾಯಿ ಆಕ್ಸಿಡೆಂಟ್ ರೆಡಿ ಇರುತ್ತೆ ನಿನಗೆ ಅಲ್ವಾ? ಹಣದ ಆಸೆ ತೋರಿಸಿ ಏನು ಮಾಡ್ತಾವೆ, ನಿನ್ನ ಎಳಿತಾನೆ. ಅಪ್ಪ ಹೇಳ್ತಾರೆ, ನನ್ನ ಪ್ರೀತಿ ತೋರಿಸಿ ನಾನು ಎಳಿತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಫಸ್ಟ್ ಡಿಸ್ಕನೆಕ್ಟ್ ಆಗು ನೀನು. ಮೈಂಡ್ ಸೆಟ್ ಏನು ಮಾಡು, ಅಪ್ಪ ಮೇಲೆ, ಅಮ್ಮ ಮೇಲೆ, ಅಣ್ಣ ಮೇಲೆ, ಅಕ್ಕ ಮೇಲೆ ಒಳ್ಳೆ ಆಲದ ಮರ ಥರ ಊರ್ಕೊಂಡು ಕೂತಿದ್ದೀರಲ್ಲ, ಆಲದ ಮರಗಳು ಬಿಟ್ಬಿಟ್ಟು ಮೊದಲು ಹುಣಸೆ ಮರ ಹಿಡ್ಕೊಂಡು ಗಟ್ಟಿಗೆ ಬನ್ನಿ. ಆಲದ ಮರ ಬಿಡಿ. ಅಪ್ಪ ಹಾಕಿದ ಆಲದ ಮರ ದಾಟಲ್ಲ ಕೆಲವರು. ಅಯ್ಯೋ ನಮ್ಮ ಅಪ್ಪ ಹೇಳಿದರ್ಬೋದು, ನಮ್ಮ ಅಮ್ಮ ಹೇಳೋರ್ಬೋದು, ನಿಮ್ಮ ಅಪ್ಪನ ರಕ್ಷಣೆ ಪರಲೋಕ ಕರ್ಕೊಂಡು ಹೋಯ್ತಾನೆ ನಿನ್ನ. ಫಸ್ಟ್ ಅವನೆಲ್ಲ ಹೋಯ್ತಾನೆ ನೋಡು. ಫಸ್ಟು ಅವ್ನಿಗೆ ಹೋದೆ, ಅವನಿಗೆ ಗೊತ್ತಿಲ್ಲ. ಆಲದ ಮರ ಯಾಕೆ ನೋಡ್ತಿದ್ಯಾ ನೀನು? ಉಡುಪಿಲಿ ಯಾವುದೋ ಒಂದು ಮನೆಗೆ ಹೋದರೆ ದೊಡ್ಡ ಆಲದ ಮರ, ಆ ಮರ ಕಡ್ದೇ ಇಲ್ಲ ನೋಡಿ ಅವರು. ಎಲ್ಲ ಚಿಕ್ಕದು ಮನೆ ಮಾತ್ರ ಮುಂದ್ಗಡೆ ರಿನೋವೇಟ್ ಮಾಡಿ ನಾವು ಒಳಗೆ ಹೋಗ್ಬೋದು ಹಿಂಗೆ. ಇನ್ನು ಕೆಳಗಡೆ ಎಲ್ಲ ಬರೀ 4 ಅಡಿ ಇದೆ ಮನೆ, ಡೋರ್ಗಳು ಎಲ್ಲ ಒಳಗೆ ಬಗ್ಗಿ ಹೋಗ್ಬೇಕು ಒಳಗೆ. ಎಲ್ಲರೂ ಮನೆ ಯಾವುದು 12 ಜನ ಅವರೇ, 12 ಜನದ ಹಣೆಗಳು ಕಪ್ಪೈತೆ. ಯಾಕೆಂದರೆ ಹೊಡ್ಕೊಂಡು ಒಳಗೋವೆ ನೋಡಿ. ನಾನು ಇನ್ನೇ ಹೊಡಿಬೇಕಂತ ನೋಡಿದೆ, ಆ ದೇವರು ದುಡ್ಡು ತಡೆದ್ಬಿಟ್ಟು, ಏನಪ್ಪ ಸಡನ್ ಅಡ್ಡ ಬಂತಲ್ಲ, ಸಡನ್ನ ಬಗ್ಬಿಟ್ಟು ಒಳಗೆ ಹೋದೆ ನಾನು. ಫಸ್ಟು ಹೋಗಿ ಹೇಳಿದೆ, ಫಸ್ಟ್ ಡೋರ್ ಚೇಂಜ್ ಮಾಡೋ. ಅಯ್ಯೋಯ್ಯೋ ಹಿಂಗೆ ಮಾತ್ರ ಅನ್ಬೇಡಿ ನೀವು, ಇದು ನಮ್ಮಪ್ಪ ಹಾಕಿದ್ದು ಮರ ಆಯಿತು. ನಮ್ಮಪ್ಪ ಅವರಾಗೇ ಮರ ಬೆಳೆಸಿ, ಅವರಾಗೇ ಮರ ಕಡಿದು, ಅವರಾಗೇ ಹಾಕಿದ್ದು ಡೋರ್ ಹಾಕಿರೋದು. ಅಲ್ಲ ಇಷ್ಟು ಚಿಕ್ಕದು ಯಾಕೆ ಮಾಡೋ? ನಮ್ಮಪ್ಪ ಬರೀ ಇದ್ದಿದ್ದೆ 3 ಅಡಿ ಅಂತ ಹೇಳ್ತವ್ರೆ. ಅವ್ರ ಅಪ್ಪ ಇದ್ದಿದ್ದೆ 3 ಅಡಿ ಅಂತ, 3 ಅಡಿ 4 ಅಡಿಗೆ ಇಟ್ಟವ್ರು ಅದನ್ನು. ಈ ಮಕ್ಕಳೆಲ್ಲ ಬಂದು 6 ಅಡಿಗೆ ಆಗ್ಬಿಟ್ಟು 5 ಅಡಿ ಆಗ್ಬಿಟ್ಟವ್ರೆ. ಇವಾಗ ತೆಗೆದ್ರೆ ಅಪ್ಪ ಹೇಳೋದು ಸಾಯ್ಬೇಕಾದ್ರೆ, ಇದನ್ನು ತೆಗಿಬೇಡಿ, ಈ ತೆಗೆದ್ರೆ ನಿಮಗೆ ಶಾಪ ಕಟ್ಟಿಟ್ಟ ಬುತ್ತಿ, ಓಡಿಸ್ಕೊಳ್ಳಿ ಸಾಯ್ಬೇರಿ, ಅದೇ ಡೋರ್ ತೆಗಿಬೇಡಿ. ಅದಕ್ಕೆ ನಾ ಇದ್ದ ಉದ್ಧಾರ ಆಗಲ್ಲ ಬಿಡು ನೀವು ಅಂತಂದೆ. ಮುಂದ್ಗಡೆ ಮತ್ತೆ ಜನರಿಗೆ ತೋರೋಕ್ಕೆ ದೊಡ್ಡದೊಂದು ರೂಮ್ ಥರ ಕಟ್ಟಿ ಎಂಟ್ರೆನ್ಸು, ಒಳ್ಳೆ ದೊಡ್ಡ ದ್ವಾರ ಬಾಗಿಲು ಥರ ಮಾಡೋರು. ಒಳಗೋದ್ರೆ ಇದೇ ಗತಿನೇ, ಆಲದ ಮರನೇ. ಅಪ್ಪ ಹಾಕಿದ ಆಗಲ್ ಮರ ಯಾವಾಗ. ಅದಕ್ಕೆ ಅಬ್ರಾಮ್ ಹೇಳ್ತಾನೆ, ಏನು ದೇವ್ರು ಹಿಂಗೆಲ್ಲ ಮಾತಾಡ್ತೀಯ, ನಮ್ಮ ಅಪ್ಪ ಹಾಕಿದ ಆಗಲ್ ಮರ ಆಲದ ಮರ ದಾಟ್ಕೊಂಡು ಬರೋಕ್ಕಾಯ್ತದ? ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲ, ಕಾಕಿ ಎಲ್ಲ ಏನಂತಾರೆ, ನಿನಗೇನೋ ಬುದ್ಧಿ ಅದ ನಿನಗೆ? ನಮ್ಗೋಗಿ ಮಕ್ಕಳು ಬೇರೆ ಇಲ್ಲ, ಇದ್ಬಿಟ್ಟು ಊರು ಬಿಟ್ಟು ಅಲ್ಲಿ ಮಾರಿಯಕ್ಕೆ ಹೋಯ್ತಾವ ನೀನು, ನಿನಗೇನೋ ಬುದ್ಧಿ ಐತಾ ಹುಚ್ಚ ನನ್ನ ಮಗ ಅಂತ ಹೇಳ್ತಾರಲ್ಲ, ಅದೊಂದು ಮಾತ್ರ ಹೇಳ್ಬೇಡಪ್ಪ, ನಾನು ಅಂತೂ ಬರೋಕ್ಕಾಗಲ್ಲ ಅಂತ ಹೇಳಿದ್ನ ಅಬ್ರಾಮು? ಇಲ್ಲ. ನನ್ನ ಪ್ರಿಯ ಮಕ್ಕಳೇ, ವಾಕ್ಯ ಹೇಳುತ್ತೆ, ಅಬ್ರಾಮನ್ ಏನು ಮಾಡ್ತಾನೆ, ದೊಡ್ಡ ಜನಾಂಗವಾಗ ಅದೇ ವಾಕ್ಯ ಹೇಳುತ್ತೆ, ದೀನು ಸ್ವದೇಶವನ್ನು ಬಿಟ್ಟು, ಬಳಗವನ್ನು ಬಿಟ್ಟು, ಮನೆಯನ್ನು ಬಿಟ್ಟು ನಾನು ತೋರಿಸೋ ದೇಶಕ್ಕೆ ಹೊರಡು, ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡಿ ನಿನ್ನ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸುವೆನು, ನಿನ್ನ ಆಶೀರ್ವಾದ ನಿಧಿಯಾಗುವಿ, ನಿನ್ನ ಅರಸೋರನ್ನ ಅರಸುವೆನು, ನಿನ್ನನ್ನು ಶಪಿಸೋರನ್ನ ಶಪಿಸುವೆನು, ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರದವಳಿಗೆ ಆಶೀರ್ವಾದ ಉಂಟಾಗುತ್ತದೆ ಎಂದು ಹೇಳಿದನು. ಇದನ್ನು ಅಬ್ರಾಮನು ಕೇಳಿ ಮೈಸೂರಲ್ಲಿ ಇನ್ಫೋಸಿಸ್ ಕಂಪನಿಯಲ್ಲಿ ಸೇರಿಕೊಂಡನು. ಇದನ್ನು ಆಕೆಗಳನ್ನ ಕೇಳಿ ಅಬ್ರಾಮನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 6 ಎಕರೆ ಜಮೀನು ಕೊಂಡುಕೊಂಡನು ಅಂತ ಬೈದಿದ್ಯಾ? ಮನಿ ವಿಲ್ ಕಮ್ ಬ್ಯಾಕ್ ಟು ಯು. ಅಪ್ಪ ಹೇಳ್ತಾ ಮಣ ನನಗೆ ಬರುತ್ತೆ. ಫಸ್ಟು ವಾಗ್ದಾನ ಆಯಿತು, ನೆಕ್ಸ್ಟು ಏನು ಮಾಡ್ಬೇಕಂತ ಹೇಳ್ಬಿಟ್ರು. ಮೂರನೇದು ಮಣ ಸೋರ್ಸ್ ರೆಡಿ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅರಸನಾದ ಅಭಿಮೇಲಕ ಬರ್ತಾನೆ, ಅದಕ್ಕೆ ಒಂದು ಸ್ವೀಕೆನ್ಸ್ ರೆಡಿ ಮಾಡ್ತಾರೆ. ಇವರೆಲ್ಲ ವಾಕಿಂಗ್ ಹೋಗಿರ್ತಾರೆ. ಅವನು ಹೇಳ್ತಾನೆ, ದೇವರೇ ಹಣನೇ ಇಲ್ವಲ್ಲ, ನೀನು ವಾಗ್ದಾನದಲ್ಲಿ ಬಂದಿದ್ದೆ ತಾನೆ ಒಡಂಬಡಿಕೆಯಲ್ಲಿ, ಸುಮ್ಮನೆ ಹೋಗು, ಅದಾಗೋದಕ್ಕಾಗಿ ಸ್ತೋತ್ರ ಅಂತ ಹೇಳು ಸಾಕಷ್ಟೇ. ಅಲ್ಲ ದೇವ್ರೆ, ಅದು ಹೆಂಗೆ ಬಂದ್ಬಿಡುತ್ತೆ? ಬರುತ್ತೆ, ನಾನು ಬರೆಸ್ತೀನಿ. ಭೂಮಿಲಿರೋ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ನಂದು, ನೀನು ಯಾಕೆ ವರಿ ಮಾಡ್ತೀಯ? ಬಂದೇ ಬರುತ್ತೆ, ಅದೆಲ್ಲ ಆಗುತ್ತೆ, ಆಶ್ರದ ಆಗುತ್ತೆ, ಹೆದರಬೇಡ. ನನ್ನ ಪ್ರಿಯ ಮಕ್ಕಳು, ಅದಾಗಿ ಕೆಲವೇ ತಿಂಗಳಲ್ಲಿ ಅವನು ಆ ಊರಿಗೆ ಬಂದಿರ್ತಾನೆ, ಹೊಸಬ ಊರಿಗೆ ಬಂದಿರ್ತಾನೆ, ಹೋಯ್ತಾ ಇರ್ತಾನೆ. ಅಲ್ಲಿ ಆ ಅರಮನೆಯಿಂದ ಕಿಟಕಿಯಿಂದ ಅರಸನ ಹೋಗ್ಬಿಡ್ತಾನೆ, ಇವನು ಹುಡುಗಿನ ಹೆಂಗಸನ್ನ
ನೋಡಿದ ತಕ್ಷಣ ಅವನಿಗೆ ಅರಸರು ನೋಡೋದು ಹಂಗೆ ಅಲ್ವಾ, ಯಾವ ಹೆಂಗಸರು ನೋಡೋದು ಅವ್ರನ್ನ ಮದುವೆ ಆಗ್ಬಿಡ್ತಾರೆ. ಇವಳು ಚೆನ್ನಾಗಿದ್ದಾಳಲ್ಲ, ತುಂಬ ಸುಂದರಿಯಾಗಿರ್ತಾಳೆ, ಬೇರೆ ವಿದೇಶದಿಂದ ಬಂದವಳಲ್ಲ, ಆ ಊರಿನವ್ರು ಒಂಥರ ಕಲರಿರ್ತಾರೆ. ಇವಾಗ ನಾವು ನೋಡಿ ಫಾರಿನ್ ಕಂಟ್ರಿಗೆ ಹೋದ್ರೆ ಬೆಳ್ಳಗೆ ಜಿರಳೆ ಥರ ಇರ್ತಾರೆ ನೋಡಿ ಅವರು ಅಲ್ವಾ, ನಾವು ಕರ್ರಗಿರ್ತೀವಿ, ಅಲ್ಲೋದ್ರೆ ಬೆಳ್ಳಗಿರ್ತಾರೆ, ಇನ್ನೊಂದು ಕಡೆ ಕೆಂಪಗಿರ್ತಾರೆ, ಇನ್ನೊಂದು ಕಡೆ ಫುಲ್ಲು ಕರ್ರಗಿರ್ತಾರೆ ಆಫ್ರಿಕಾ ಕಡೆ ಹೋದರೆ. ಇವಳು ಕಲ್ಲರ್ ನೋಡ್ಬಿಟ್ಟು ಅವ್ನೇನು ಮಾಡ್ತಾರೆ, ರಾಜ ನಾನು ಮದುವೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಏನಪ್ಪ ಈ ಹುಡುಗಿ ಯಾರು ಅಂತ ಕೇಳ್ತಾರೆ. ಫಸ್ಟೇ ಕೇಳ್ಬಿಡ್ತಾರೆ, ಇವ್ನು ನಾನು ತಂಗಿ ಅಂದ್ಬಿಡ್ತಾನೆ, ಹೆಂಡತಿ ಅಂದರೆ ನನ್ನಲ್ಲಿ ಕೊಂದ್ಬಿಡ್ತಾರೆ ಅಂದ್ಬಿಟ್ಟು ತಂಗಿ ಅಂದ್ಬಿಡ್ತಾರೆ. ನೋಡಿ ಒಂದು ಡೈಲೆಕ್ಟ್ ದೇವರೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಪಾತ್ರಧಾರಿ ಸೂತ್ರಧಾರಿ ಅವರೇ. ಇವಾಗ ಹಣ ಬರಬೇಕಲ್ಲ ನಿನಗೆ, ವಾಗ್ದಾನ ಹೇಳಾಯ್ತಲ್ಲ, ಒಡಂಬಡಿಕೆ ಬಂದ್ಬಿಟ್ಟ, ಊರು ಎಲ್ಲರನ್ನ ಬಿಟ್ಟು ಬಂದ್ಬಿಟ್ಟ. ಇವೆಲ್ಲ ಬಿಟ್ಟು ಬಂದ ಮೇಲೆ ಇವಾಗ ಅವ್ನು ಬರ್ತಾನೆ, ದೇವ್ರು ಹೇಳ್ತಾರೆ ನನ್ನ ತಂಗಿ ಅಂತ ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾನೆ. ಅವಳನ್ನ ಕರ್ಕೊಂಡೋಗಿ ರೆಡಿ ಮಾಡೋರು ಅಂದ್ಬಿಡ್ತಾರೆ. ಮಾರನೇ ದಿನ 10 ಗಂಟೆಗೆ ಮದುವೆ, ಎಲ್ಲ ಬಂಗಾರ ಹಾಕ್ಬಿಡ್ತಾರೆ. ಏನು ಸಾಧಾರಣ ನಿಮ್ಮಂಗೆ 5 ಗ್ರಾಮ್ 12 ಗ್ರಾಮ್ ಮೇಲೆ ಹಾಕಿರಲ್ಲ. ಇವಾಗ ದುಬೈ ಕಡೆಲ್ಲ ಹೋದರೆ ಮದುವೆ ಅಂದ್ರೆ ಇಲ್ಲಿವರೆಗಿರ್ತದೆ, ಕಾಲವರೆಗಿರ್ತದೆ ಬಂಗಾರ. ಹಾಂ, ಮಿನಿಮಮ್ 2.5 kg 5 kg ಹಾಕಿರ್ತಾರೆ ಬಂಗಾರ. ಬೇಕಾದ ಶೂ ಕೂಡ ಬಂಗಾರದಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಈಗಲೇ ಆ ಥರ ಬಂಗಾರ ದುಬೈಲಿದೆ ಅಂದರೆ ಆಗಿನ ಕಾಲದಲ್ಲಿ ಬಂಗಾರ ಎಷ್ಟು ಇದ್ದಿರಬೇಕು, ಹಾಂ, ಹೇಗಿದ್ದಿರಬೇಕು ನನ್ನ ಪ್ರಿಯ ಮಕ್ಕಳೇ, ಹೇಳೋಸಕ್ಕೆ ಆಗೋದಿಲ್ಲ, ಅಷ್ಟು ಬಂಗಾರ ಹಾಕಿರ್ತಾರೆ. ಅವನು ಹೇಳ್ತಾನೆ ಎಲ್ಲ ಹುಡುಗಿಗಿಂತ ಇಳಿಸೋಪಾರಗಳೇ ಫುಲ್ಲು ಒಡವೆ ಹಾಕಿ ಒಳಗೆ ಎಲ್ಲ ಒಡವೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ನೈಟ್ ಮಲಗ್ತಾನೆ ಅವನು. ಡಾಗ ಅಂತ ಅಪ್ಪ ಬಂದು ನಿಂತ್ಕೊಳ್ತಾರೆ. ಏನಪ್ಪ ಮಗ, ಹಾಂ, ಏನು ಮಾಡ್ತಿದ್ಯಾ? ಅದೇ ದೇವರೇ ನನ್ನ ಮದುವೆ ನಾಳೆ, ಹುಡುಗಿ ಯಾರು ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತಾನೆ. ಅವಳು ಪ್ರಭಾದಿ ಹೆಂಡ್ತಿನೋ ಬಡ್ಡಿ ಮಗನೇ, ನೀನು ಹೆಂಗೋ ಹೇಳ್ಕೊಂಬಂದಿದ್ಯಾ? ಯಾಕಂದ್ರೆ ಅಲ್ಲಿ ಪ್ರಾತಃ ಶುರು ಮಾಡ್ಬಿಟ್ಟ. ಏನಪ್ಪ ಒಡಂಬಡಿಕೆ ಅಂದೆ, ಅದು ಇದು ಅಂದೆ, ಇವಾಗ ಹೆಂಡ್ತಿ ಬೇರೆ ಹೇಳ್ಕೊಂಡು ಹೋಗ್ಬಿಟ್ಟಾರೆ. ಇದ್ಯಾ ಒಡಂಬಡಿಕೆ ಇದು? ಹಾಂ, ಹಣ ಬರುತ್ತೆ ಅಂತ ನೋಡಿದ್ರೆ ಇವಾಗ ಇರೋ ಹೆಂಡ್ತಿನೇ ಹೋಗಿ ಹೋಗ್ಬಿಟ್ಬಿಡ್ತಾಳೆ. ಇದು ನನ್ನ ಪ್ರಾಣಕ್ಕೆ ಅಪಾಯ ಅಂದ್ಬಿಟ್ಟು ಅವ್ರು ಪ್ರಾರಂಭ ಮಾಡ್ತಾನೆ. ಏನಂತ? ಒಡಂಬಡಿಕೆ ಆಗಿದೆ, ಇದು ಶಾಶ್ವತವಾದ ಒಡಂಬಡಿಕೆ, ನನ್ನ ಹಣಕಾಸುಗಳು ಬರೋದಕ್ಕಾಗಿ ಸ್ತೋತ್ರ. ಯಾವ ರೀತಿ ನನ್ನ ಹೆಂಡತಿ ಹೋಗಿದ್ದಾಳೆ ಅದೇ ರಥದಲ್ಲಿ ವಾಪಸ್ ಬರೋದಕ್ಕಾಗಿ, ಅದೇ ರಥದಲ್ಲಿ ವಾಪಸ್ ಬರೋದಕ್ಕಾಗಿ, ಅದೇ ರಥದಲ್ಲಿ ವಾಪಸ್ ಬರೋದಕ್ಕಾಗಿ ಸ್ತೋತ್ರ ಅಂತ ಅರಿಕೆ ಮಾಡ್ತಾನೆ. ಅರಿಕೆ ಮಾಡಿ ಮಾರನೇ ದಿನ ಮಧ್ಯಾಹ್ನಕ್ಕೆ ತಿರ್ಗಾ ರಥ ಇವ್ರ ಮನೆ ಮುಂದೆ ಬಂದ್ಬಿಡುತ್ತೆ. ನೇತ್ರ ಅವರೇ ಇವನು ಹೇಳ್ತಾನೆ, ಇದೇನಪ್ಪ ನೇತ ಒಬ್ಬರೇ ರಥ ಮಾತ್ರ ಬಂದಿದ್ದು, ಹೆಂಡ್ತಿ ಇಲ್ವಲ್ಲ, ನನ್ನ ಕರ್ಕೊಂಡು ಏನು ಮಾಡ್ತಾರೆ? ಏಯ್ ನೀ ಬಾ, ರಾಜ ಕರೀತಾ ಇದ್ದಾನೆ. ಏನು ಕರೀತಾನೆ ಗೊತ್ತಿಲ್ಲ, ಸುಮ್ಮನೆ ಬಾ. ಅಲ್ಲ ಏನು ಹೇಳಂಗಿಲ್ವೇ, ಸುಮ್ಮನೆ ಬಾ. ಸ್ಟ್ರಿಕ್ಟಾಗಿರ್ತಾರೆ ಪೊಲೀಸರು, ಹಂಗಿರ್ತಾರೆ. ಹಾಂ ಗದ ಹಾಂ, ಅವನೇನು ಸೆಂಟಿಮೆಂಟ್ ಏನು ಇರೋದಿಲ್ಲ ಅಲ್ಲಿ, ಮನಸಾಕ್ಷಿನ ಇರೋದಿಲ್ಲ. ಆ ಥರ ಹೊರಟಾಗಿ ಮಾತ್ರ ಹೇಳ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೂ ಕೂಡ ನನ್ನ ಹೆಂಡತಿ ಬರೋದಕ್ಕೆ ಸ್ತೋತ್ರ, ಒಡಂಬಡಿಕೆ ನೆರವೇರೋದಕ್ಕೆ ಸ್ತೋತ್ರ, ನಾನು ಆಶೀರ್ವಾದ ದೊಡ್ಡ ಜನಾಂಗವಾಗ್ತೇನೆ, ಆಶೀರ್ವಾದ ನಿಧಿ ಆಗ್ತೇನೆ, ನಾನು ನನ್ನ ಮೂಲಕವಾಗಿ ಲೋಕದ ಎಲ್ಲ ಜನಗಳಿಗೆ ಆಶೀರ್ವಾದ ಹೇಳ್ಕೊಂಡೇ ಮೊಟ್ಟೆ ಮೇಲೆ ಕಾವು ಕೊಟ್ಟ. ಮೊಟ್ಟೆ ಮೇಲೆ ಮೊಟ್ಟೆ ಇಳಿದ ಹೋದಾದೆ, ಆದಮೇಲೆ ಒಕಾರ ಬಂಡಿ. ಮೊಟ್ಟೆ ಇದ್ರೆ ಸಾಲದು, ಮೊಟ್ಟೆ ಮೇಲೆ ಏನು ಮಾಡಬೇಕು? ಕೋಳಿ ಕ್ಲೀನಾಗಿ ಕೂತ್ಕೊಳ್ಳೋ, ಡಿಸ್ಟರ್ಬ್ ಮಾಡ್ಕೊಳ್ಳಲ್ಲ. ಅದು ಕೊಗೋ ಅಲ್ಲಿ ಎದೊಳಲ್ಲ ನೋಡಿ, ಅದು ಒಳಗೆ ಕಾವು ಕೊಡ್ತಾ ಇರುತ್ತೆ, ಅದು ಈಟ್ಗೆ ಆಗ್ತಾ ಇರುತ್ತೆ. ಇದಕ್ಕೆ ಯಾವುದಕ್ಕೆ ಅಂಡಾಕೆ ಗರಂ ಹೋಗೋ ಅಲ್ವಾ? ಅಯ್ಯೋ ಆ ಮೊಟ್ಟೆ ಬಿಸಿ ತಾನೆ ಅಂತ ಹೇಳ್ಬಿಟ್ಟು ಕೋಳಿ ತೊಗೊಂಡೋಗಿ ತವ ಮೇಲೆ ಹಾಕ್ಬಿಡಲ್ಲ. ಅಲ್ಲಿ ಹಾಕಿದ್ರೆ ಆಮ್ಲೆಟೇ ಬರೋದು ನಿನಗೆ. ಕರೆಕ್ಟಾಗಿ ಕೊಡುತ್ತೆ ಕಾವು. ಆ ವಾಮಪ್ ಕೊಡೋ ಇದಕ್ಕೆ ಮೊಟ್ಟೆ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಏನು ಬಿಸಿ ರೀ ಅದು? ಯಾವ ಟೈಪ್ ಆಫ್ ಇದು ರೀ? ನಾವು ಓವನ್ ಇಟ್ಟರು ಮರಿ ಬರಲ್ಲ ರೀ, ಅದು ಕೋಳಿ ಕೂತ್ಕೊಂಡ್ರೆ ಮರಿ ಬರುತ್ತೆ. ಏನು ರೀ ತತ್ವ ದೇವ್ರದ್ದು? ವಾಟ್ ಕೈಂಡ್ ಆಫ್ ಗಾಡ್ ದಿಸ್ ಒನ್? ಹಾಂ, ನಮ್ಮ ಕೆಲ ಅವಾಮ ಕೊಡೋಕ್ಕಾಗಲ್ವಾ? ಓವನಲ್ಲಿ ಇಡ್ಬೋದು, ಇಲ್ಲ ಮೈಕ್ರೋವಲ್ಲಿ ಇಡ್ಬೋದು, ಇಲ್ಲ ತವ ಮೇಲೆ ಇಟ್ಟರು ಈ ಬಿಸಿ ಆಗ್ಬಿಟ್ರೆ ಹಂಗೆ ಕಾವಲ್ಲಿ ಕೊಟ್ಬಿಟ್ರೆ ಮರಿ ಬಾ ಇಲ್ಲ ಬರೋಲ್ಲ. ಅದು ಕೋಳಿಗೆ ತರಿಯೋ ಎಂಥ ಟೆಂಪ್ರೇಚರ್ ಕುಡ್ಕೋಬೇಡಿ. ಕೋಳಿ ಗೊತ್ತು ಯಾವ ಥರ ಟೆಂಪ್ರೇಚರ್ ಕೊಟ್ಟರೆ ಅದು ಮರಿ. ಅದೇ ರೀತಿಯೇ ಕರ್ತನ ವಾಕ್ಯ ಕೊಟ್ಟ ಮೇಲೆ ಕರೆಕ್ಟಾಗಿ ನೀವು ಟೆಂಪ್ರೇಚರ್ ಕೊಟ್ಟು ಕೂತ್ಕೊಂಡು ನೋಡಿ, ಕರೆಕ್ಟಾಗಿ ಕೊಟ್ಟು ನೋಡಿ, ಕರೆಕ್ಟಾಗಿ ಬರುತ್ತೆ. ಕೂತ್ಕೊಂಡು ಅರಿಕೆ ಮಾಡ್ತಾರೆ. ರಾತ್ರಿ ಎಲ್ಲ ಶುರು ಮಾಡ್ತಾನೆ ಪ್ರೇಯರ್ ಯೇಸು ನಾಮದಲ್ಲಿ. ಅಪ್ಪ ಒಡಂಬಡಿಕೆ ನೆರವೇರೋದಕ್ಕಾಗಿ ಸ್ತೋತ್ರ ಹೇಳ್ತಾರೆ. ಮಾನ್ಯದ ರಥ ಬರುತ್ತೆ, ಶ್ರೇಷ್ಠ ಕರ್ಕೊಂಡು ಹೋಗ್ಬಿಡ್ತಾರೆ. ಏನು ಫುಲ್ ರೆಡ್ ಕಾರ್ಪೆಟ್, ಇವನಿಗೆ ರೆಡ್ ಕಾರ್ಪೆಟ್ ಎಲ್ಲ ಕರ್ಕೊಂಡು ಡಮ ಎಲ್ಲ ಕರ್ಕೊಂಡು ಅರಸನ ಮುಂದೆ ನಿಲ್ಲಿಸ್ಬಿಡ್ತಾರೆ. ಅರಸ ಹೇಳ್ತಾನೆ, ತಲೆ ಮೇಲೆ ಕೈಯಾಗ ಕೊಡ್ಕೊತಿರ್ತೀವಿ, ಏನಯ್ಯ ಮಾಡಿದೆ ನೀನು? ಈ ಹುಡುಗಿನ ನೀನು ಹೆಂಡ್ತಿ ಅಂತ ಯಾಕೆ ಹೇಳಲಿಲ್ಲ? ನೀನು ಮೊದಲೇ ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ನ. ಅಲ್ಲ ಸರ್, ನಮ್ಮ ತಂಗಿ ಅಂತ ಹೇಳಿದ್ರೆ ನಾನು ಹೆಂಡ್ತಿ ಅಂತ ಹೇಳಿದ್ರೆ ನೀವು ನನಗೆ ಕೊಂದುಬಿಡ್ತೀರಾ, ಅದಕ್ಕೆ ತಂಗಿ ಅಂತ ಹೇಳಿದೆ ಸರ್. ಯಾಕೋ ಹೇಳಿದೆ ಅದನ್ನು ನನಗೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ರಾತ್ರಿ ಎಲ್ಲ ನನಗೆ ದೇವ್ರು ಟಾರ್ಮೆಂಟ್ ಮಾಡಿಬಿಟ್ಟವರಪ್ಪ, ಗರ್ಭಗಳೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರಪ್ಪ, ನೀನು ಸವಾಸ ನನಗೆ ಬೇಡಪ್ಪ, ದಯವಿಟ್ಟು ನಾನೊಂದು ಒಡಂಬಡಿಕೆ ಮಾಡ್ಕೊಳಪ್ಪ. ನೀನು ಅಲ್ಲಿ ಮಾಡ್ಕೊಂಡಿದ್ಯಾ, ನನ್ನ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊ, ನನಗೇನು ಮಾಡಬೇಡಪ್ಪ ನೀನು.
ಅವನ ಪವರ್, ಆ ಪವರ್ ಬಂದು ಅಬ್ರಾಮನ ಬಾಯಲ್ಲಿ ಇತ್ತು ನೋಡಿ. ಒಡಂಬಡಿಕೆ ಮಾಡ್ಕೊಂಡ, ಕರ್ಕೊಂಡೋಗಿ ನೀನು ಹೆಂಡ್ತಿನ ಒಳಗಡೆ ಇಲ್ಲಿ ಕರ್ಕೊಂಬರ್ತಾರೆ. ಒಡವೆಲ್ಲ ಬಿಚ್ಚಲ ಅಂತ ಕೇಳ್ತಾರೆ, ಇಲ್ಲ ಬಿಚ್ಚಬೇಡಿ, ಹಂಗೆ ಕಳ್ಸಿಕೊಟ್ಬಿಡಿ ಅವ್ರಿಗೆ. ಗಿಫ್ಟ್ ಜೊತೆಗೆ ಎಲ್ಲ ಇನಾಮು ಗಿಫ್ಟು ಎಲ್ಲ ಕೊಟ್ಟು ಒಂದು ರಥನೂ ಕೊಟ್ಬಿಡ್ತಾನೆ ಅವ್ರಿಗೆ. ಹಾಂ, ರಥನ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಒಂದೇ ದಿನದಲ್ಲಿ ಸಿರಿವಂತನಾಗ್ಬಿಟ್ಟ ಅವನು. ನೋಡೋದು ಹೆಂಗೆ ಬರುತ್ತೆ, ಆ ಹೃದಯ ದೇವ್ರ ಕಡೆ ತಿರುಗಿಸ್ಬಿಟ್ರೆ ಹಣ ಅದಕ್ಕೆ ಅಪ್ಪ ಹೇಳ್ತಾರೆ, ನೀವು ಹಣವನ್ನು ದೇವರನ್ನು ಸೇವಿಸೋಕ್ಕೆ ಆಗೋದಿಲ್ಲ. ಒಂದು ಹಣವನ್ನು ತಿರಸ್ಕಾರ ಮಾಡಬೇಕು, ಎರಡನೇದು ದೇವರನ್ನ ಅಂಗೀಕಾರ ಮಾಡಬೇಕು. ಆಗ ನಿಮ್ಮ ಹೃದಯದಲ್ಲಿ ಏನು ತುಂಬಿದೆ, ನಿನ್ನ ಹೃದಯದಲ್ಲಿ ತುಂಬಿರೋದೇ ನಿನ್ನ ಮನಸ್ಸಿಂದ ಹೊರಟು ಬರುತ್ತೆ. ಕೆಲವ್ರಿಗೆ 24 ಗಂಟೆ ಹಣ 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 ಅಂತ, ಯಾಕಂದರೆ ಹೃದಯದಲ್ಲಿ ತುಂಬಿಟ್ಟಿದೆ. ಎಲ್ಲಿ ದುಡ್ಡು ಹಾಕಿ ದುಡ್ಡು ಬರುತ್ತೆ, ಎಲ್ಲಿ ದುಡ್ಡು ಹಾಕಿ ದುಡ್ಡು ಬರುತ್ತೆ, ಹಂಗೆ ಹಾಕಿ 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 2ರಷ್ಟು ಹೋಗಿ 4ರಷ್ಟು ಹೋಗ್ಬಿಡುತ್ತೆ ಅಲ್ಲಿ. ನನ್ನ ಪ್ರಿಯ ಮಕ್ಕಳು, ಅದೇ ಕರ್ತನೆ ಹೇಳ್ತಾನೆ, ನೀನು ನನ್ನ ಸನ್ನಿಧಿ ಹುಡ್ಕೊಂಬಂದರೆ ಹಣ ತಾನಾಗೆ ನಿನ್ನಿಂದ ಬರುತ್ತೆ. ಆ ದೇವ್ರಿಗೆ ಸ್ತೋತ್ರ. ಅಬ್ರಾಮ್ ಕೇಳ್ತಾನೆ, ಸಾರಲ್ಲ ಏನು ತೊಂದರೆ ಆಗಲಿಲ್ಲ ತಾನೆ, ಯಾಕೆ ತೊಂದರೆ ಆಗತ್ತೆ, ಏನು ನಾನು ಸುಮ್ಮನೆ ನಾನು ಕೂತ್ಕೊಂಡು ಅಲ್ಲೂ ಒಡಂಬಡಿಕೆ ಮಾತಾಡ್ತಾ ಇದ್ದೆ ನಾನು. ಹೌದಾ, ಏನಂತ ಮಾತಾಡ್ದೆ, ಈ ರಾಜ ಕುಗ್ಗಿ ಹೋಗ್ದೆ ಸ್ತೋತ್ರ, ಒಡವೆ ಎಲ್ಲ ಬರೋದಕ್ಕೆ ಸ್ತೋತ್ರ, ಒಡವೆ ಹಾಕಿದಷ್ಟು ನಂದೇ ಆಗಿದ್ದಕ್ಕೆ ಸ್ತೋತ್ರ. ಹಾಂ, ಒಡವೆ ಹಾಕಿದಷ್ಟು ಏನು ಹೇಳ್ತಾಳೆ, ಎಲ್ಲ ಒಡವೆ ಬರ್ತಾ ಇದೆ ಬರೋದಕ್ಕೆ ಸ್ತೋತ್ರ, ನನ್ನ ಗಂಡ ಹೇಳ್ತಾ ಇದ್ದಾರೆ ದೇವ್ರಿಗೆ ಸ್ತೋತ್ರ ಆಗ್ಲಪ್ಪ, ಎಲ್ಲ ಬರೋದಕ್ಕೆ ಸ್ತೋತ್ರ, ಎಲ್ಲ ಹೇಳ್ಕೊಂಡು ಎಲ್ಲ ಬಂದ್ಬಿಡ್ತು, ಹೊರಗಡೆ ಬಂದ್ಬಿಟ್ಟು ಎಲ್ಲ ಆಶೀರ್ವಾದ ಬಂದ್ಬಿಡ್ತು. ಅದಕ್ಕೇನು ಹೇಳ್ತಾನೆ, ಐಶ್ವರ್ಯ ಆ ಕವನೆಂಟ್ ನಮ್ಗೇನು ಮಾಡುತ್ತೆ, ಹಣಕಾಸುಗಳನ್ನ ಒದಗಿಸ್ಕೊಡೋಕ್ಕೆ ದೇವ್ರ ದಾರಿಗಳನ್ನ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಆ ಜ್ಞಾನ ದೇವ್ರು ನಮ್ಗೆ ಕೊಟ್ಬಿಡ್ತಾರೆ, ಆ ವಿಮರ್ಶೆ ಕೊಟ್ಬಿಡ್ತಾರೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯ ದಯಮಾಡಿ ಓದಿಮ್ಮ. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ದೇವರಾದ ಯೆಹೋವನೇ ತಾನೇ ನಿಮ್ಮ ಪಿತೃಗಳಿಗೆ, ಯಾರು ಪಿತೃಗಳು, ಅಬ್ರಾಮ್. ಈಗ ಎಷ್ಟು ವರ್ಷ ಆಗೋಯ್ತು, 1000 ವರ್ಷಗಳಾಗೋಯ್ತು. 1000 ವರ್ಷ ಆದಮೇಲೆ ಇವರು ಮಕ್ಕಳು ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶ ಬಿಟ್ಟು ಹೊರಗಡೆ ಬಂದು ಇವರಿಗೆ ವಾಗ್ದಾನ ಮಾಡಿ ಮೋಸೆ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಿದ್ದಾರೆ, ಆದುದರಿಂದ ನಿಮ್ಮ ಯೆಹೋವನ ದೇವರಾದ ಯೆಹೋವನು ತಾನು ನಿಮ್ಮ ಪಿತೃಗಳಿಗೆ ಅಂದರೆ ಅಬ್ರಾಮನಿಗೆ ಪ್ರಮಾಣಪೂರ್ವಕವಾಗಿ, ಏನಂತ ಪೂರ್ವಕವಾಗಿ, ಪ್ರಮಾಣ ಓತ್ ಮಾಡಿದ್ದಾರೆ, ಪ್ರಮಾಣಪೂರ್ವಕವಾಗಿ ಮಾಡಿದ ಒಡಂಬಡಿಕೆಯನ್ನು, ಅದು ಒಡಂಬಡಿಕೆ ಬರ್ಕೊಳ್ಳಿ ಬೈಬಲ್, ಒಡಂಬಡಿಕೆಯನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ, ಹೇಳಿ, ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನ ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆಗ ಗಾಡ್ ಗಿವ್ ಯು ಪವರ್ ಟು ಗೆಟ್ ದ ಪ್ರಾಸ್ಪರಿಟಿ. ಆ ಪವರ್ ಎಲ್ಲಿಂದ ಬರುತ್ತಂದ್ರೆ, ಬಿಕಾಸ್ ಆಫ್ ಯು ಆರ್ ಅಂಡರ್ ದ ಕವನೆಂಟ್. ಆಸ್ ಲಾಂಗ್ ಯು ಆರ್ ಅಂಡರ್ ದ ಕವನೆಂಟ್, ಸೋ ಲಾಂಗ್ ದ ಮನಿ ವಿಲ್ ಫ್ಲೋ ಲೈಕ್ ಎ ರಿವರ್ ಆಫ್ ವಾಟರ್. ಎಲ್ಲಿವರೆಗೆ ದೇವರ ಒಡಂಬಡಿಕೆಯಲ್ಲಿ ಇರ್ತೀರಾ ಅಲ್ಲಿವರೆಗೆ ಹಣ ಬಂದು ಹಣದ ನದಿಯಾಗಿ ಹರಿಯಲ್ಪಡುತ್ತೆ ಮಕ್ಕಳೇ, ಹಣದ ನದಿಯಾಗಿ ಹರಿಯಲ್ಪಡುತ್ತೆ. ಯಾಕಂದ್ರೆ ಆ ಒಡಂಬಡಿಕೆ, ಇವಾಗ ನಾವು ಯಾವ ಒಡಂಬಡಿಕೆ, ಲೋಕದ ಜನ ಎಲ್ಲಿದ್ದಾರೆ, ಸೈತಾನ ಒಡಂಬಡಿಕೆಯಲ್ಲಿದ್ದಾರೆ. ಸೈತಾನ ಒಡಂಬಡಿಕೆ ಇರೋದ್ರಿಂದ ಅವ್ರಿಗೇನಾಗ್ತದೆ, ಕಷ್ಟ ಕಣ್ಣೀರು ಎಲ್ಲ ನದಿಯಾಗಿ ಹರಿತಾ ಇದೆ ಅವರಿಗೆ. ಒಂದು ಕಷ್ಟ ಆದ ಇನ್ನೊಂದು ಕಷ್ಟ, ಒಂದು ತೊಂದರೆ ಆದ ಇನ್ನೊಂದು ತೊಂದರೆ, ಒಂದು ಸಾವಾದ ಇನ್ನೊಂದು ಸಾವು, ಒಂದು ಆಕ್ಸಿಡೆಂಟ್ ಆದ ಇನ್ನೊಂದು ಆಕ್ಸಿಡೆಂಟು, ಮೇಲೆ ಜೀವನದಲ್ಲಿ ಬರೋಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಆ ರೀತಿಯಾಗಿ ಸೈತಾನವನ್ನು ಕ್ಲಚ್ ಮಾಡಿ ಇಟ್ಬಿಟ್ಟಿದ್ದಾನೆ. ಬಟ್ ಫಾರ್ ಅಸ್, ನಮಗಾದರೂ ಅವ್ರ ಕೃಪೆ ಇಳಿದು ಬಂದ್ಬಿಡ್ತು. ಅದಕ್ಕೆ ಅಪ್ಪ ಹೇಳ್ತಾರೆ, ಆದಿ ಕಾಲದಲ್ಲಿ, ಅದಕ್ಕೆ ಹೇಳಿದ್ರೆ ಫಸ್ಟ್ ಏನು ತೋರಿಸ್ತೆ, ಇದು ಶಾಶ್ವತವಾದ ಒಡಂಬಡಿಕೆ, ನಿತ್ಯವಾಗಿ ಅನ್ವಯಿಸುತ್ತೆ ನಿಮ್ಮ ಇಡೀ ಗೋತ್ರಕ್ಕೆ. ಆಗ ನಾವೆಲ್ಲ ಯೇಸು ಕ್ರಿಸ್ತನ ಗೋತ್ರದಿಂದ ಬಂದಿದ್ದೇವೆ. ವಿ ಆರ್ ಆಲ್ಸೋ ಅಂಡರ್ ದಟ್ ಕವನೆಂಟ್ ಆಫ್ ಏಬ್ರಹಾಮ್. ಹಲೋ, ನಾವು ಕೂಡ ಅಬ್ರಾಮನ, ನಾನು ನಿಮ್ಮೊಂದಿಗೆ ಮಾಡಿದ ಒಡಂಬಡಿಕೆ ಮಾಡಿಕೊಳ್ಳುವೇನು, ಈ ಒಡಂಬಡಿಕೆ ನಿನ್ನ ಎಲ್ಲ ಸಂತತಿಯವರಿಗೆ ಶಾಶ್ವತವಾಗಿ ಅನ್ವಯಿಸುವುದು. ನಾನೇ ನಿನಗೂ ನಿನ್ನ ಎಲ್ಲ ಸಂತತಿಯವರಿಗೆ ದೇವರಾಗಿರುವೆನು. ನೋಡಿ, ಅಲ್ಲಿ ಹೇಳಿದ ದೇವರು ಅಬ್ರಾಮ್ ಹತ್ರ ಮಾತಾಡಿ, ಈಗ 1,500 ವರ್ಷಗಳಾದ್ಮೇಲೆ, 1,000 ವರ್ಷಗಳಾದ್ಮೇಲೆ ಇವಾಗ ಧರ್ಮೋಪದೇಶ ಕಾಂಡದಲ್ಲಿ ಮೋಸೆ ಮೂಲಕ ಮಾತಾಡ್ತಾರೆ. ಹೇಗೆ ಬ್ಲೆಸ್ಸಿಂಗ್, ನಿನ್ನ ಅಬ್ರಾಮ್ನ ಆಶೀರ್ವಾದ ಮಾಡಿದೆ. ಹೆಂಗೆ, 13ನೇ ಅಧ್ಯಾಯ 1ನೇ ವಾಕ್ಯ ಓದಮ್ಮ. 13:1 ಆದಿಕಾಂಡ. ದೇವರಿಗೆ ಸ್ತೋತ್ರ. ಹೀಗೆ ಅಬ್ರಹಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಹೇರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು.
ಇದ್ದವು ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಸಾಕಮ್ಮ, ಎಲ್ಲ ಬೆಳ್ಳಿ ಬಂಗಾರ, ಗಾಡ್ ಬ್ಲೆಸ್ಡ್ ವಿತ್ ಸಿಲ್ವರ್ ಗೋಲ್ಡ್ ಕ್ಯಾಟಲ್ಸ್ ಎವ್ರಿಥಿಂಗ್, ಎಲ್ಲ ಮನೆ ಮಾರುಗಳನ್ನ ಕೊಟ್ಬಿಟ್ರೆ ಅವನಿಗೆ ಎಲ್ಲ ಬ್ಲೆಸ್ಸಿಂಗ್ ಆಗೋಯ್ತು. ಯಾಕಂದ್ರೆ ಅವನ ಹೃದಯ ದೇವ್ರು ಕೊಟ್ಬಿಟ್ಟ. ಬಂಧು ಬಳಗ ಮಿತ್ರ ಜನ, ಆ ಊರು ಹಳ್ಳಿ, ಆ ವ್ಯಾಮೋಹಗಳನ್ನ ತೊರೆದ್ಬಿಟ್ಟು ಆ ಹೃದಯದಲ್ಲಿ ದೇವ್ರೊಬ್ಬರನ್ನೇ ಇಟ್ಕೊಂಡ್ಬಿಟ್ಟ. ದೇವ್ರೊಬ್ಬರನ್ನೇ ಅದಕ್ಕೆ ನಾನು ಹೇಳ್ತೇನೆ, ಆ ದೇವ್ರೊಬ್ಬರನ್ನೇ ನೀವು ಇಟ್ಕೊಂಡ್ಬಿಟ್ರೆ, ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಮಾತಾಡ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊಂದಿಕೊಳ್ಳಬೇಕು, ಚಿಂತೆ ಮಾಡಬೇಕು. ಲಿಂಕ್ ಆಗತ್ತಾ? ಅದಕ್ಕೆ ಇದಕ್ಕೂ ಲಿಂಕು ಕರೆಕ್ಟ್ ಆಗತ್ತಲ್ಲ? ಲಿಂಕಿಂಗು ಸಿಂಕ್ ಆಗತ್ತಾನೆ ವರ್ಡು. ಹೊಸ ಒಡಂಬಡಿಕೆ ಕೆಲವು ಹೇಳ್ತಾರೆ ಅದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿದೆ ಬದು, ನೀವು ಬರೀ ಹಳೇದೇ ಮಾತಾಡ್ತೀರಾ. ಬಾ ಹೊಸ್ತಿಗೆ ಬರ್ತೀನಿ ಪಾ. ಇಲ್ಲಿ ಹೊಸ್ತಲ್ಲಿ ಹೇಳ್ತಾರೆ, ಏಸಪ್ಪ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದು. ಇದು ಅಂಥಕ್ಕೂ ಡಬ್ಬು ಕಾಲ ತಾನೆ, డబ్బు కావాలి లేదా? తిన్నకు భోజనంకు డబ్బు కావాలా, ಡ್ರಿಂಕ್ಸ್ಗೂ ಡಬ್ಬು ಕಾವಾಲ, ಬೆಡ್ಶೀಟ್ಗೂ ಡಬ್ಬು ಕಾವಾಲ. ಬೆಡ್ಶೀಟ್ ತೊಗೊಳಕ್ಕೂ ಊಟ ಮಾಡೋಕ್ಕೂ ನೀರು ಕೂಡ ಏನು ಬೇಕು? ಹಣ ಬೇಕು, ಡಬ್ಬು ಕಾವಾಲ. ಅತ್ತ ಹೇಳ್ತಾರಪ್ಪ, ಡಬ್ಬು ಓದು ಮಿಕ್ಕಿ. ಫಸ್ಟ್ ಏನು ಮಾಡಿ, ನನ್ನ ದೇವ್ರ ರಾಜ್ಯಕ್ಕಾಗಿ ಹೀಗಾಗಿ ತವಕಪಡಿ. ಆಗ ಇವೆಲ್ಲ ನಿಮ್ಮ ಅತ್ತೆ ಒದಗಿಸ್ಕೊಡ್ತಾರಂತ ಬರಲಿಲ್ಲ, ನಿಮ್ಮ ಆಂಟಿ ಒದಗಿಸ್ಕೊಡ್ತಾರೆ, ನಿಮ್ಮ ಮಾಮ ಕೊಡ್ತಾರಂತ ಬರಲಿಲ್ಲ ಅಲ್ಲಿ. ಆಗ ಇವೆಲ್ಲವುಗಳನ್ನ ದೇವ್ರು ನಿಮಗೆ ಕೂಡಿಸಲ್ಪಡು. Seek ye first the kingdom of God and all his righteousness, and all these things shall be added unto you. ಮಲ್ಟಿಪ್ಲೈ ಅಂತ ಹೇಳ್ತಾರೆ. ಮಲ್ಟಿಪ್ಲೈ ಅಂದರೆ 2 + 2 4, 3 + 3 6. ಆದರೆ ಇಂಟು ಮಾಡ್ತೀನಿ ಅಂತಾರೆ. 3 × 6 9, 3 × 3 × 3 × 3 9. ದೇವರೆಲ್ಲ ಮಲ್ಟಿಪ್ಲೈ ಮಾಡ್ತಾರೆ, ಕೂಡ್ಸಲ್ಲ. ಮಲ್ಟಿಪ್ಲೈ ಎವ್ರಿಥಿಂಗ್. ಅಬ್ರಾಮ್ಗೆ ಹೆಂಗೆ ಕೊಟ್ಟರು? ಲೆಕ್ಕ ಹಾಕೋ, ಎಷ್ಟು ಕೊಟ್ಟಿದ್ದೀನಿ ನೋಡು ಅಂತ ಅಂದ್ರೆ, ಈಗ ಅವನು ಬೆಳ್ಳಿ ಬಂಗಾರ ಯಥೇಚ್ಛವಾಗಿ ಎತ್ಕೊಂಬಂದ ಅಂತ ಹೇಳುತ್ತೆ ವಾಕ್ಯ. ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ, ಆಶೀರ್ವಾದ ಬಂದ್ಬಿಡುತ್ತೆ. ಆ ಆಶೀರ್ವಾದ ಅದಕ್ಕೆ ದೇವ್ರು ಹೇಳ್ತಾರೆ, ಈ ಮಕ್ಕಳಿಗೆ ಇವಾಗ ಅಬ್ರಾಮ್ ಸಂತತಿಯಿಂದ ಬಂದ ಮಕ್ಕಳ ಹತ್ರ ಕೂಡ ದೇವ್ರು ಮರಿಲಿಲ್ಲ. ಅಬ್ರಾಮ್ ಸತ್ತೋಗಿದ್ದೇನೆ ಇವಾಗ, ಅಬ್ರಾಮ್ ಇಲ್ಲ. ನಾವು ಅಬ್ರಾಮ್ ಡೈಡ್. Now his descendants are here. Now God again speaking through the Moses, servant of God. ಅವರ ಸೇವಕನಾದ ಮೋಸೆ ಮೂಲಕ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ? 18ನೇ ವಾಕ್ಯದಲ್ಲಿ ಈ ವಾಕ್ಯವು ನಮಗೆ ಸಾಮರ್ಥ್ಯ ಸಾಹಸಿಗಳನ್ನೆಲ್ಲ ಉಂಟಾಯಿದೆ ಅಂತ. ನೋಡ್ರು, ಇವತ್ತು ಬೆಳ್ಳಿ ಬಂಗಾರ ಎಲ್ಲ ಬಂದೈತೆ, ಎಲ್ಲೋ ನಮಗೆ ಬಂತಪ್ಪ ಗುರು, ನಾವೆಲ್ಲ ಬಂದ್ವಿ ಮಚ್ಚ, ಅದೆಲ್ಲ ನಮಗೆ ನಾವೇ ತೊಗೊಂಬಂದೆ ಅಂತ ಹೇಳ್ಕೋಬೇಡ. ನೆಕ್ಸ್ಟ್ ಹೇಳ್ತಾರೆ, ಕಾರಣ ಇದು ಹಿಂದ್ಗಳೊಂದು ಒಡಂಬಡಿಕೆ ಇದೆ. ಇದು ನಿಮ್ಮ ಆದಿ ತಂದೆ ಅಬ್ರಾಮನ ಮಾಡಿದ್ದಾರೆ. ಅಬ್ರಾಮ್ ಸತ್ತು ಹೋದ, ಆದರೆ ಒಡಂಬಡಿಕೆ ಸಾಯಲ್ಲ. ಅಗ್ರಿಮೆಂಟ್ ಏನು ಗೊತ್ತಾ? ಅಬ್ರಾಮ್ಗೂ ದೇವ್ರಿಗೆ ಒಡಂಬಡಿಕೆ, ನೀನು ಇದನ್ನು ಮಾಡಿದ್ರೆ ನಾನು ಇದನ್ನು ನಿನ್ನ ಕೊಡ್ತೀನಿ. ಸೊ ನಿನ್ನಿಂದ ಕೆಲವು ರಿಕ್ವೈರ್ಮೆಂಟ್ ಕೇಳ್ತಾರೆ. ಏನು ರಿಕ್ವೈರ್ಮೆಂಟು? ನೀತಿயாக இருக்கணும், நேர்மையாக இருக்க வேண்டும், பொய் சொல்லக்கூடாது, பித்தலாಟ பண்ணக்கூடாது, ಆಜು ಬಾಜು ಮಾಡಬಾರ್ದು, 420 ಆಗಿರಬಾರ್ದು, ಯಥಾರ್ಥವಾಗಿರಬೇಕು, ಪರಿಶುದ್ಧನಾಗಿರಬೇಕು, ನಿಯತ್ತಾಗಿರಬೇಕು, ಹೇಳಿದ ಮಾತನ್ನ ತಪ್ಪಬಾರ್ದು, ಕೊಟ್ಟ ಮಾತು ತಪ್ಪಬಾರ್ದು, 2 ಮಾತು ಮಾತಾಡಬಾರ್ದು, 2 ಮಾತು ಎಲ್ಲ ದೇವ್ರು ಹೇಳ್ದಾಗೆ ಅದು ಮಾಡೋಕ್ಕೆ ನೀವು ರೆಡಿ ಆಗಬೇಕು. ಇವಾಗ ನೀವು ಮನಸಾಕ್ಷಿ ಮೇಲೆ ಕೈ ಇಟ್ಟು ನೋಡಿ, ಒಳಗೆ ಎಷ್ಟು 420 ಕೆಲಸಗಳು ನಡೀತಾ ಐತೆ ಅಂತ ಅದರ ಹೃದಯದಲ್ಲಿ. ಮನೇಲಿ ಕೂತ್ಕೊಂಡು ಹೆಂಡ್ತಿನೇ ಗಂಡನಿಗೆ ಪ್ಲ್ಯಾನ್ ಮಾಡ್ತಾಳೆ, ಈ ಅಪ್ಪನ ಹೆಂಗೆ ಮಟ್ಟ ಹಾಕ್ಬೇಕಂತೇಳಿ. ಆ ಥರ ನಡೀದ ಪ್ರಪಂಚಕ್ಕೆ ಬಂದ್ಬಿಡ್ತೀವಿ. ಅದು ನೋಡಿ, ಮನೇಲಿ ಕೂತ್ಕೊಂಡ್ರೆ ಅಳಿಯನೇ ಅತ್ತೆ ಹೆಂಗೆ ಫಿಟ್ಟಿಂಗ್ ಇಟ್ಟು ಹೊಡಿಬೇಕು. ಇಲ್ಲಿ ಮನೇಲಿ ಕೂತ್ಕೊಂಡೆ ಅತ್ತೆ ಚೆನ್ನಾಗಿದ್ದೀರಾ ಅಂತ, ಹೊರಗಡೆ ಅವನೇನು ಮಾಡ್ತಾರೆ, ಸುಪಾರಿ ಕೊಟ್ಟಿರ್ತಾನೆ, ಹೊಡೆದು ಹಾಕ್ಬಿಡಿ ಎಂಬನ್ನ ಅಂತ. ಸತ್ತೋದ್ರ ಯಾವ ಯೋ ದೇವರೇ ಸತ್ತೋದ್ರ ಅಂತಾನೆ, ಕೊನೆಗೆ ಇವನೇ ಸುಪಾರಿ ಕೊಟ್ಟಿರ್ತಾನೆ. ಏನಕ್ಕೆ? ಅತ್ತೆ ಮೇಲಿರೋ ಆಸ್ತಿ ಮೇಲೆ ಆಸೆ. ಹೃದಯ ಎಲ್ಲಿದೆ? ಕಣ್ಣು ಮಾತ್ರ ಅತ್ತೆ ಮೇಲೆ ಐತೆ, ಹೃದಯ ಎಲ್ಲೈತೆ? ಆಸ್ತಿ ಮೇಲೆ ಐತೆ. ಇವತ್ತು ಎಷ್ಟೋ ಜನ ಆ ಥರ ಹಿಂದೆ ಹೋಗ್ತಾ ಇದ್ದಾರೆ. ಒಂದು ಅತ್ತೆಯಿಂದ ಯಾವಾಗಲೂ ಹೋಗ್ತಾನೇ ಇರೋಳಂತೆ ಸೊಸೆ. ನೈಂದೇನಪ್ಪ, ಯಾಕಂದರೆ ಅತ್ತೆ ಯಾವಾಗ ಬೀಗದ ಕೈ ಕೊಡ್ತಾಳಂತೇಳಿ. ಈ ಬೀಗದ ಕೈ ಹಾಕ್ಕೊಂಡೆ ಹಳ್ಳಿಯವರೆಲ್ಲ ನೋಡ್ತಿರಲ್ಲ, ಯಾವಾಗಲೂ ಬೀಗದ ಕೈಲಿ ಇಟ್ಕೊಂಡಿರ್ತದೆ ದಪ್ಪ, ಅದು ಜಲ್ ಅಂತಿರ್ಬೇಕು ಅವ್ರಿಗೆ. ಅವಾಗ ಅವ್ರ ಮನೆ ಓನರ್ ಅಂತ ನಮ್ಗೆ ಗೊತ್ತಾಗಬೇಕಲ್ಲಿ. ಇವಾಗೆಲ್ಲ ಯೂಟ್ಯೂಬ್ ಇದೆಲ್ಲ ಇವಾಗ ಇದು ಬಂದ್ಬಿಡ್ತು, ಏನು ಗೂಗಲ್ ಪೇ, ಫೋನ್ಪೇ ಎಲ್ಲ ಬಂದ್ಬಿಡ್ತು, ಎಲ್ಲ ಒದವಾದ ಫೋನಲ್ಲೇ ಬಂದ್ಬಿಡ್ತು. ದುಡ್ಡೇ ದೊಡ್ಡಪ್ಪ, ಮೊಬೈಲಿಂದ ದುಡ್ಡೇ ಬರೋಂಗೆ ಆಗ್ಬಿಡ್ತು. ಇವಾಗ ಬಂತ ದುಡ್ಡು ನೋಡು, 2000 ಬಂತ ಹೆಂಗೆ ಬಂತು, ಓಪನ್ ಮಾಡು ಅಲ್ವಾ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅಪ್ಪ. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲೋದನಿಗೆ ಪೊರಕೆ ಕಾಸು ಮರೆಯೋದಿಲ್ಲ ಅವನಿಗೆ. ಸ್ಮಾರ್ಟ್ ಫೋನ್ ಹಿಡ್ಕೋಬೇಕು ಇವತ್ತು. ಚುಚ್ಚೋ ಫೋನಲ್ಲ, ಅಮ್ಕೋದಲ್ಲ, ಚಿಕ್ಕಿ ಅದು ಅದಲ್ಲ. ಅಮ್ಕೋ ಫೋನ್ ಹೋಯ್ತು ಇವಾಗ. 1 ಒತ್ತಿ 2 ಒತ್ತಿ. ಇವಾಗ ಸುಮ್ಮನೆ ಬಾಯಿಲಿಡುವ 1 2 ಕಾಲ್ ಮಿಸ್ಟರ್ ವೆಂಕಟೇಶ್, ಎಸ್ ಸೀರೀಸ್ ಬಂದ್ಬಿಡ್ತು, ಅದೇ ಕರೆಯುತ್ತೆ ಸಿರಿ. ಬಂದೆ ಇರಿ, ಹಿಡ್ಕೋ ಒಂದು ಪುರಿ.
ಅಲ್ವಾ? ಸಿರಿ ಬಂದ್ಬಿಡ್ದು ಎಲ್ಲ. ಕಾಲ್ ಮೋಸಸ್, ಕಾಲ್ ವೆಂಕಟೇಶ್, ಕಾರ್ಲ್ ಹೋಗ್ಬೇಕು ಅದು ಹೇಳಿದ್ರೆ ಸ್ಮಾರ್ಟ್ ಫೋನ್ ಇದ್ರೆ ಮಾತ್ರ ಇದೆಲ್ಲ ಕೆಲಸ ಆಗತ್ತೆ. ಆ ಥರ ಒಂದು ಒಡಂಬಡಿಕೆ ಕಂಪನಿಯವ್ರು ಮಾಡಿಬಿಟ್ರು. ಈಗ ದೇವ್ರು ಹೇಳ್ತಾರೆ ಅಹಂಕಾರ ಪಡಬೇಡ, ಇದೆಲ್ಲ ಬಂದಿದ್ದೆ ನಾನು ನಿನ್ಕೊಟ್ಟಿರೋದು. ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾರೆ, ಆದುದರಿಂದ ನಿಮ್ಮ ದೇವರ ಹೇಳಿ, ನಿಮ್ಮ ದೇವರಾದ ಯೆಹೋವನು, ನಿಮ್ಮ ದೇವರಾದ ಯೆಹೋವನು ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ಒಡಂಬಡಿಕೆಯನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ಏನು ಅನುಭವ? 15ನೇ ವಾಕ್ಯ ಹೇಳುತ್ತೆ, ದೇವರು ನಿಮ್ಮ ಮೇಲೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ 40 ವರ್ಷನ ಪರೀಕ್ಷೆ ಮಾಡ್ತಾರೆ ದೇವರು. ಅವ್ರ ಅಡಂಬಡಿಕೆನ ಕೈಗೊಳ್ತಾರೆ ಇಲ್ವಾ ಅಂತೇಳಿ ಕೈಗೊಳ್ಳೋದಕ್ಕೆ ಅವ್ರನ್ನ ಪರೀಕ್ಷೆ ಮಾಡ್ತಾರೆ ಹೃದಯನ. ಗಾಡ್ ವಾಂಟ್ ಟು ಟೆಸ್ಟ್ ದರ್ ಹಾರ್ಟ್, ಹೌ ದೇ ವಿಲ್ ಗಿವ್ ದ ಮನಿ, ವಿಲ್ ದೇರ್ ಗಿವ್ ಮನಿ, ವಿಲ್ ದೇರ್ ಗಿವ್ ರೆಸ್ಪೆಕ್ಟ್ ಟು ದ ಮನಿ ಆರ್ ಟು ದ ಗಾಡ್. ವಾಟ್ ಈಸ್ ಯುವರ್ ಮೈನ್ ಪ್ರಯಾರಿಟೀಸ್ ಆಫ್ ಯುವರ್ ಲೈಫ್? ವಿಚ್ ಆರ್ ದೋಸ್ ಪ್ರಯಾರಿಟೀಸ್ ಫಾರ್ ಯುವರ್ ಲೈಫ್? ಯಾವುದಕ್ಕೆ ನೀವು ಹೆಚ್ಚು ಮೌಲ್ಯತೆ ಕೊಡ್ತೀರಾ? ಹಣಕ್ಕ, ಮನುಷ್ಯನ್ಗ, ದೇವ್ರಿಗ? ಆಗ ದೇವ್ರ ಅಂದಮೇಲೆ ನೀವು ಹಣನೇನು ಮಾಡಬಾರ್ದು, ಕೇರು ಮಾಡಬಾರ್ದು. ಅದಕ್ಕೆ ಅಪ್ಪ ನಿಮ್ಮನ್ನು ಪರೀಕ್ಷಿಸಿ ನಿಮಗೆ ಮೇಲೆ ಉಂಟು ಮಾಡಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಐಗುಪ್ತ ದೇಶದ ದಾಸರಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ. ಇದೆಲ್ಲ ಹೇಳ್ಕೊಂಡು ಅವ್ರು ಹೇಳ್ತಾರೆ, ಈ ವಾಗ್ದಾನವನ್ನು ನೆರವೇರಿಸನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸೋದಕ್ಕೆ ಸಾಮರ್ಥ್ಯ ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿ. ಇಷ್ಟು ಬಂತ ಇವತ್ತು ಆಸ್ತಿ ಅಲ್ಲ, ಇದೆಲ್ಲ ಕರ್ತರು ಕೊಡುತ್ತಾರೆ ಅವ್ರಿಗೆ ಮರ್ಯಾದೆ. ಇದೆಲ್ಲ ಕರ್ತರು ಕೊಡುತ್ತಾರೆ. ನನ್ನ ಮಗ ಕೇಳ್ತಾನೆ, ಡ್ಯಾಡಿ ಇಷ್ಟೆಲ್ಲ ಬಂದಿದೆ, ಎಲ್ಲ ದೇವ್ರು ಕೊಟ್ಟಿದ್ದ ಮಗ, ಎಲ್ಲ ದೇವ್ರು ಕೊಟ್ಟಿದ್ದ ಮಗ. ನಾನು ಬರೀ ಪ್ರೇಮ್ ಮಾಡಿದೆ ಅಷ್ಟೇ. ಯಾಕೆ ನಂದು ಅಂತ ಕೊಚ್ಕೊಳ್ಳೋಕೆ ಯಾವುದು ಇರ್ಬಾ, ಯಾಕಂದರೆ ಆಲ್ ಗ್ಲೋರಿ ಗೋಸ್ ಟು ಗಾಡ್. ನೀನು ಸಂಪಾದನೆ ಮಾಡ್ಬಿಟ್ಟು ಹೇಳ್ದೆ, ನಾನು ಕಷ್ಟಪಟ್ಟೆ, ನಾನು ಮೇಲೆ ಬಂದೆ. ಹೌದು, ಕಷ್ಟಪಟ್ಟೆ. ಬಾಡಿ ಕೊಟ್ಟಿದ್ದು ಯಾರು? ಕೈ ಕೆಲಸ ಕೊಟ್ಟಿದ್ದು ಯಾರು? ಜ್ಞಾನ ಕೊಟ್ಟಿದ್ದು ಯಾರು? ಆ ಕೆಲಸ ಮಾಡೋ ತಾಕತ್ತು ಕೊಟ್ಟಿದ್ದು ಯಾರು? ಎಲ್ಲ ದೇವರದ್ದು ರೀ. ಇನ್ನೇನು ನಿಮ್ಮದು ಅಂತ ಹೇಳ್ಕೊಳ್ಳೋದು ಐತಲ್ಲಿ. ನಮ್ಮದು ಏನು ಇಲ್ಲ ಅಲ್ವಾ? ಏನಿಲ್ಲ, ನಮ್ಮದು ಅನ್ನೋದು ಏನಿಲ್ಲ. ಅಪ್ಪ ಅಮ್ಮ ಬರಬೇಕಾದ್ರೆ ಮಗು ಹೊರಗಡೆ ಬರಬೇಕಾದ್ರೆ ಹೆಸರೊಂದು ಮಾತ್ರ ಇಡಬೇಕು ಅಷ್ಟೇ. ಅದಕ್ಕೊಂದು ಅರ್ಧ ಖರ್ಚಿದಷ್ಟು ಒಂದು ಚಟ್ಟಿ ಒಂದು ಆಗಿದ್ದು ಸಾಕಷ್ಟೇ. ನೀನೇನಿಲ್ಲ, ನೀನು ಹೆಸರೊಂದು ಇಡಬೇಕು. ಉಸಿರವ್ರು ಕೊಟ್ಟು ಕಳಿಸ್ಬಿಡ್ತಾರೆ. ನೀನೇನು ಪ್ರೊಡಕ್ಷನ್ ಮಾಡಬೇಡ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಟಕ 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 ಎಲ್ಲ ಒಳಗೆ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ಬಿಡೋದು. ಅದು ಎಪ್ಪಡಿ ಆಗೋ ತೆರಿಯಾದಡ. ಅದು ಹೆಂಗಾಗತ್ತೆ? ತಾಯಿ ಗರ್ಭದಲ್ಲಿ ಹೋಗಿ ಕಣ್ಣಿಟ್ಬಿಟ್ಟು ಹಿಂಗೆ ನೋಡೋಕ್ಕಾಗತ್ತಾ? ಆಗ್ತಾಯಿದೆ ಅಂತ ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ. ತಾಯಿಯ ಗರ್ಭದಲ್ಲಿರುವ ಬೆಳೆಯುವ ಮಗುವನ್ನು, ಆಕಾಶದಲ್ಲಿ ಹಾರಾಡುವ ಹದ್ದಿನ ದಾರಿಯನ್ನು, ಸಮುದ್ರದ ಮೇಲೆ ಚಲಿಸುವ ಹಡಗಿನ ಪ್ರಯಾಣದ ದಾರಿಯನ್ನು ನಿಮ್ಮ ಕೈಯಲ್ಲಿ ಹೇಗೆ ಅರಿಯೋದಕ್ಕೆ ಆಗೋದಿಲ್ಲವೋ ಹಾಗೆ ಕರ್ತನ ಜ್ಞಾನವನ್ನು ನಿಮ್ಮ ಕೈಯಲ್ಲಿ ಅರಿಯೋಕ್ಕೆ ಆಗೋದೇ ಇಲ್ಲ. ಒಬ್ಬ ಸೈಂಟಿಸ್ಟ್ ಹೇಳ್ತಿದ್ದಂತೆ, ನಾವು ಇದೆಲ್ಲ ಕಂಡಿಡ್ತಿದ್ದೀವಿ. ದೇವ್ರ ಮುಂದೆ ಹೇಳ್ತಾನಂತೆ, ಇದೆಲ್ಲ ಕಂಡಿಡ್ತೀವಿ, ಮಣ್ಣಲ್ಲಿ ಎಷ್ಟಿದೆ, ಇದೆಲ್ಲ ಎಷ್ಟಿದೆ, ಅದಲ್ಲಿ ಇಷ್ಟು ಪೌಷ್ಟಿಕಾಂಶ ಇದೆ ಅಂತ ಮಣ್ಣು ತೆಗೆದು ತೋರಿಸಿದಂತೆ. ಅಪ್ಪ ಹೇಳ್ತಿದ್ದೆ, ಮೊದಲು ಮಣ್ಣು ಕೆಳಗೆ ಬಿಸಾಕ ಬಡ್ಡಿ ಮಗನೇ, ಆ ಮಣ್ಣು ನಂದದು. ನೀ ಮಣ್ಣಿರೋದೇ ಕಂಡಿಡ್ದಿದ್ಯಾ? ಆ ಮಣ್ಣು ನೀ ಕಂಡಿಡ್ದ? ಮಣ್ಣಲ್ಲಿ ಅದಿದೆ ಇದಿದೆ. ನಾವು ಆಕಾಶಕ್ಕೆ ಹೋಗ್ಬಿಟ್ಟಿದ್ದಂತೆ. ಫಸ್ಟ್ ಅವ್ರು ಹೇಳಿದಂತೆ, ಇದೆಲ್ಲ ಹೇಳೋಕ್ಕೆ ಮುಂಚೆ ಮಣ್ಣು ಕೆಳಗೆ ಹಾಕು ಅಂದ್ರಂತೆ ದೇವರು. ಯಾಕೆ ಅಂದಂತೆ, ನಿಮ್ಮಪ್ಪ ನಾ ಮಾಡಿದ ಮಣ್ಣು, ನಾನು ಮಾಡಿಕ್ಕಿರೋದು ಮಣ್ಣು, ನಾನು ಮಾಡಿಕ್ಕಿರೋದು ಮರುಭೂಮಿಯಲ್ಲಿರೋ ಮಣ್ಣು, ನಾನು ಮಾಡಿಕ್ಕಿರೋದು ಸಮುದ್ರದಲ್ಲಿರೋ ಮಣ್ಣು, ನಾನು ಮಾಡಿರೋದು ಒಂದು ಡ್ರಾಪು, ಒಂದು ನೀರನ್ನ ಕೂಡ ಮನುಷ್ಯ ಮಾಡೋಕ್ಕಾಗಲ್ಲ ರೀ. ಒಂದು ಡ್ರಾಪ್ ನೀರು ಕೂಡ, ಒಂದು ಸೀಡು, ಒಂದು ಬೀಜ ಹಾಕಿದರೆ ಅಷ್ಟು ದೊಡ್ಡ ಮಾವಿನ ಮರ ಬರುತ್ತೆ ಅಂದರೆ ಏನು ರೀ? ಒಂದು ಮರನೇ ಇಡೀ ಕಾಂಕ್ರೀಟ್ನ ಹೊಡ್ಕೊಂಡು ಹೋಗುತ್ತೆ ರೀ ಆ ಮರ. ಅಷ್ಟು ದೊಡ್ಡ ಕೆಪಾಸಿಟಿನ ಆ ಬೀಜದೊಳಗೆ ಇಟ್ಟಿದ್ದಾರೆ ದೇವರು. ಅಷ್ಟು ತಾಕತ್ತು ಇಟ್ಟಿದ್ದಾರೆ. ಗಾಡ್ ಮ್ಯಾನ್ ಕೆನಾಟ್ ಈವನ್ ಫೈಂಡ್. ಈ ರಿಸರ್ಚ್ ಮಾಡಿ ಒಂದು ಬೀಜ ಅವನ ಕೈಲಿ ಮಾಡೋಕ್ಕಾಗಲ್ಲ ರೀ. ಯಾಕಂದರೆ ಪ್ರತಿಯೊಂದು ಬೀಜ ದೇವರ ಕೈಯಿಂದ ಆಗಲ್ಪಟ್ಟಿದೆ. ಬೀಜಕ್ಕೆ ಇಷ್ಟು ತಾಕತ್ತು, ಹಿಮ್ಮತ್ತು, ಶಕ್ತಿ ಇರೋದಾದರೆ ಪರಲೋಕದಿಂದ ಬಂದಿರುವ ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ. ಆ ವಾಕ್ಯ ಗಾಡ್ ದೇವರ ವಾಕ್ಯದಲ್ಲಿ ದೊಡ್ಡ ಹಿಮ್ಮತ್ತನಾಗಿ ದೇವರು ಕಾರ್ಯ ಮಾಡ್ತಾರೆ. ಯಾರು ಸುಮ್ಮನೆ ಕೂತ್ಕೋಬೇಡಿ. ಹಣಕಾಸುಗಳ ಅಭಿವೃದ್ಧಿ ಹೊಂದುತ್ತೀರಾ, ಎದ್ದು ಬಂದು ಬೀಜ ಬಿತ್ತಕ್ಕೆ ಹೋಗಿ. ಯಾಕಂದರೆ ಸೀಸನ್ ಟೈಮು. ಯಾರು ಈ ಮೌನ ಕೂತ್ಕೊಂಡ್ರೆ ನೀವು ಆಂಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಎದ್ದು ಬರೋದಾದ್ರೆ ನೋಡಿ, ನನ್ನ ಬೊಂಬೈ ಪಟ್ಟಣದಲ್ಲಿ ಕೈಯೆಲ್ಲ ಕಾಲಿಲ್ಲ ರೀ, ಹಿಂಗೇ ಬಂದು ಆಗ್ತಾ ಇದ್ದಾನ್ರಿ. ಯಾಕಂದರೆ ಅವನಿಗೆ ಈರಿಂಗ್ ಬೇಕಾಗಿಲ್ಲ, ಒಡಂಬಡಿಕೆ ಮುಖ್ಯ. ಹಣಕಾಸೆಲ್ಲ ಮೇಲೆ ಬರಬೇಕು. ಹಣ ಇರೋನಿಗೆ ಮರ್ಯಾದೆ ಅಂತ ಹೇಳ್ತಾರಲ್ಲ, ಕರ್ತ ನಮ್ಮ ಜೊತೆ ಇದ್ರೆ ಹಣ ತಾನಾಗಿ ಉಕ್ಕಿ ಒಳಗೆ ಬಂದ್ಬಿಡತ್ತೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆ ರಕ್ತ ಇವತ್ತು ನಮಗಾಗಿ ಬಿಡುಗಡೆ ಮಾಡಿದ ಆ ರಕ್ತ, ಯೇಸು ವಾಕ್ಯವನ್ನು ಇವತ್ತು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅಪ್ಪ ಹೇಳ್ತಾರೆ, ಎಲ್ಲ ಆಶೀರ್ವಾದ ನಿಮಗೆ ಬಂದ್ಬಿಟ್ಟಿದೆ. ಇದೆಲ್ಲ ಹೆಂಗ್ ಬಂತು ನಿಮಗೆ?
ಹೆಂಗ್ ಬಂತು ಅಣ್ಣ ಅವರೇ, ನೇತ್ರ ಅವರೇ, ಹೆಂಗ್ ಬಂದಿದಲ್ಲ? ನಿಮ್ಮ ಅಪ್ಪನ ಕಾಲದನ ಮಾಡಿದ ಒಡಂಬಡಿಕೆ. ಅವನು ಕರೆಕ್ಟಾಗಿ ನಿಯತ್ತಾಗಿದ್ದ, ಅದಕ್ಕೆ ನಾನು ಹಣ ಸುರಿಸಿದ್ದೀನಿ. ನೀನು ಹಿಂಗೆ ನಿಯತ್ತಾಗಿದ್ರೆ ಈ ದುಡ್ಡು ನಿನ್ ಜೊತೆ ಇರುತ್ತೆ. ಆಮೆನ್, ಹಲ್ಲೆಲೂಯಾ. ಇಲ್ಲ ಅಂದ್ರೆ ದುಡ್ಡು ಏನಾಗತ್ತೆ? ಆರ್ಪೋಯೋ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಕೆಳಗೆ, ಏನು ಹೇಳ್ತಾರಲ್ಲಿ? ಈ ಭಾಗ್ಯವು 19ನೇ ವಾಕ್ಯ, ನೀವು ನಿಮ್ಮ ದೇವರಾದ ಯೆಹೋವನನ್ನ ಮರೆತು ಇತರ ದೇವರುಗಳನ್ನ. ಯಾವ್ದು ಇತರ ದೇವರುಗಳು? Who are those gods? Why God says to the people of Israel, thou I am the only God, there is no other God? Why he says? Because they were seeing the country, a country who had 10 goddesses. ಆ ದೇಶದಲ್ಲಿ 10 ದೇವತೆಗಳಿತ್ತು. ಅದಕ್ಕೆ ಇವ್ರು ಬಂದು ದೇವ್ರ ಇಂಟ್ರಡಕ್ಷನ್ ಮಾಡ್ಕೊಳ್ತಾರೆ. ನಿಮ್ಮಪ್ಪ ಆದಿ ಕಾಲದಲ್ಲಿದ್ದ ಅಬ್ರಾಹ್ಮನು ಒಂದೇ ಆರಾಧನೆ ಮಾಡ್ದ. ಈಗ ನೀವು 430 ವರ್ಷ ಈ ದೇಶದಲ್ಲಿ ಗುಲಾಮರಾಗಿದ್ದೀರಾ. ಈ ಗುಲಾಮತನದ ದೇಶದಲ್ಲಿ 10 ದೇವತೆಗಳಿದೆ. ನಾನು ಹೇಳಿದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಮಾತಾಡ್ತಾರಲ್ಲಿ, ನಾನದ ಬೇರೆ ದೇವರುಗಳು ಇರಬಾರದು. ಐ ಆಮ್ ಎ ಜೆಲಸ್ ಗಾಡ್, ಐ ಆಮ್ ದ ಓನ್ಲಿ ಗಾಡ್ ಫಾರ್ ಯು. ಅದು ಹೇಳ್ಬಿಟ್ಟೆ ಕೇಳ್ತಾರೆ. ಇಲ್ಲಿ ಹೇಳ್ತಾರೆ, ನೀವು ನಿಮ್ಮ ದೇವರ ಯೆಹೋವನನ್ನು ಮರೆತು ಇತರ ದೇವತೆಯ ಹಣಕಾಸುಗಳನ್ನ ನಂಬಿ ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ಉದ್ಧಾರವಾಗಿ ಹೋಗುವಿರಿ, ನಾಶವಾಗಿ ಹೋಗುವಿರಿ. ಕ್ಯಾಕರ್ಸ್ ಉಗಿತಾರೆ ನೋಡಿ ಅಪ್ಪ, ಹೆಂಗ್ ಉಗಿತಾರೆ ನೋಡ್ರಿ. ಖಡಕ್ ಹೆಂಗ್ ಬೈತಾರೆ ನೋಡ್ರಿ. ಸಭೆ ಮಕ್ಕಳು ಹೆಂಗಿರ್ಬೇಕು ಅನ್ನೋದು ಹೇಳ್ತಾನ ಅಪ್ಪ ತನ್ನ ಸಭೆ ಮಕ್ಕಳು. ಧರ್ಮೋಪದೇಶ ಕಾಂಡ ಅಂದರೆ ಆ ಇಡೀ 31 ಚಾಪ್ಟರ್ ಕೂಡ ಬರೀ ಬೋಧಿಸ್ಕೊಂಡೇ ಹೋದ್ರ ಅಪ್ಪ. ವಯಸ್ಸಾದ ಕಾಲದಲ್ಲಿ 120 ವರ್ಷ ಅಪ್ಪನಿಗೆ ಸ್ಪೆಕ್ಸ್ ಇಲ್ಲ, ಚರ್ಮ ಸುಕ್ಲಿಲ್ಲ, ಏನು ಪರ್ಫೆಕ್ಟ್ ಆಗಿದ್ದಾರೆ ಅಪ್ಪ ನೋಡಿ. ಇಡೀ ಬೋಧನೆ ಮಾಡಿಕೊಂಡು ಅವ್ರು ಹೇಳ್ತಾರೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವಗಳನ್ನ ಅವಲಂಬಿಸಿದ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗಿருந்து ನಾನು ನಿಮಗೆ ಖಂಡಿತವಾಗಲೂ ಎಚ್ಚರಿಸುತ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆ ನೀವು ನಾಶವಾಗಿ ಹೋಗಿ ಭಾಳ ಪೋಯಿಡ್ಬೇಡ. ನೀ ಎವಳೋ ತಿಟ್ಟಾರ್ಪ. ನಮ್ಮನೇಲಿ ಕೆಲವು ಟೈಮ್ ಹೇಳಲ್ವಾ ಅಪ್ಪ ಅಮ್ಮ ಅವ್ರ ಮಾತು ಕೇಳದೆ, ನೀ ಹಾಳಾಗಿ ಹೋಗ್ತೀಯ ಮುಂಡೆದೆ, ನೀವು ಉದ್ಧಾರ ಆಗಲ್ಲ ಕಣ ಅಮ್ಮ, ಶಾಪ போடாதம்மா, நீ உருப்படவே மாட்டே, போடி போடா. ಏನು சொல்றாரு? ಅವ್ರ ಮಾತು ನೀ ಕೇಳಲಿಂದ ಅವರೇ ಹಿಂಗೆ ಹೇಳೋದಾದರೆ, ಬೇರೆ 9 ತಿಂಗಳು ಬಾಡಿಗೆಗೆ ಇಟ್ಬಿಟ್ಟು ಹೊರಗಡೆ ಕರ್ಕೊಂಬರೋ ತಾಯಿನೇ ಈ ಥರ ಹೇಳಿದ್ರೆ ಆಯಮ್ಮನ ಮಾತೇ ನೆರವೇರೋದಾದರೆ, அப்பன்னு கிரியேட் ಮಾಡಿ உருவாக்கி உண்டாக்கினாரே அந்த கடலுடைய வார்த்தையை நீ கரெக்டாக கேட்டு கொல்ல கேட்காமல் போயிட்டா. கர்த்தர் சொல்கிறார், நீ உருப்படவே மாட்டே. அதுக்கு ಇವತ್ತು எவ்வளோ கர்த்தருடைய பிள்ளை உருப்படாமல் போயிருக்கிறாரு. பார்த்தீங்களா? கடன் தொல்லை, வேதனை, கண்ணீரும், தனிமை, பிச்சைக்காரத்தனம், பிச்சை கேட்குறது, ಕೊಲ್றது, ವಡ್ಡಿ. ಯಾಕೆ ಇವತ್ತು ಎಷ್ಟೋ ಬಡ ಮಕ್ಕಳು ಬಿಲಿವರ್ಗಳು ಯಾಕೆ ಇನ್ನೂ ಬಡತನದಲ್ಲಿದ್ದಾರೆ? ಯಾಕೆ ಭಿಕ್ಷೆ ಬೇಡೋದು, ಬಡಿಗೆ ಹೋಗೋದು? ಈ ಕಾರಣ ಯಾಕೆ? ಅವ್ರು ಇನ್ನೂ ಒಡಂಬಡಿಕೆಯಲ್ಲಿ ಬರಲಿಲ್ಲ. ಇದೆಲ್ಲ ನೆಗೆ ನೆಟ್ಟಲೆ ವಚ್ಚು ಎಡ್ತಿರ್ಕಾರೆ. ಆನೆ ಉಳ್ಳದಿರೋ ನೆಗೆ ನೆಟ್ಟು ಎಡಕ್ಲೆ. ಹಲೋ, ಮೇಲಿರುವಂಥ ಒಡವೆ ಬಂಗಾರಗಳನ್ನ ಅಶೋಕಣ್ಣ ತೆಗೆದವ್ರೆ, ಒಳಗಿರುವಂಥ ಒಡವೆಗಳನ್ನ ಏನು ಮಾಡಿಲ್ಲ. ಇನ್ನು ನಾನು ಸ್ವಾಭಿಮಾನ, ಸ್ವಾರ್ಥ, ನಾನೇ, ಅಹಂಕಾರ, ದರ್ಪ ಅದೆಲ್ಲ ತೆಗಿಯಂತಾರೆ ದೇವರು. ಹಲೋ, ತೆಗ್ದಿದ್ದೀರಾ? ಇದು ಬೇದ, ನಾನು ಸ್ಕ್ಯಾನ್ ರಿಪೋರ್ಟ್ಗೆ ಹೋಗಿ ಬರ್ತೀನಿ ಬೇದಾರೆ. ಅದು ಬೋಟಿ ಕಲಿಜಾನೆ ತೋರಿಸ್ತದೆ. ಆನೆ ಇದು ಇರುತ್ತದೆ, ಇದು ಕರೆಕ್ಟಾಗಿ ಕಾಮಿಸಿಡೋ. ನೀ ಎಪ್ಪಡಿಯಪಟ್ಟ ಮಗನ್. ನಾನು ಮುಂಬೈಗೆ ಬಂದು ನೋಡ್ಬೇಕಾದ್ರೆ ಕೇಳಿ ಫಿಲಮಿನವ್ರನ್ನ. ಒಬ್ಬೊಬ್ಬರು ಇಷ್ಟು ದೇವ್ರು ಹಿಂಗೆ ಹೇಳ್ತಾರೆ, ಆ್ಯಕ್ಯುರಸಿಲಿ ಹೇಳ್ತಾರೆ, ಹಿಂಗೆ ಇದೆಯಾ ಅಂತ. ಅವರು ಕೇಳ್ತಾರೆ, ಅವ್ರು ಅಬ್ಬಿಯೇ சொல்லிட்டாரு. ஏன் சொல்லுவார் கர்த்தர்? அவர் மேல் அன்புள்ளவர் இருக்கிறார். God loves that person. That's why God loves that. Even that's why God loves you. ಅಪ್ಪ ಹೇಳ್ತಾರೆ, ಹಣ ಬರಬೇಕಾ? ಹಣ ನಮ್ಮ ಅದಕ್ಕೆ ಅವ್ರು ಹೇಳ್ತಾರೆ, ಹಣ ಎಲ್ಲ ಬಂತ ಅಹಂಕಾರ ಪಡಬೇಡ. ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ದೇವರೇ ಸಾಮರ್ಥ್ಯ ಕೊಟ್ಟರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಸಾಮರ್ಥ್ಯವನ್ನು ಕೊಟ್ಟೆಂದು ದೇವರೇ ಕೊಟ್ಟಿದ್ದಾನೆ ಸಂಪಾದನೆ ಅಂತ ಹೇಳಿ ಯಾರನ್ನ ಜ್ಞಾಪನ ಮಾಡಿ? ದೇವರನ್ನ. ಅದಕ್ಕೆ ಕೀರ್ತನೆಗಳನ್ನ ನನ್ನ ಮನವೇ ನನ್ನ ಸರ್ವೇಂದ್ರಗಳೇ ನನ್ನ ಮನವೇ ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯಾವತ್ತು ನೀ ಮರಿತೀಯ ಆವತ್ತಿಂದ ನೀ ಭಿಕ್ಷೋಳ ಆಗೋದು. ನೀನು ಯಾವಾಗವರೆಗೂ ಮರಿದೇ ಇರ್ತೀಯ ಅಲ್ಲಿವರೆಗೂ ರಾಜಕುಮಾರ ಕುಮಾರಿ ನೀನು. ಇವತ್ತು ಯಾಕೆ ನಾನು ಇನ್ನೂ ನೆನೆಸ್ತೀನಿ, ನನ್ನ ಬಡತನಗಳನ್ನ ಯಾಕೆ ನೆನೆಸ್ತೀನಿ? ಬಡತನ ಎಲ್ಲಿವರೆಗೂ ನೆನೆಸ್ತೀನಿ ಅಲ್ಲಿವರೆಗೂ ಶ್ರೀಮಂತನಾಗಿರ್ತೀನಿ. ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆ ಆಗಿರಿ ಅಂತ ಹೇಳುತ್ತೆ.
Do not lean on your own understanding, but in all your ways acknowledge him and he shall direct thy path. ನಿನ್ನನ್ನು ನೀನೇ ಬುದ್ಧಿವಂತನೆಂದು ಎಣಿಸಿಕೊಳ್ಳದೆ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಕರ್ತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸರಾಗ ಮಾಡಿ ಪಾಯಸ ಥರ ನೆಕ್ಕಂಗೆ ಮಾಡ್ತಾರೆ. ಚೆನ್ನಾಗಿ ತಿನ್ನು ಮಗಳ ಊಟ ಅಂತ. ಇಲ್ಲ ಅಂದರೆ ಮಣ್ಣೆ ನೆಕ್ಕಬೇಕು. ಮಣ್ಣೆಕ್ಕಾಗಿ ಮಾಡ್ತಾರೆ ದೇವ್ರವ್ರನ್ನ. 430 ವರ್ಷ ಯಾಕೆ ಈ ಮಕ್ಕಳನ್ನ ಕರ್ಕೊಂಡೋದ್ರು? ನೆಂಡ್ರಿಗೆಟ್ಟ ಪಿಳ್ಳೆಗಳು ಕರ್ತರೆ ನೆನಿಕಾಮೆ ಪೋಯ್ಟಾರುಂಗ. ಉಪಕಾರ, ಅದಕ್ಕೆ ದೇವ್ರ ವಾಕ್ಯ ಹೇಳ್ತೇವೆ, ಉಪಕಾರವನ್ನು ಮರೆತು ಅಪಕಾರ ಮಾಡಿದವನ ಮನೆಗೆ ಕೇಡು ತಪ್ಪಿದ್ದಲ್ಲ. ಅವನ ಮನೆಗೆ ಕೇಡು ಬಂದೇ ಬರುತ್ತದು. ಒಂದು 10 ರೂಪಾಯಿ ಸಿಕ್ತಾ 10 ರೂಪಾಯಿಗೆ ಏನು ಮಾಡಬೇಕು? ಥ್ಯಾಂಕ್ ಯು ಜೀಸಸ್ ಅಂತ ನೀವು ಹೇಳ್ಬೇಕು ಅಪ್ಪನಿಗೆ. ಅದಕ್ಕೆ ಹಣವನ್ನು ನೋಡಿ, ಇವೆಲ್ಲ ಹಣ ಎಲ್ಲಿಂದ ಬಂತು ಇವ್ರಿಗೆ? ಒಡಂಬಡಿಕೆ ಒಳಗೆ ದೇ ಆರ್ ಅಂಡರ್ ದ ಕವನೆಂಟ್ ಇದ್ದಾಗ ಗಾಡ್ ಹ್ಯಾಸ್ ಟು ಹಿಯರ್. ಹಲೋ, ಗಾಡ್ ಹ್ಯಾಸ್ ಟು. ಅದಕ್ಕೆ ಬಾರ್ತಿಮಿಯ ಕರೀತಾನೆ, ದಾವಿದನ ಕುಮಾರನೇ ನನ್ನ ಮೇಲೆ ಮನ ಬರಗು. ವೈ ಈಸ್ ಕಾಲಿಂಗ್? ಬಿಕಾಸ್ he is under the covenant of Abraham and God has to listen to him. If he is so busy also, he has to listen because he already made a oath before the father of Abraham. ಅಬ್ರಾಹ್ಮನಿಗೆ ದೇವರು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ದಾವಿದನ ಕುಮಾರ ಅಂತ ಹೇಳಿದ ತಕ್ಷಣ ಏಸಪ್ಪ ತಿರುಗ್ತಾರೆ, ಯಾರು ನನ್ನ ಕರಿತಿರೋದು ಅಂತ ಹೇಳಿ. ಆಗ ಅವನು ಹೇಳ್ತಾರೆ, ಏನು ಬೇಕಪ್ಪ ನಿನಗೆ? ನನ್ನ ಕಣ್ಣುಗಳು ಕಾಣಬೇಕಪ್ಪ, ಐ ವಾಂಟ್ ಟು ಸಿ ಯು. ಅದು ನೋಡಿ ಅದೇ ನೆನೆಸ್ಕೊಳ್ತಾರೆ. ಅಬ್ರಾಮ್ ಸತ್ತೋಗಿದ್ದಾನೆ, ಅದೇ ಒಡಂಬಡಿಕೆ ಸಾಯಲ್ಲ. ಇದ್ದೀರಾ? ಅದಕ್ಕೆ ಅದು ಶಾಶ್ವತ ಒಡಂಬಡಿಕೆ ಅಂತ ಹೇಳ್ತಾರೆ ನಾಗೇಶ್ ಅವರೇ, ಪರ್ಮನೆಂಟು. ಆ ಒಡಂಬಡಿಕೆಯಲ್ಲಿ ನೀವು ಕರೆಕ್ಟಾಗಿರಬೇಕು. ನಿಮ್ಮ ಬಂಧು ಬಳಗ ಅಂದ್ರೇನು? ಹಣದ ವ್ಯವಹಾರಗಳಲ್ಲಿ, ಹೋರಾಟ, ಲೋಕದ ಇಚ್ಛೆಗಳಲ್ಲಿ, ಅದಕ್ಕೆ ನಿಮ್ಮ ಹೃದಯನೇನು ಮಾಡಬೇಡಿ, ಅವಕಾಶ ಮಾಡಿಕೊಳ್ಬೇಡಿ. ಅದಕ್ಕೆ ಪೌಲ್ ಹೇಳ್ತಾರೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೀವೆಲ್ಲರೂ ಕರ್ತನ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದವರಾಗಿರ್ರಿ. ಈ ಸಭೆ ಏನು ಪರಲೋಕ ಭಾವದರಾಗಿ ನಿಮಗೆ ದೇವರು ಹೆವೆನ್ಲಿ ಮೆಂಟಾಲಿಟಿ ಕೊಡ್ತಾ ಇದ್ದಾರೆ, ಈಗಲ್ ಮೆಂಟಾಲಿಟಿ ಕೊಡ್ತಾ ಇದ್ದಾರೆ. ಇದ್ದಿದ್ದ ಬಡತನ, ದರಿದ್ರ, ಇದ್ದಿದ್ದ ಇಚ್ಛೆ, ವ್ಯಾಮೋಹ ಇವೆಲ್ಲ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ಕಾರಣ ಯಾಕೆ? ಒಂದೊಂದು ಬಾರಿ ಬರಬೇಕಾದ ಒಂದೊಂದು ಮೆಸೇಜ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ನಿನ್ನ ಫೈನಾನ್ಸ್ ಮೇಲೆ ಬರಬೇಕಾದ್ರೆ ದೇವ್ರು ಆಸೆ ಪಡ್ತಾರೆ. ಅದು ಫೈನಾನ್ಸ್ ಬರಬೇಕಂದ್ರೆ ನೀನು ಒಣಕಾಲಾಕಿ ಪ್ರೇಯರ್ ಮಾಡೋದು ಬೇಕಾಗಿಲ್ಲ, ನೀನು ಉಪವಾಸ ಮಾಡಿ ಪ್ರೇಯರ್ ಮಾಡೋದು ಬೇಕಾಗಿಲ್ಲ, ನೀನು ಹೋಗಿರ್ದು ಅಯ್ಯೋ ಕೊಟ್ಬಿಡಪ್ಪ ಅಂತ ಅಳೋದು ಬೇಕಾಗಿಲ್ಲ. ಇಲ್ಲ ಎಲ್ಲೋ ಸಿಕ್ಕಿಮ್ಗೆ ಅಲ್ಲಿ ಗಲಾಸಿಬಾಳ ಹೆಂಗು ಮಾರ್ಕೆಟ್ಗೆ ಹೋಗಿ ಲಾಟ್ರಿ ತೊಗೊಳ್ಳೋದು ಬೇಕಾಗಿಲ್ಲ. ಅಪ್ಪ ಹೇಳ್ತಾರೆ, ನಾನು ಒಡಂಬಡಿಕೆಯನ್ನು ಕೈಗೊಂಡು. ಏನು ಒಡಂಬಡಿಕೆ? ಆ ಹೃದಯದಲ್ಲಿ ನಾನೇ ನಿನ್ನ ದೇವರು, ಆ ಹೃದಯದಲ್ಲಿ ನಾನೇ ನಿನ್ನ ದೇವರು. ಹೆಂಡತಿಗಿಂತ, ಗಂಡನಿಗಿಂತ, ಆಸ್ತಿಗಿಂತ, ನಿನ್ನ ಕಾರ್ಗಿಂತ ಅಪ್ಪನ ಹೆಚ್ಚಾಗಿ ನೀನು ಪ್ರೀತಿ ಮಾಡೋಕ್ಕೆ ಆರಂಭ ಮಾಡು. ಸರ್ಕಾರ ಕೆಲಸ ಇತ್ತು, ಕೇಂದ್ರ ಸರ್ಕಾರ ಕೆಲಸ, ಅದನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೆ. ನಮ್ಮ ಮನೇಲಿ ಎಲ್ಲರೂ ಹೇಳೋರು, ಏನೋ ಆಂಡ್ರು ನಿನಗಿಷ್ಟು ಒಳ್ಳೆ ಕೆಲಸ ಸಿಕ್ಕಿದೆ. ಅದನ್ನು ಜಂಪ ಪಡಲಿಲ್ಲ, ಆ ಕೆಲಸನ ಬಿಸಾಕ್ಬಿಟ್ಟೆ. ತುಂಬ ದಿನ ಇರಲಿಲ್ಲ ಸಂತೋಷ. ಅಪ್ಪ ಹೇಳೋದು, ನಾನು ಸೇವೆ ಮಾಡ್ತೀಯಾ? ಹೌದು ದೇವರು, ಮಾಡು ಬಾ, ಅದೇ ಕೆಲಸ ಮಾಡ್ಕೊಂಡು ಮಾಡ್ತೀನಿ. ಮುಟ್ಟಾಳ, ಆ ಕೆಲಸ ಬಿಡು ನೀನು, ನಾನು ಸೇವೆ ಮಾಡು ಬಾ. ನೀನು ಏನು ಮಾಡ್ಬೇಕು ಅವಾಗ? ಯಾರ ಹತ್ರ ಹೋಗಿ ಅಡ್ವೈಸ್, ಲಾಯರ್ ಅಡ್ವೈಸ್ ತೊಗೊಳ್ಳಿ, ನಾನೇ ಅಡ್ವೈಸ್ ತೊಗೋಬೇಕು ನನ್ನ ಹೃದಯದಲ್ಲಿ. ಹೇಗೆ ತೊಗೊಳಕ್ಕೆ ಸಾಧ್ಯ? ಇಫ್ ಐ ಲವ್ ಮೈ ಗಾಡ್ ಮೋರ್ ದೆನ್ ಎನಿಥಿಂಗ್. ನನ್ನ ಹೃದಯದಲ್ಲಿ ದೇವನ ಹೆಚ್ಚು ಪ್ರೀತಿ ನಾ ಕೊಟ್ಟರೆ, ಪವಿತ್ರ ಅವರೇ, ಆ ಏಸಪ್ಪನ ನಾ ಮುಂದೆ ಆ ಕೆಲಸ ದೊಡ್ಡದಾಗಿ ಕಾಣಲ್ಲ. ನನಗೆ ದೊಡ್ಡದಾಗಿ ಬಿಟ್ಟು ಬಾ ಅಂತ ಹೇಳಿದ ತಕ್ಷಣ ಬಿಟ್ಟು ಬಂದೆ. ನಾನು ಎಲ್ಲ ಕೆಲಸ ಬಿಟ್ಟು ಬಂದೆ. 1996ನೇ ಇಸ್ವಿಯಲ್ಲಿ ಆ ಕೆಲಸನ ಬಿಟ್ಟು ಬಿಸಾಕಿ ಬಂದೆ. ದೇವರೇ, ಈ ಕೆಲಸಕ್ಕಿಂತ ನೀ ದೊಡ್ಡವನಪ್ಪ, ಈ ಕೆಲಸಕ್ಕಿಂತ ನಿನ್ನ ವಾಕ್ಯ ದೊಡ್ಡದಪ್ಪ, ಈ ಕೆಲಸಕ್ಕಿಂತ ನಿನ್ನ ಮಹಿಮೆ ದೊಡ್ಡದಪ್ಪ, ಈ ಕೆಲಸಕ್ಕಿಂತ ನಿನ್ನ ಸೇವೆ ದೊಡ್ಡದಪ್ಪ, ಈ ಕೆಲಸಕ್ಕಿಂತ ನೀ ಹೇಳೋ ಮಾತು ಕೇಳೋದು ತುಂಬ ದೊಡ್ಡದಪ್ಪ, ಈ ಕೆಲಸಕ್ಕಿಂತ ನೀನು ಮಾಡೋ ಎಲ್ಲ ಕಾರ್ಯಗಳು ನನಗೆ ದೊಡ್ಡದಪ್ಪ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಇಲ್ಲವೇ ಇಲ್ಲ, ಮನೆಯವ್ರಿಗಿಲ್ಲ. ಐ ಆಮ್ ಕೇಮ್ ಅಂಡರ್ ದ ಕವನೆಂಟ್ ಆಫ್ ಗಾಡ್. ದೇವರ ಒಡಂಬಡಿಕೆ ಒಳಗೆ ನಾನು ಬಂದ್ಬಿಟ್ಟೆ. ಆ ಒಡಂಬಡಿಕೆ ಬಂದಿದ್ರೆ ದೇವರು ಆ ಕೆಲಸವನ್ನು ಆಶೀರ್ವಾದ ಮಾಡ್ಬಿಟ್ರು. ಇವತ್ತು ನೋಡಿ, ನಾನೇ ಒಂದು ಕಂಪನಿ ನಡೆಸ್ತಾ ಇದ್ದೀನಿ. ಏನು ಕಂಪನಿ? ಪರಲೋಕದ ಕಂಪನಿ. ಏನು ಪ್ರಾಡಕ್ಟ್ ನಿಮ್ಮದು? ಮ್ಯಾನುಫ್ಯಾಕ್ಚರು, ಸೌಲ್ ಮ್ಯಾನುಫ್ಯಾಕ್ಚರ್. ಅಲ್ಲೆಲೂಯಾ. ಯಾವ ಆಪರೇಷನ್ನು? ಸರ್ಜಿಕಲ್ ಆಪರೇಷನ್, ಓಪನ್ ಹಾರ್ಟ್ ಸರ್ಜರಿ ಇಲ್ಲ, ಫುಲ್ ಪೀಸ್ ಮಾಡಿ ಮತ್ತೆ ತಿರ್ಗಿ ಅಟ್ಯಾಚ್ ಮಾಡೋ ಆಪರೇಷನ್. ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಹಾರ್ಟ್ ಎಲ್ಲ ಕಟ್ ಮಾಡಿದ್ದೀವಿ, ಮೆತ್ತಿಗಿಳಿ, ಮೆತ್ತಿಗತ್ತು, ಮೆತ್ತಿಗೆ ನಿದ್ರೆ ಮಾಡು, ಗೊತ್ತಾಯ್ತಾ? ಆಯ್ತಪ್ಪ, ನೀನು ಹಾಗೆ ಮಾಡ್ತಾ ಏನು, ತುಂಬ ನಗಬೇಡ, ತುಂಬ ಯಾನೋ ದಿಟ್ಟಿಸಿ ನೋಡಬೇಡ, ಯಾನೋ ನೋಡಿ ಡವ್ ಹೊಡಿಬೇಡ. ಇದು ಡಾಕ್ಟರ್ ಹೇಳೋದು. ಆಪ್ರೇಷನ್ ಮಾಡಿ
ಅವನ ಹತ್ರ ಒಂದು 80 ಲಕ್ಷ 90 ಲಕ್ಷ ಪೀಕ್ಕೊಂಡು ಮೆತ್ತಿಂಗಡಿ ಉಳ್ಳಡಿ ಹಣ್ಣಡಿ ಎಳ್ಳಡಿ ಅಂತೇಳಿ ಅಪ್ಪಲ್ಲಿ ಹಿಂಗೆ ನಡಿ ಹಂಗೆ ನಡಿ ಅಂತ ಬಂದವ್ರಿಗೆ ನಾನು ಆಪ್ರೇಷನ್ ಮಾಡ್ತೀನಿ ಜೋರಾಗಿ ನಡಿ. ಅದಕ್ಕೆ ನಮ್ಮ ಹತ್ರ ಬಂದಾಗ ನಾವು ಆಪ್ರೇಷನ್ ಮಾಡ್ತೀವಿ ಅಲ್ವಾ. ಸಿಸ್ಟರ್ ಹತ್ರ ಬಂದರೆ ಕ್ಲಿನಿಕ್ ಬಂದಂಗೆ, ನನ್ನ ಹತ್ರ ಬಂದರೆ ಆಪ್ರೇಷನ್ ಥಿಯೇಟ್ರಿಗೆ ಬಂದಂಗೆ. ಅಲ್ಲಿ ಸಿಸ್ಟರ್ ಪ್ರಿಸ್ಕ್ರಿಪ್ಷನ್ ಬರೀತಾರೆ, ನಾ ಪಾರ್ಟ್ಸೇ ಬಿಚ್ಚಿಬಿಡ್ತೀನಿ, ಹಂಗೆ ಬರೆದ್ಬಿಡಿ ಬಿಚ್ಚಿ ಹಂಗೆ ಬಿಸಾಕ್ಬಿಡಲ್ಲ. ಅವ್ರು ಹೇಳ್ತಾರೆ ಡಾಕ್ಟ್ರು, ನೋಡಪ್ಪ ನಾವು ಒಂದು ಕಿಡ್ನಿ ತೆಗ್ದಿದ್ದೀವಿ, ತೆಗ್ದು ಎಲ್ಲ ಹಾಕ್ತೇವೆ, ನಾಯಿಗೆ ಹಾಕ್ಬಿಟ್ಟಿದ್ದೀವಿ, ಒಂದು ಕಾಲು ಕಟ್ ಮಾಡಿದ್ದೀವಿ, ಇನ್ನೆಲ್ಲ ಕಾಲು ಇನ್ನೂ ಪ್ಲಾಸ್ಟಿಕ್ ಕಾಲು ಹಾಕಿದ್ದೀವಿ. ನಮ್ದು ಹಂಗಲ್ಲ, ಒಂದು ಕಿಡ್ನಿ ತೆಗೆದು ಇನ್ನೊಂದು ಹೊಸ ಕಿಡ್ನಿ ಒಳಗೆ ಹಾಕಿದ್ದೀವಿ. ಆಪರೇಷನ್ ಸಕ್ಸಸ್ಸು, ರೋಗಿ ಡೈಡು. ಅದಕ್ಕೆ ಒಬ್ಬ ಹಾಸ್ಪಿಟ್ಲ್ ಒಳಗೆ ಬರಬೇಕಾದ್ರೆ ಡಾಕ್ಟ್ರು ಆಪ್ರೇಷನ್ ಒಳಗೆ ಎಲ್ಲ ಹಾಕೊಂಬಂದ್ಬಿಟ್ಟಂತೆ, ಜೊತೆಗೆ ಒಂದು ಗಾರ್ಲೆಂಡ್ ತೊಗೊಂಬಂದಂತೆ. ಆ ಮಲಗಿರೋ ಎದ್ದು ಕೇಳಿದಂತೆ, ಸರ್ ಏನು ಸರ್ ಇದು ಹೂವಿನಾರೆಲ್ಲ ತಂದಿದ್ದೀರಾ? ಏನಿಲ್ಲ ತಮ್ಮ, ಆಪ್ರೇಷನ್ ಸಕ್ಸಸ್ ಆದರೆ ನನಗೆ, ಆಪ್ರೇಷನ್ ಫೇಲ್ ಆದರೆ ನಿಮಗೆ, ನಾನು ಮಾಡೋಕ್ಕಾಗಲ್ಲಪ್ಪ ಅಲ್ವಾ. ಅದಕ್ಕೋಸ್ಕರ ಒಳಗೆ ಬಂದುಬಿಟ್ರೆ ಇಲ್ಲೇನು ಮಾಡ್ತಾರೆ ದೇವರು, ಪಾರ್ಟ್ ತೆಗಿತಾರೆ ನಿಮ್ಮ ಬಾಡಿನ, ನಿಮ್ಮ ಸೌಲು, ನಿಮ್ಮ ಆತ್ಮ, ನಿಮ್ಮ ಬಾಡಿ ಒಳಗೆ ಯಾವುದೆಲ್ಲ ಬಿಡಬೇಕು, ಯಾವುದೆಲ್ಲ ಸ್ವೀಕಾರ ಮಾಡಬೇಕು ಅವ್ರು ರೆಡಿ ಮಾಡಿಬಿಡ್ತಾರೆ, ಆಶೀರ್ವಾದ ಮಾಡಿಬಿಡ್ತಾರೆ. ಅಬ್ರಾಮ್ಗೆ ಆಶೀರ್ವಾದ ಮಾಡಿಬಿಟ್ರು. ಅದಕ್ಕೆ ಇವ್ರಿಗೆ ಹೇಳ್ತಾರೆ ಅಹಂಕಾರ ಪಡಬೇಡಿ. ನೆಕ್ಸ್ಟ್ 9ನೇ ವಾಕ್ಯ ಹೇಳುತ್ತೆ, ಏನದು 9ನೇ ವಾಕ್ಯ, ಸಾರಿ ಅದು 8ನೇ ಅಧ್ಯಾಯ 9ನೇ ವಾಕ್ಯ, ನೀವು 10ನೇ ವಾಕ್ಯ 8-10, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ, ಸುಖದಿಂದಿದ್ದಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಅದಕ್ಕೆ ಸಭೆಯಲ್ಲಿ ಬಂದಾಗ ಏನು ಹೇಳ್ತೀರಾ, ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತುತಿಸಬೇಕು. ಉತ್ತಮ ದೇಶ ಯಾವುದು? ಪರಲೋಕ ದೇಶ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಉತ್ತಮ ದೇಶ ಕೊಟ್ಟಿದ್ದಕ್ಕಾಗಿ ದೇವರನ್ನ ಸ್ತುತಿಸಬೇಕು. ನೆಕ್ಸ್ಟ್ 12ನೇ ವಾಕ್ಯ, ನೀವು ಹೊಟ್ಟೆ ತುಂಬಾ ಉಂಡು ಸುಖವಾಗಿದ್ದು ಚಿಕ್ಕ ಗುಡಿಸಲುಗಳನ್ನ ಕಟ್ಟಿಸಿಕೊಂಡು ಒಳ್ಳೆ ಮನೆಗಳನ್ನು ಒಳ್ಳೆ ಮನೆಗಳ ಕೂತ್ಕೊಳ್ಳಿ, ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರಗಳು, ಆಸ್ತಿಗಳು ಎಲ್ಲ ಹೆಚ್ಚತ್ತೆ. ಒಡಂಬಡಿಕೆ ಬಂದ್ರೆ ಸೋಫಿಯವರೇ, ಒಡಂಬಡಿಕೆ ಒಳಗೆ ಬಂದ್ಬಿಟ್ರೆ ನಂದಿನಿ ಅವರೇ, ಏನೆಲ್ಲ ಹೆಚ್ಚತ್ತೆ ನಿಮಗೆ? ಏನೆಲ್ಲ ಹೆಚ್ಚತ್ತೆ? ಹೊಟ್ಟೆ ತುಂಬ ಹೊಟ್ಟೆ ದೊಡ್ಡದಾಗತ್ತೆ ನಿಮಗೆ. ಶ್ರೀಮಂತರಿಗೆ ನೋಡಿ ಹೊಟ್ಟೆ ದೊಡ್ಡದಿರಲ್ಲ, ಒಳಗೋಗ್ಬಿಡುತ್ತೆ. ಅವನೇನೋ ಅನ್ನ ಮುಟ್ಬೇಡ ನೀನು, ನಿಂಗೆ ಡಯಾಬಿಟೀಸು, ರಾಗಿ ಮುಟ್ಬೇಡ ನಿಂಗೆ BP, ದನದ ಮಾಂಸ ಮುಟ್ಬೇಡ ನಿನಗೆ OP, EP, ಬಾಪಿ ಅನ್ಕೊಂಡು ಬಿಟ್ಬಿಡ್ತಾರೆ ಅವನ್ನ, ಪಾಪಿನೇ ಮಾಡಿಬಿಡ್ತಾರೆ ಅವನ್ನ. ಅಪ್ಪ ಹೇಳ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತೀಯಾ, ಸುಖವಾಗಿದ್ದು ಒಳ್ಳೆ ಮನೆಗಳನ್ನ ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರೋ ಕಾಲದಲ್ಲಿ ನಿಮ್ಮ ದನಗಳು, ನಿಮ್ಮ ಆಟೋ ರಿಕ್ಷಾಗಳು, ನಿಮ್ಮ ಕಾರುಗಳು, ನಿಮ್ಮ ಬೆಳ್ಳಿ ಬಂಗಾರ ಜಾಯಿ ಹಲಕಾಸು ಬಂಗಾರಗಳು ಹಾಗೂ ನಿಮ್ಮ ಮನೆಗೆ ಯಲಂಕದಲ್ಲಿರುವ ಎಲ್ಲ ಆಸ್ತಿಗಳು ಹೆಚ್ಚುತ್ತಿರುವಾಗ. ಹಾಗೆ ನಾನು ಹಂಗೆ ಕನ್ವರ್ಟ್ ಮಾಡಿ ಓದೋದು ಅದನ್ನು. ನಾನೇನು ಬೂದಿಗೆರೆ ಅಂದ ತಕ್ಷಣ ಬೂದಿಗೆರೆಯಲ್ಲಿ ನನ್ನ ಬಂಗಾರಗಳು ಅಲ್ಲ ಕಡೆ ಆಸ್ತಿಗಳು ಎಕರೆಗಳೆಲ್ಲ ಹೆಚ್ಚುತ್ತಿರುವಾಗ ನೀವು ಒಂದು ವೇಳೆ ಮದಿಸಿ, ಏನು ಮದಿಸಿ ಅಂದರೆ ಕೊಳುಪುರ್ಣವಾರ ಮರ್ತೋಗಿ, ರೊಂಬ ಕೊಳುಪು ಅವಳಿಗೆ ಮರ್ತೋಗಿ, ತುಂಬ ಕೊಬ್ಬು ನನ್ನ ಮಗನಿಗೆ. ಏನು ಕೊಬ್ಬು ಅಂದರೆ ಏನು ಅಂದರೆ ದುರಾಂಕಾರ. ಆ ದುರಾಂಕಾರಕ್ಕೆ ಕೊಬ್ಬು ಅಂತಾರೆ. ಅದಕ್ಕೆ ಅವಳ ಹತ್ರ ಹೋಗ್ಬೇಡ ಬದಾರೆ, ಏನು ತುಂಬ ಕೊಬ್ಬು ಅವಳಿಗೆ, ಏನು ಮಟನ್ ತಿಂತವಳ? ಇಲ್ಲ, ದುರಾಂಕಾರ ಅಂತ ಹೇಳೋದಕ್ಕೆ. ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರ್ತು ಬಿಟ್ಟು ಮರಿಬಾರ್ದು, ಒಡವೆ ಬರುತ್ತೆ. ಅದಕ್ಕೆ ಆ ಹೃದಯನ ಎಲ್ಲಿ ಬಿಡಬೇಕು? ಡೇವಿಡ್ ಅವರೇ, ಎಲ್ಲಿ ಫಿಕ್ಸ್ ಮಾಡಬೇಕು? ದೇವ್ರ ಮೇಲೆ ಫಿಕ್ಸ್ ಮಾಡಬೇಕು. ಅದಕ್ಕೆ ನೋಡಿ ಇವತ್ತು ಎಷ್ಟೋ ಹುಡುಗರು ಹುಡುಗಿನ ಪ್ರೀತಿ ಮಾಡಿದ ತಕ್ಷಣ ಅವ್ರ ಹೃದಯ ಅಲ್ಲಿ ಕೊಟ್ಬಿಡ್ತಾರೆ ನೋಡಿ. ಅವರು ಅವಳು ಯಾವ ಕಡೆ ಹೋಗ್ತಾಳೆ, ಅವ್ರು ಆ ಕಡೆ ಹೋಗ್ತಿರ್ತಾರೆ. ಅವ್ಳು ಹಿಂಗೆ ಹೋದ ಅವ್ರು ಹಿಂಗೆ ಹೋಗ್ತಿರ್ತಾರೆ ನೋಡಿ. ಯಾಕೋ ನನ್ನಿಂದ ನಾಯಿ ಥರ ಬರ್ತಿದ್ಯಾ? ಇಲ್ಲ, ನನ್ನ ಹೃದಯ ನಿನ್ನ ಹತ್ರ ಕೊಟ್ಬಿಟ್ಟಿದ್ದೀನಿ ಪ್ರಿಯೆ, ನೀ ಇಲ್ಲದೆ ನಾನಿಲ್ಲೇ ನೀ ಇಲ್ಲ. ಅಲ್ಲ ಹುಚ್ಚ ಥರ ಹೋಗ್ತಿದ್ಯಲ್ಲೋ ನೀನು. ಐ ಫಾಲ್ ಇನ್ ಲವ್ ಸರ್ ಶೆಟ್ರೆ, प्यार में गिर गया, प्यार 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 प्यार, मोहब्बत हो गया, मेरे दिल का रानी ये तो बन गया, वो मेरा दिल का राजा है, मैं प्यार में गिर गया ಅಲ್ವಾ. ಏನೋ ಅಮ್ಮ ಹಂಗೆ ಹೋಯ್ತಾಳೆ, ಅಯ್ಯೋ ಅಮ್ಮ ಹುಚ್ಚಿ ಆಂಟಿ ನೋಡ ಅಯ್ಯಪ್ಪನಿಂದ ಹೋಯ್ತಾ ಐತೆ ಅಂತ ಇರ್ತಾರೆ. ಅಂಕಲ್ ನೋಡ ಆಂಟಿಯಿಂದನೇ ಹೋಯ್ತಾ ಇದ್ದಾರೆ. ಕೆಲವರೆಲ್ಲ ಆಂಟಿ ಹತ್ರ ಬಿದ್ದು ಬಿಡ್ತಾರೆ.
ಕೆಲವರು ಅಂಕಲಿಂದ ಬಿದ್ದುಬಿಟ್ಟಿರ್ತಾರೆ. ಮನೋಜ್ ಅವರೇ ಅಲ್ವಾ? ನೀ ಅಂಕಲ್ ಇಲ್ಲ ಬಿಡಪ್ಪ, ನೀ ಬ್ಯಾಚುಲರು. ಆ ಲವ್ ಬಿದ್ದಾಗ ಏನಾಗತ್ತೆ, ಅವನು ಬೆಳಿಗ್ಗೆನೇ ಬೇಗ ಎದ್ದೇಳ್ತಾನೆ, ಅವಳು ಕೆಲ್ಸಕ್ಕೆ ಹೋಗಿದ ತಕ್ಷಣ ಅವನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತಾಳೆ ಅವಳು ಯಾವಾಗ ಬರ್ತಾಳೆ ಅಂತ. ಬಂದ ತಕ್ಷಣ ಅಯ್ಯೋ ಬಂದ್ಬಿಟ್ಲಪ್ಪ ಅಂತ. ಎಷ್ಟು ಚೆನ್ನಾಗಿ ನಡೀತಾಳೆ ನೋಡು, ಎಷ್ಟು ಚೆನ್ನಾಗಿ ನಡೀತಾಳೆ. ಬಸ್ ಹತ್ತಾಳೆ, ಅವಳು ಮುಂದ್ಗಡೆ ಹತ್ತಾಳೆ, ಇವ್ನು ಹಿಂದ್ಗಡೆ ಹತ್ತಾನೆ. ಟಿಕೆಟ್ ಅವಳು ಹೇಳ್ತಾಳೆ ನನಗೆ ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಇವರು ಎಲೆಕ್ಟ್ರಾನಿಕ್ ಸಿಟಿ ಅಂತಾರೆ. ಅಲ್ಲಿಂದ ಪ್ರವಚನ ಅಂಗಡಿಗೆ ಹೋಗ್ತಾಳೆ, 1 kg ಟೀ ಪುಡಿ ಅಂತಾನೆ. ಇವಳು ಹೇಳ್ತಾಳೆ ಇವರೇ ಅಲ್ಲೋ ಹೇಳ್ದ 10 kg ಟೀ ಪುಡಿ ಅಂತಾನೆ ಅವನು. ಅಲ್ಲಿಂದ ಕಂಪ್ನಿ ಒಳಗೆ ಹೋಗ್ತಾಳೆ, ಕಂಪ್ನಿ ಹೋಗಿ ಒಂದು ಕೇಟರ್ ನಿಂತ್ಕೊಂಡ್ಬಿಡ್ತಾನೆ. ಸಾಯಂಕಾಲ ಬರೋರ್ಗೆ ಅಲ್ಲೇ ನಾಯಿ ಥರ ಕಾಯ್ತಾ ಇರ್ತಾನೆ. ಹಂಗೆ ಸೊರ್ಗೆ ಹೋಗಿರ್ತಾರೆ. ಅವ್ಳು ಬಂದ ಖರ್ಚು ಕೊಡೋ, ಪೌಡ್ರ್ ಕೊಡು, ಲಿಪ್ಸ್ಟಿಕ್ ಒಂದು ಹಾಕಲ್ಲ ಪುಣ್ಯಕ್ಕೆ. ಜಯಣ್ಣ ಏನು ಹಾಕಿದ್ರೆ ಗೊತ್ತಿಲ್ಲ ನನಗೆ. ಜ್ಯೋತಿ ಎಲ್ಲಿ ನಿನ್ನ ಪತಿ? ಅಯ್ಯೋ ಬಿಡಿ ಬದಲ್ ಅವಾಗೆಲ್ಲ ಬರ್ರಪ್ಪ ಕಬಲ್ ಪಾರ್ಕೆಲ್ಲ ಕರ್ಕೊಂಡೋದ್ರು. ಇವಾಗ ಎಲ್ಲೇ ಬದ ವೆರಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಬೆದರ್ ಶುಗರ್ ಕಮ್ಮಿ ಆಗ್ಬೇಕಂತ. ಯಾಕೋ ಫಿಗರ್ ಹೋಗ್ಬಿಟ್ಟಿದೆ, ಅದಕ್ಕೆ ಶುಗರ್ ಬಂದ್ಬಿಟ್ಟು ಮತ್ತೆ ಶುಗರ್ ಬರಬೇಕು, ಫಿಗರ್ ಆಗ್ಬೇಕಂತ ಬಗ್ಗೆ ವಾಕಿಂಗ್ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿದ್ದೆ ನಾನು? ಅದು ಲವ್ ಅಲ್ಲಿ ಹೇಳ್ತಾ ಇದ್ದೀನಿ. ಅವನು ಅಲ್ಲಿ ನಿಂತಿರ್ತಾನೆ, ಆಮೇಲೆ ಅವಳು ಅಲ್ಲಿ ಬಸ್ ಹತ್ತಿದ ಫೋಟೋಲ್ಲಿ ಹಾಕಿ ಮತ್ತೆ ಬಸ್ ಹತ್ತಾನೆ. ಮತ್ತೆ ಅವಳು ಬಂದು ಕಲಾಸಿಪಾಳ ಇಳಿತಾನೆ, ಇವನು ಕಲಾಸಿಪಾಳ ಇಳಿತಾನೆ. ಇಳಿದು ಅವಳು ಮನೆಯೊಳಗೆ ಹೋಗ್ತಾಳೆ, ಜಯನಗರ 4th ಬ್ಲಾಕ್ ಒಳಗೆ ಮನೆಯೊಳಗೆ ಹೋಗ್ತಾಳೆ. ಇವನು ಹೋಗಿದ್ದ ತಕ್ಷಣ ರೋಡಲ್ಲಿ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಅಯ್ಯೋ ದೇವರೇ ಯಾವಾಗ ಬರ್ತಾಳೆ, ನೀರು ಬಿಸಿಲಿಗೆ ಕೊಡಲ್ಲ, ಈ ಸಲ ಕಾಪಿ ಕೊಡಲ್ಲ ಎಲ್ಲ ಕೊಡ್ಬಿಟ್ಟು ಬೆಳಗಿನ ಜಾವವರೆಗೂ ಕತ್ತೆ ಥರ ಕಾಯ್ತಾ ಇರ್ತಾರೆ, ಗುರ್ಕಾ ಥರ. ಪೊಲೀಸರು ಬರ್ತಾರೆ, ಏನಕ್ಕೆ ಕಾಯ್ತಾ ಇದೆಯಾ ಸರ್? ಏನಕ್ಕಿಲ್ಲ ಸರ್, ಅಕೌಂಟ್ ಟೆನ್ಷನ್ ಆಗ್ಬಿಟ್ಟಿದೆ ಸರ್. ಏನಾಯಿತು? ಇಲ್ಲ ಸರ್ ನಾನು ಲವ್ವಲ್ಲಿ ಬಿದ್ದುಬಿಟ್ಟು. ಯಾರ ಲವ್ ಅದು? ಅದೇ ಸರ್ ನೋಡಿ ಸರ್, ಮಾಡಿ ಮೇಲೆ ಐತೆ, 8ನೇ ಫ್ಲೋರಲ್ಲಿ ಐತೆ. ತಿರ್ಗಾ ಬರ್ತಾಳೆ, ತಿರ್ಗಾ ತಲೆ ಬಾಚ್ಕೊಳ್ತಾರೆ, ತಿರ್ಗಾ ಬಸ್ ಹಿಂಗೆ ಹತ್ಕೊಂಡು ಕೊನೆಗೆ ಒಂದಿನ ಇವಳಿಂದ ಹೋಗಿ ಅವಳು ಮುಟ್ತಾನೆ. ನೀನು ತುಂಬ ಪ್ರೀತಿಸ್ತೀನಿ ನನ್ನ ಮಗ, ನೀನು ಯಾವ ನನಗೆ ಪ್ರೀತಿ ಮಾಡೋಕ್ಕೆ ಯಾವನು ಹೇಳಿದ್ದು? ನೀನು ಹೇಳೋಕ್ಕೆ ನನಗೆ ನನ್ನ ಹೃದಯ ನಿನ್ನ ಕೊಟ್ಬಿಟ್ಟು, ನಿನ್ನ ಕೊಡೋದು ನಾನು ಯಾವಾಗ ಕಿತ್ಕೊಂಡು ನಿನ್ನ ಹೃದಯನ? ನಿನ್ನ ಹೃದಯ ನಾನೇ ಯಾವಾಗ ಕಿತ್ಕೊಂಡು? ನೀನೇನು ಕೊಡೋದು ನಾನೇ ಕೊಟ್ಬಿಟ್ಟಿದ್ದೀನಿ, ದಾರಿ ಎರ್ದು ಕೊಟ್ಬಿಟ್ಟಿದ್ದೀನಿ. ನೀನು ಬೇಕಾ ಮಾಡ್ತೀನಿ ಒಟ್ಟ ನೀನು ಮದುವೆ ಆಗಬೇಕು. ಆಗಲ್ವಾ? ಆಗೋದಿಲ್ಲ, ಹೋಗಿ ಸಾಯಿ. ಅಲ್ಲೇ ಕುಯ್ಕೊಂಡ್ಬಿಡ್ತಾನೆ, ಪ್ಲೇಟ್ ತೊಗೊಂಡು ಕುಯ್ಕೊಂಡ್ಬಿಟ್ಟು ಆ ರಕ್ತದಲ್ಲಿ ಏನು ಮಾಡ್ಬಿಡ್ತಾನೆ, ಹಂಗೆ ಬರ್ದ್ಬಿಟ್ಟು ರಾಧಾ ಅಂತ ಬರೀತಾನೆ ನೋಡಿ. ಚಟ್ರೆ ರಾಧಾ ಅದೇ ಬರೆದ್ಬಿಡ್ತಾನೆ. ಪೊಲೀಸರು ಬರ್ತಾರೆ, ಏನಿದೆಲ್ಲ? ರಾಧಾ ನಾನು ಸತ್ತರೆ ಅವಳೇ ಕಾರಣ, ಡೆತ್ ನೋಟಲ್ಲಿ ಅವಳೇ ಕಾರಣ. ರಾಧಾನ್ ಕರಿ, ಅವ್ರ ಅಪ್ಪನ ಕರಿ, ಎಲ್ಲರೂ ಕರ್ಕೊಂಬರ್ತಾರೆ. ಏನಮ್ಮ ಹಿಂಗೆಲ್ಲ? ಇಲ್ಲ ಸರ್ ನಾನು ಪ್ರೀತಿ ಮಾಡ್ತಿದ್ದು, 1 ಸೈಡ್ ಲವ್ ಸಾಯಿ, 1 ಸೈಡು ಅದು 10 ಸೈಡು ಮುಂಡೆದ ಮೊದಲು ನನ್ನ ಮದುವೆ ಆಗಿಲ್ಲ. ಅವ್ನು ಸತ್ತರೆ ನಿನ್ನ ಜೈಲ್ಗೆ ಹಾಕ್ಬಿಡ್ತಾನೆ, ಯಾಕೆ ನಾವು ಬರೆದ್ಬಿಟ್ಟವನೆ ನಾನು ಸತ್ತರೆ ರಾಧಾನೇ ಕಾರಣ ಅಂತೇಳಿ. ಡೆತ್ ನೋಟಲ್ಲಿ ಬರೆದವನೆ, ಅದು ರಕ್ತದಲ್ಲಿ ಬರೆದವನೆ. ಮ್ಯಾಜಿಸ್ಟ್ರೇಟ್ ಮುಂದೆ ಇಡೋಕ್ಕಾಗಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಬಿದ್ದು ತೊಲಿಯಮ್ಮ, ಇಲ್ಲ ನೀವು ನಿನ್ನ ಸತ್ತೋದ್ರೆ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮದುವೆ ಆಗ್ಬಿಡ್ತಾರೆ. ಮದುವೆ ಆದಮೇಲೆ ಇವಾಗ ಇವನು ಕಾಯಂಗೆ ಮಾಡ್ಬಿಡ್ತಾನೆ. ಕುಡ್ಕೊಂಬಂದೆ, ಎಲ್ಲಿದ್ಯಾ? ರಾಧಾ ಎಕ್ಲೋಟರ್ ಬೀರು. ಇವಳು ಬೊಕ್ಕು ಅವಳು ಕೂತಿರ್ತಾಳೆ. ಯಾಕೆ ಹಿಂಗೆ ಕಾಯ್ತಿದ್ಯಾ? ನಾನು ಕಾಯಿಲ್ವ ನಿನ್ನ ಬಸ್ ಸ್ಟ್ಯಾಂಡಲ್ಲಿ? ನಾನು ಕಾದಿಲ್ವ ಕಲಾಸಿಪಾಳ್ಯ ಮೇಲೆ ಕೊತ್ತಂಬರಿ ಸೊಪ್ಪಲ್ಲಿ ಹಿಡ್ಕೊಂಡು ಕಾಯಿಲ್ವ? ನಾನು ಕಾಯಿಲ್ವ ನಿನಗೋಸ್ಕರ? ಬಾಯಲ್ಲಿ ಮುಂದೆ ಬಾ, ಕೈ ತೋರಿಸು. ಬೆನ್ನ ಮೇಲೆ ಡಬಾ ಹೊಡಿಯೋದು. ಯಾಕೆ ಹೊಡಿತೀರಾ? ನಾವು ಹೊಡ್ಸ್ಕೊಂಡಿಲ್ಲ ಪೊಲೀಸ್ ಹತ್ರ. ಓಮ್ಕೊ ಮಾರ ನೈ ಪೊಲೀಸ್ ವಾಲ ಅಭಿ ಓಮ್ಕೊ ಮಾರ. ಹೃದಯ ಹೊರಟೋಯ್ತು. ಲವ್ ಆಗೋರಿಗೆ ಹೃದಯ ಇತ್ತು. ಅಪ್ಪ ಹೇಳ್ತೇನೆ, ಹೃದಯ ನನ್ನ ಹತ್ರ ಇಡು. ದೇವ್ರ ಮೇಲೆ ಹೃದಯ ಇಟ್ಬಿಟ್ರೆ 24 hours ಇಲ್ಲೇ ಇರ್ತೀರಾ ನೋಡಿ. 24 hours ಇಲ್ಲಿ ಇರ್ತೀರಾ. ಕೆಲವು ಕೇಳ್ತಾರೆ, ಏನು ಅಲ್ಲೇ ಹೋಗ್ತೀಯಾ? ಐ ಫಾಲ್ ಇನ್ ಲವ್ ವಿತ್ ಮೈ ಗಾಡ್. ಐ ಲವ್ ಮೈ ಜೀಸಸ್ ಲಾರ್ಡ್. ಐ ಲವ್ ಯು ಜೀಸಸ್. ಏಸಪ್ಪ ನಿನ್ನ ಪ್ರೀತಿ ಮಾಡ್ತಾನೆ. ದೇವ್ರಿಗೆ ಸ್ತೋತ್ರ. ಕೊನೆಗೆ
ಅಬ್ರಾಮ್ಗೆ ಅಷ್ಟು ಆಶೀರ್ವಾದ ಎಲ್ಲ ಬಂದಿದ ತಕ್ಷಣ ಹಂಗೆ ದೋಚ್ಕೊಂಡು ಹೋಗ್ಬಿಟ್ನಾ. 14ನೇ ಅಧ್ಯಾಯ ಓದಿ ಅದನ್ನು. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಸ್ತೋತ್ರ 18ನೇ ವಾಕ್ಯ ವರ್ಸ್ 18. ಅಂದರೆ 4-5 ಅರಸರು ಬಂದ್ಬಿಡ್ತಾರೆ, ಇವನಿಗೆ ವಿರೋಧ ಬಂದ್ಬಿಟ್ಟು ಎಲ್ಲ ಲೂಟ್ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ದಾವೀದ ಅಬ್ರಾಮ್ ಏನು ಮಾಡ್ತಾನೆ, ಹೋಗಿ ಅವ್ರನ್ನೆಲ್ಲ ದಂಡೆತ್ತಿ ಹೋಗಿ ಆ ಜನಗಳನ್ನ ಹೊಡೆದು ಅವ್ರ ಆಸ್ತಿಗಳನ್ನೆಲ್ಲ ಎತ್ಕೊಂಡು ದೇವರಿಗೆ ಜಯ ಕೊಟ್ಬಿಡ್ತಾರೆ. 300 ಜನಗಳನ್ನ ಕರ್ಕೊಂಡು ಹೋಗ್ತಾನೆ. 300 ಜನಗಳನ್ನ ಕೊಟ್ಟು 14ನೇ ವಾಕ್ಯ ಹೇಳುತ್ತೆ, ರಾಜರು ಅಪಹರಿಸಿದ ಎಲ್ಲ ವಸ್ತುಗಳನ್ನು ಅಬ್ರಾಮನು ತೆಗೆದುಕೊಂಡನು, ತನ್ನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿನ ಬಿಡಿಸಿಕೊಂಡಿದ್ದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯನ್ನು ಮಿಕ್ಕಾದವನ್ನು ತೆಗೆದುಕೊಂಡು ಬಂದನು. ಅವನು ಗೆರ್ಲೋಮ್ ಗೋಮರವನ್ನು ಅವನಿಗಿದ್ದ ರಾಜನ್ನು ಹೊಡೆದು ಬಂದ ಮೇಲೆ ಸೋದೇಮಿನ ಅರಸನು ಅವನ ಅರಸುಗಳ ತಗ್ಗು ಎನ್ನಿಸಿಕೊಳ್ಳುವ ತಾವಿಯಲ್ಲಿ ಬಂದು ಅವನು ನಿಂತುಕೊಂಡ. ನೋಡಿ, ಎಲ್ಲ ಹೊಡ್ಕೊಂಡು ಬಂದ್ಬಿಟ್ಟು ಆಸ್ತಿ ಹೊಡ್ಕೊಂಡು ಬಂದ ಮೇಲೆ ಸಡನ್ನಾಗಿ ಮೆಲ್ಕಿಚೇದಕ್ ಒಳಗೆ ಬರ್ತಾರೆ. ಮೆಲ್ಕಿಚೇದಕ್ ಬರೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಮೆಲ್ಕಿಚೇದಕ್ ಅನ್ನೋರು ಅದು ದೇವರಾದ ಯೇಸು ಕ್ರಿಸ್ತರೇ ಬಂದ್ಬಿಡ್ತಾರೆ. ಅಲ್ಲಿ ಆಸ್ತಿ ಕೊಟ್ಟ ಮೇಲೆ ಇವನು ಅದನ್ನು ನೋಡ್ತಾನ, ನನ್ನನ್ನು ನೋಡ್ತಾನ, ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೇಳಿ 18ನೇ ವಾಕ್ಯ ಹೇಳುತ್ತೆ, ಸಾಲೇಮಿನ ಓದಮಾದನ ಸಾಲೇಮಿನ ಅರಸನಾದ ಮೆಲ್ಕಿಚೇದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಎಲ್ಲ ಕೊಡ್ತ பிறகு கர்த்தர் எல்லாம் கொடுப்பாரு. கொடுத்த பிறகு நீ கர்த்தர் கனப்படுத்துவாயா இல்லையோ என்று சொல்லி கர்த்தனுடைய உள்ளத்தை பரிசோதிப்பார். ಅದು ನಾನು ಹೇಳ್ತೀನಲ್ಲ, ಹೌ ಗಾಡ್ ಕ್ಯಾನ್ ಟೆಸ್ಟ್ ಯುವರ್ ಹಾರ್ಟ್ ಓನ್ಲಿ ಬೈ ದ ಮನಿ. ವೆದರ್ ವೆನ್ ಯು ಆರ್ ಗಿವಿಂಗ್ ಗಾಡ್ ವಿಲ್ ಅಕ್ಸೆಪ್ಟ್ ಇಟ್. ಆಗ ನೋಡಿ, ತಕ್ಷಣ ಅಲ್ಲಿ ಮೆಲ್ಕಿಚೇದಕ್ ಬಂದ್ಬಿಟ್ಟ ಅರಸ. ಆ ಮೆಲ್ಕಿಚೇದಕ ಬೇರೆ ಯಾರು ಅಲ್ಲ, ಅವರೇ ಯೇಸು ಕ್ರಿಸ್ತ. ಅವ್ರು ಅಡ್ಡ ಬಂದು ನಿಂತ್ಕೊಂಡಾಗ ಅವ್ರಿಗೇನು ಮಾಡ್ತೀವಿ, ಅಡ್ಡ ಬಿದ್ದು ಆರಾಧನೆ ಮಾಡಿ ತಾನು ತಂದಂತೆ ಎಲ್ಲ ಆಸ್ತಿ ಅಂದರೆ ಹೊಡ್ಕೊಂಬಂದಿರ್ತಾನಲ್ಲ, ಎಲ್ಲ ಆಸ್ತಿಲಿ 10ನೇ ಒಂದು ಭಾಗವನ್ನು ದೇವರಿಗೆ. ಅದಕ್ಕೆ ದೇವರು ಕಳತ್ತೆ, ನಿನ್ನ ಬೆಳೆ ಎಲ್ಲ ಕಾಣಿಕೆಯಿಂದಲೂ ನಿನ್ನ ಎಲ್ಲ ಆದಾಯದಿಂದಲೂ ಕರ್ತರನ್ನ ಸನ್ಮಾನಿಸಬೇಕು. ದುಡ್ಡು ಬಂದ ತಕ್ಷಣ ನಿಂಗೆ ಫಸ್ಟ್ ಜ್ಞಾಪಕ ಆಗ್ಬೇಕಾದ್ರೆ ಯಾರ್ದು ಗೊತ್ತಾ? ದೇವರಿಗೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ಮೋಸೆ, ದೇವ್ರು ನಿಮ್ಗೆ ಎಷ್ಟೆಲ್ಲ ಆಸ್ತಿ ಕೊಟ್ಬಿಟ್ರಾ, ಮರಿಬೇಡಿ, ಇದು ನಿಮ್ಮ ಸಾಮರ್ಥ್ಯದಿಂದ ಬಂದಿಲ್ಲ, ದೇವರು ಕೊಟ್ಟ ಕೃಪೆಯಿಂದ ಬಂತು. ಗಾಡ್ ಹಸ್ ಗಿವನ್ ಯು ದಟ್ ಪವರ್ ಬಿಕಾಸ್ ಯು ಆರ್ ಅಂಡರ್ ದ ಕವನೆಂಟ್ ಆಫ್ ಗಾಡ್. ಓಸಿಯಾಗಿ ಬರುತ್ತೆ, ಯಾವುದು ನೀ ಕಷ್ಟಪಟ್ಟು ಬಂದಿಲ್ಲ. ನಾನಿವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿ ಈ ಬಲ್ಬ್ ತಂದೆ, ಈ ಪುಲ್ಪಿಟ್ ತಂದೆ ಅಂತ ಯಾವುದು ಹೇಳೋಕ್ಕೆ ನನಗೆ ಎಲ್ಲೂ ಅರ್ಹತೆನೇ ಇಲ್ಲ, ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಎಲ್ಲ ತಂದಿರೋದು ದೇವರೇ, ಎಲ್ಲ ತಂದಿರೋದು ದೇವರೇ. ಅವ್ರಿಗೆ ಎಲ್ಲ ಮಹಿಮೆನ ಕೊಡ್ತೀನಿ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಇವನು ಎಲ್ಲದಲ್ಲೂ ಮಹಿಮೆ ಪಡಿಸ ಅಂತೇಳಿ ಏನು ಮಾಡ್ತಾರೆ, ನಾನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಾಲೋಮನ್ಗೆ ದೇವ್ರ ಜ್ಞಾನ ಕೇಳ್ದ. ಅವ್ನು ಜ್ಞಾನ ಯಾಕೆ ಕೇಳ್ದ? ದೇವ್ರ ನಿನ್ನ ಹೃದಯ ನನಗೆ ಬೇಕಪ್ಪ, ಆ ಹೃದಯ ತುಂಬ ಚೆನ್ನಾಗಿದೆಯಪ್ಪ, ಆ ಹೃದಯ ಕೊಡಪ್ಪ ಅಂತ ಕೇಳ್ತಾನೆ. ಆ ಹೃದಯದಲ್ಲಿ ಜ್ಞಾನ ಕೇಳಿದ್ದಕ್ಕೆ ದೇವ್ರು ಏನು ಮಾಡ್ತಾರೆ, ಹಣನೂ ಕೊಡ್ತಾರೆ, ಬಂಗಾರನೂ ಕೊಡ್ತಾರೆ, ಆಯುಷ್ ಕಾಲನ್ನು ಕೊಡ್ತಾರೆ. ಆ್ಯಂಡ್ ಈ ಬಿಕೇಮ್ ದ ರಿಚೆಸ್ಟ್ ಕಿಂಗ್ ಹೂ ಎವರ್ ಲಿವ್ಡ್ ಆನ್ ದ ಫೇಸ್ ಆಫ್ ದ ಅರ್ತ್. ಇಡೀ ಭೂಮಿ ಮೇಲೆ ಅಂಥ ಆಶೀರ್ವಾದವುಳ್ಳ ಅರಸ ಯಾರು ಬರಲಿಲ್ಲ. ಯಾಕೆ? ಆಶೀರ್ವಾದ. ಅವನ ಹೃದಯ ಅಲ್ಲಿ ಏನು ಮಾಡ್ತಾನೆ, 10ನೇ ಒಂದು ಭಾಗವನ್ನು ತೆಗೆದು ಅವನು ಕೊಡ್ತಾನೆ. ದೇವ್ರು ಟೆಸ್ಟ್ ಮಾಡ್ತಾರೆ. ನಿಗೆಲ್ಲ ಕೊಟ್ಟ ಮೇಲೆ ರೋಹಿಣಿ ಅವರೇ, ನೀನು ಘನಪಡಿಸ್ತೀಯ? ಅನಿತವರೇ, ಯಶಸ್ವಿನೇ ಘನಪಡಿಸ್ತೀಯ ನೀನು? ಡಿಡ್ ಯು ಹಾನರ್ ಗಾಡ್? ಗ್ರೇಸಿ, ಆಲ್ ಯು ಹಾನರ್ ಗಾಡ್? ಹೌ ಯು ಕ್ಯಾನ್ ಹಾನರ್ ಗಾಡ್? ವಾಂಟ್ ಟು ಸಿ ಯೋರ್ ಹಾರ್ಟ್. ಅಷ್ಟು ಕೊಟ್ಟ ಮೇಲೆ ನೀ ದೇವ್ರು ಕೊಡ್ತೀಯಾ? ಆ ಕೊಡಬೇಕಾದ್ರೆ ನಿನ್ನ ಹೃದಯ ವ್ಯಕ್ತ ಆಗುತ್ತೆ, ಇದು ಎಂಥ ಒಳ್ಳೆ ಹೃದಯ ಅಂತೇಳಿ. ಎಂಥ ಒಳ್ಳೆ ಹೃದಯ ಅನ್ನೋದು ದೇವ್ರಿಗೆ ಗೊತ್ತಾಗತ್ತೆ. ದೇವ್ರಿಗೆ ಸ್ತೋತ್ರವಾಗಲಿ. ಆಗ ದೇವರು ನಮ್ಮ ಹೃದಯ ಎಲ್ಲಿಗೆ ಬರಬೇಕು? ದೇವ್ರ ಮೇಲೆ ಸಂಪೂರ್ಣವಾಗಿ ಬಂದ್ಬಿಡ್ಬೇಕು. ಅದಕ್ಕೆ ನಾವು ನೋಡ್ತೇವೆ, ಯೋಬನ ಜೀವನದಲ್ಲಿ ಎಲ್ಲ ಇತ್ತು, ಅವನಿಗೆ ಯಾವುದು ಕಮ್ಮಿ ಇರಲಿಲ್ಲ, ಎಲ್ಲ ಇತ್ತು ಅವನಿಗೆ. ಎಲ್ಲ ಆಶೀರ್ವಾದ ಅವನ ಯೋಬನ ಜೀವನದಲ್ಲಿ ಇತ್ತು. ಆ ಆಶೀರ್ವಾದ ಬರಬೇಕಾದ್ರೆ ಯೋಬನ ಪುಸ್ತಕದಲ್ಲಿ ಹೇಳುತ್ತೆ 1ನೇ ವಾಕ್ಯದಲ್ಲಿ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನು ಇದ್ದನು. ಓದಿ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಅವನಿಗೆ ಎಲ್ಲರೂ ಹೇಳಿ, ಅವನಿಗೆ 7 ಮಂದಿ ಗಂಡು ಮಕ್ಕಳು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. 3 ಮಂದಿ ಹೆಣ್ಣು ಮಕ್ಕಳು. ಅವನಿಗೆ 7,000 ಕುರಿಗಳು, 7,000 ಕುರಿಗಳು, 3,000 ಒಂಟೆಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, 500 ಹೆಣ್ಣು ಕತ್ತೆಗಳು, 1,000 ಸೇವಕರು, 1,000 ಸೇವಕರು ಇದ್ದುದರಿಂದ ಅವನು ಮೂಡಣ ದೇಶದಲ್ಲ ಹೆಚ್ಚು ಶಾಸ್ತ್ರ ಉಳ್ಳವನಾಗಿ, ಎಷ್ಟು ಸ್ವಾಸ್ಥ್ಯ ಉಳ್ಳವನಾಗಿ. அந்த அம்மாரி விடுங்கோ, இந்த அம்ಮಾರಿ பாருங்கೋ, ಎಲ್ಲ 1000ನೇ. ದೇವ್ರು ಹೆಂಗೆ ಕೊಟ್ಟರೆ ಹೆಂಗೆ ಕೊಡ್ತಾರೆ?
ಡಬಲ್ ಆಗಿ ಎಲ್ಲ 1000ನೇ, 1000 ಸೀರೆ, 1000 ವಾಲೆ, 1000 ನೆಕ್ಲೆಸ್. ಅಯ್ಯೋ ಅಮ್ಮ, ಎಲ್ಲಿ ಬರುತ್ತೆ ಬತ್ತಾಗಿ? 1 ವರ್ಷ ಹಾಕೋಬೇಕು ಒಂದೊಂದು ನೆಕ್ಲೆಸ್ ಹಾಕೊಳ್ಳೋದು. 1 ವರ್ಷ ಆದರೂ ಸಾಲದು. 350 ಹಾಕೋ 350 ನೆಕ್ಲೆಸ್. 3 ವರ್ಷ ಹಾಕೋಬೇಕು. 1000 ನೆಕ್ಲೆಸ್ ಕೊಟ್ಟರೆ ನಿಮಗೆ ದೇವ್ರಿಗೆ ಸ್ತೋತ್ರ. ಎಲ್ಲ 1000 ನೋಡಿ. ಯಾವುದನ್ನ ಅವನಿಗೆ 7 ಕುರಿಗಳು, 3 ಕತ್ತೆಗಳು, ಮತ್ತೆ 2 ಜೋಡಿ ಎತ್ತುಗಳು ಇತ್ತಂತ ಇದ್ದ? ಇಲ್ಲ, ಎಲ್ಲ 1000. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ಈಗ ನೀವು ಇರೋದಕ್ಕಿಂತಲೂ ಸಾವಿರದಷ್ಟಾಗಿ ಹೆಚ್ಚಿಸಿ. ಪಕ್ಕದಲ್ಲಿ ಹೇಳಿ, ನೀವು ಇರೋದಕ್ಕಿಂತಲೂ ನೀವು ಈಗಿರುವುದಕ್ಕಿಂತಲೂ ಸಾವಿರದಷ್ಟಾಗಿ ನಮ್ಮನ್ನು ಆಶೀರ್ವದಿಸುವನು. ನಮ್ಮನ್ನು ಆಶೀರ್ವದಿಸುವನು. ಹೇಳಿ, ಸಾವಿರದಷ್ಟಾಗಿ. ಹೇಳಿ, ಸಾವಿರದಷ್ಟಾಗಿ ನಮ್ಮನ್ನು ಆಶೀರ್ವಾದ ಮಾಡುವನು. ನಮ್ಮನ್ನು ಆಶೀರ್ವಾದ ಮಾಡುವನು. ಸಾವಿರದಷ್ಟಾಗಿ ನಮ್ಮನ್ನು ಆಶೀರ್ವದಿಸುವನು. ಆಶೀರ್ವದಿಸುವನು. ಎಲ್ಲ 1000 ನಿಮ್ಗೆ ಕೊಡ್ಬೇಕಾದ್ರೆ ಮೇನ್ ಎಲ್ಲಿಂದ ಬಂದವನಿಗೆ? ಈಸ್ ಅಂಡರ್ ದ ಕವನೆಂಟ್ ಆಫ್ ಏಬ್ರಹಾಮ್. ಮೇನ್ ದೇವರ ಒಡಂಬಡಿಕೆಯಲ್ಲಿತ್ತು. ಅವನು ದೇವರಲ್ಲಿ ಭಯಭಕ್ತಿ ಒಡಂಬಡಿಕೆ ಏನ್ ಮಾಡುತ್ತೆ? ನಿಮ್ಮನ್ನ ಭಯಭಕ್ತಿ ಯಾಕಂದ್ರೆ ನಿಮ್ಮ ಹೃದಯ ಯಾರ ಹತ್ರ ಇದೆ? ದೇವರ ಹತ್ರ ಇದೆ. ಒಂದು ಎರಡನೇದೆಲ್ಲಿದೆ? ಕೆಟ್ಟದನ್ನು ನಿರಾಕರಿಸುತ್ತಾ ಚೆನ್ನಾಗಿ ಮಾಡ್ತಾ ಇರ್ತೀವಿ, ಕೆಟ್ಟದೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ? ಇಲ್ಲಿ ಬಂದು ಕರ್ತೃ ಭೋಜನ, ಮನೆಗೆ ಹೋದಾಗ ಭ್ರಾಂತಿ ಭೋಜನ. ಅಲ್ವಾ? ಇಲ್ಲಿ ಬಂದ ಕರ್ತೃ ಭೋಜನ, ಮನೇಲಿ ಹೋದಾಗ ಭ್ರಾಂತಿ ಭೋಜನ. ಇಲ್ಲಿ ಬಂದಾಗ ಒಂದೇ ಊಟ, ಮನೆಗೆ ಹೋದಾಗ ರಾಕ್ಷಸ ಊಟ. ಇಲ್ಲಿ ಬಂದಾಗ 2 ನಿಮಿಷ ನಿದ್ರೆ, ಮನೆಗೆ ಹೋದಾಗ 20 ಅವರ್ ನಿದ್ರೆ. ಕೆಟ್ಟದನ್ನ ನಿರಾಕರಿಸುತ್ತಾ ನಿರ್ದೋಷಿಯಾಗಿಯೂ ಯಥಾರ್ಥ ಚಿತ್ತನಾಗಿಯೂ ಇದ್ದನು. ನೋಡಿದ, ಇದೆಲ್ಲ ಒಂದು ಕ್ವಾಲಿಟಿ ಇತ್ತು. ಈ ವಾಸ್ ಅಪ್ರಿಚಿಯಸ್ ಮ್ಯಾನ್, ಈ ವಾಸ್ ಗಾಡ್ಲಿ ಮ್ಯಾನ್ ಆ್ಯಂಡ್ ಗಾಡ್ ಫಿಯರ್. ಕವನೆಂಟ್ ಅಂದ್ರೆ ಏನು ಗೊತ್ತಾ? ಆ ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ರೆ, ಹೃದಯ ಇಟ್ಬಿಟ್ರೆ, ನೀನು ಎಲ್ಲದಲ್ಲೂ ಒಳ್ಳೆಯವನಾಗ್ಬಿಡ್ತೀಯ. ನೀನು ಇವತ್ತು ನೀವು ಒಳ್ಳೆಯವರಾಗಬೇಕು. ನಾವು ಕೆಟ್ಟವರು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ನಮ್ಗೆ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು ನಾನು ಎಷ್ಟು ಕೆಟ್ಟವನಂತ. ಅವ್ನು ಎಷ್ಟು ಆರಾಮಿ ಅಂತ ನನಗೆ ಗೊತ್ತು. ನನಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ವಾ ಎಷ್ಟು ಆರಾಮಿ ಅಂತ? ಗೊತ್ತು. ನಿಮಗಿಂತ ನಿಮ್ಮ ಅಮ್ಮನಿಗೆ ಗೊತ್ತು, ನಿಮ್ಮ ಅಪ್ಪನಿಗೆ ಗೊತ್ತು ದೊಡ್ಡ ಆರಾಮಿ ಬದರವಳು ಅಂತ. ಆರಾಮಿ ಆದರೂ ಕೂಡ ನಿನ್ನನ್ನು ಸುನಾಮಿ ಮಾಡಿ ಅಪ್ಪ ಅವ್ರ ರಕ್ತದಿಂದ ನೀತಿವಂತ ಮಾಡಿದ್ದಾರೆ. ದಟ್ ಮೀನ್ಸ್ ನೀನು ಅದೆಲ್ಲ ಕಂಟಿನ್ಯೂ ಮಾಡಬೇಕಂತ ಅಲ್ಲ, ನೀನು ಅದನ್ನು ಅಪ್ಲಿಫ್ಟ್ ಮಾಡಿ, ಲಾರ್ಡ್ ಐ ಡೋಂಟ್ ವಾಂಟ್ ಟು ಲಿವ್ ಎನಿ ಮೋರ್ ಇನ್ ದಟ್ ಅನ್ರೈಚಿಯಸ್ನೆಸ್. ಐ ವಾಂಟ್ ಟು ಬಿ ರೈಚಿಯಸ್ ಡಾಟರ್, ಐ ವಾಂಟ್ ಟು ಬಿ ಗುಡ್ ಡಾಟರ್, ಐ ವಾಂಟ್ ಟು ಬಿ ಬ್ಲೇಮ್ಲೆಸ್ ಡಾಟರ್. ಎಲ್ಲಾದ್ರೂ ನಿರ್ದೋಷ ನಡಿಬೇಕಂತ ನಿನಗೆ ಸರ್ಟಿಫೈ ಕಾಪಿ ಕೊಡ್ತಾ ಇದ್ದಾರೆ. ದೇವ್ರಿಗೆ ಸೋತ್ ನೀನು 0 ತೊಗೊಂಡಿದ್ದೀಯ ಮಾರ್ಕ್ಸು, ದೇವ್ರು ಏನು ಮಾಡಿದ್ರೆ 98 ಹಾಕ್ಬಿಟ್ಟವ್ರು ನಿನಗೆ ಮಾರ್ಕ್ಸು. ಆಮೇಲೆ ಮನಸ್ಸಾಕ್ಷಿ, ನಾನು ಏನು ಬರದೇ ಇಲ್ವಲ್ಲೋ, ನಾನು ಏನು ಬರೆದಿಲ್ಲ. ಆದ ದೇವ್ರು ಹೇಳ್ದೆ 98 ಹಾಕಿ ನೀವು ಫಸ್ಟ್ ರ್ಯಾಂಕ್ ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್ ಅಂತ ನೀನು ಭಾಳ ಬ್ರೈಟ್ ಸ್ಟೂಡೆಂಟ್ ಅಂತ ಅಲ್ಲ, ಬ್ರೈಟ್ ಸ್ಟೂಡೆಂಟ್ ಕಡೆ ಪಕ್ಷಕ್ಕೆ ನೀನು ನಡೀತಾ ಬರಬೇಕು. ಅಲ್ಲಿಗೆ ಗ್ರೇಸ್ ಮಾರ್ಕ್ ಆ ಲೆವೆಲ್ಗೆ ನೀನು ಎದ್ದು ಬರಬೇಕು. ಅದೇ ರೈಚಿಯಸ್ನೆಸ್ ಅಂತ ಅನ್ನೋದು. ಅದಕ್ಕೆ ಅವನು ಹೇಳುವಾಗ ಕೇಳುತ್ತೆ, ಅವನು ಭಕ್ತಿ ಉಳ್ಳವನಾಗಿ, ಭಯ ಉಳ್ಳವನಾಗಿ, ಕೆಟ್ಟತನ ನಿರಾಕರಿಸುತ್ತಾ, ನಿರ್ದೋಷನಾಗಿ, ಯಥಾರ್ಥವಾಗಿದೆ ಎಲ್ಲದಲ್ಲೂ. ಆಮೇಲೆ ನೆಕ್ಸ್ಟ್ ಹೇಳುತ್ತೆ, ಅವನಿಗೆ ಇಷ್ಟೆಲ್ಲ ಆಸ್ತಿ ಇತ್ತು. ಎಷ್ಟೆಲ್ಲ ಆಸ್ತಿ? ಎಲ್ಲ 1000. ನೆಕ್ಸ್ಟ್ ಕೆಳಗೆ ನೆಕ್ಸ್ಟ್ ವರ್ಷ ಏನು ಹೇಳ್ತಪ್ಪ? ಅವನು ಯೆಹೋವನು ಮೊದಲು, ಅದು ಬೇಡಪ್ಪ, ನೆಕ್ಸ್ಟ್ ವಚನ ಹೋದ ಮಾತಲ್ಲೇ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯನ್ನು ಕರೆ ಕಳುಹಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ, ಅಗೇನ್ ಕಮ್ಸ್ ದ ಹಾರ್ಟ್. ಆರ್ ಯು ದೇರ್ ವಿತ್ ಮೀ? ಹೃದಯ ಅನ್ನೋದು ಮತ್ತೆ ಬರುತ್ತೆ. ಯಾಕೆ ಇವನ್ ಹೃದಯ ಯಾರ ಹತ್ರ ಐತೆ? ದೇವರ ಹತ್ರ. खुदा का पास है उसका दिल, लेकिन बच्चों का हृदय आजू बाजू है. दिल उनको उन्होंने दिल में कौन है मालूम नहीं. दिल का रानी, दिल का राजा कौन बन गया? ಮಕ್ಕಳು ಅಪ್ಪ ಇದ್ದಂಗಿಲ್ಲ ಇವಾಗ ಮಕ್ಕಳು. ಇವಾಗ ನಾನಿದ್ದಂಗೆ ನನ್ನ ಮಗ ಇಲ್ಲ, ನನಗೆ ಗೊತ್ತು. ನನ್ನ ಮಗ ಯಾವಾಗ ನನ್ನಂಗೆ ಆಗ್ತಾನಂದರೆ ಆ ಹೃದಯ ದೇವ್ರ ಹತ್ರ ತಂದು ಹಂಗೇ ಪರ್ಫೆಕ್ಟ್ ಆಗ್ತಾ ಬಂದಾಗ ಅವ್ನು ನನ್ನಂಗೆ ಆಗ್ತಾನೆ. ಅವನು ಇವಾಗ ನನ್ನ ಥರ ಇದ್ದಾನೆ, ಅದು ನನ್ನ ಥರ ಲೆವೆಲ್ಗೆ ಅವ್ನು ಬರೋಕ್ಕಾಗಲ್ಲ. ಓನ್ಲಿ ಒನ್ ಆ್ಯಂಡ್ರೂ ಕ್ಯಾನ್ ಬಿ ದೇರ್. ದೇರ್ ಇಸ್ ನೋ ಅನದರ್ ಆ್ಯಂಡ್ರೂ ಕೆನಾಟ್ ಕಮ್. ಐ ಆಮ್ ವೆರಿ ಯೂನಿಕ್. ಐಸಕ್ ಕೆನಾಟ್ ಕಮ್ ಲೈಕ್ ಎನ್ ಯೂನಿಕ್ ಫಾರ್ ಲೈಕ್ ಮೀ. ನನ್ನ ಥರ ಇದ್ದಾನಷ್ಟೇ, ಅದು ನನ್ನಂಗೆ ಆಗಲ್ಲ. ಅವನು ಅದೇ ಐಸಪ್ಪ ಹೇಳ್ತಾರೆ, ಶಿಷ್ಯ ಗುರು ಥರ ಆಗ್ತಾನೆ, ಆದರೆ ಗುರುನ ಮಿಂಚಿ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ತನ್ನ ಹೃದಯ ಎಲ್ಲ ಹೋಯ್ತು. ಅವನು ತನ್ನ ಹೃದಯನೇನು ಮಾಡ್ಬಿಟ್ಟ? ದೇವ್ರ ಹತ್ರ ಇಟ್ಬಿಟ್ಟ. ಆದರೆ ಮಾರನೇ ದಿನ 5ನೇ ವಾಕ್ಯ ಹೇಳುತ್ತೆ, ಔತಣ ಸರದಿ ತೀರಿದ ನಂತರ. ಹೇಳಿ, ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನೆಲ್ಲರನ್ನು ಮನೆಯೊಳಗೆ ಕರೆಸಿ ಶುದ್ಧ ಮಾಡಿ ಬೆಳಗಿನ ಜಾವ
ಜಾವದಲ್ಲಿ ಬೆಳಗಿನ ಜಾವದಲ್ಲಿ ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಾ ಇದ್ದನು. ಹೀಗೆ ಯೋಬನು ಎಲ್ಲವನ್ನ ಕ್ರಮವಾಗಿ ಮಾಡ್ತಾ ಇದ್ದ. ಎವ್ರಿಥಿಂಗ್ ವಾಸ್ ಇನ್ ಆರ್ಡರ್. ವೆನ್ ಯು ಆರ್ ವಿತ್ ದ ಲಾರ್ಡ್ ಯು ಆಲ್ ಬಿ ಇನ್ ಆರ್ಡರ್. ಇದ್ದೀರಾ? ಇವತ್ತು ನೀವು ನೋಡ್ತೀರಾ ನನ್ನ ಲೈಫಲ್ಲಿ, ಇವತ್ತು ನೀವೆಲ್ಲ ಬರ್ತಿದ್ದೀರ 4-5 ವರ್ಷದಿಂದ. ಎಲ್ಲಾದರೂ ಒಂದು ದಿನ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು, ಎಲ್ಲಾದರೂ ನಾನು ಕ್ಯಾಂಕಿಯಾಗಿ ಮಾತಾಡೋದೆಲ್ಲ ಇದೆಯಾ? ಅದು ಆರ್ಡ್ರಲ್ಲೇ ಹೋಗುತ್ತೆ. ಯಾಕಂದರೆ ನನ್ನ ಹೃದಯ ಅಲ್ಲಿ ಫಿಕ್ಸ್ ಆಗಿರೋದ್ರಿಂದ ಅದು ಆರ್ಡ್ರಲ್ಲಿರುತ್ತೆ. ನಾನು ಹೇಳ್ತೀನಿ, ನಿಮ್ಮ ಹೃದಯ ಅಲ್ಲಿ ಫಿಕ್ಸ್ ಆಗಿಬಿಟ್ರೆ ಜಯಣ್ಣನೇ, ಸುಮಾನೇ, ಹರ್ಷನೇ, ಮಂಜುನಾಥನೇ, ಸೆಬಾಸ್ಟಿನ್ ಅವ್ರನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಬೈರೇಶೇ. ಆ ರೀತಿ ನಿಮ್ಮ ಇಂಟಗ್ರಿಟಿ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಗೌರವತ್ವ ಅದು ಎತ್ತಿ ತೋರಿಸ್ಬೇಕು ಸಭೆಯೊಳಗೆ. ಅರ್ಥ ಆಯ್ತಾ? ನೀವು ಇದರಿಂದ ಅಲ್ಪರಾಗಿದ್ದೀರಾ, ನಿಮ್ಮದೇ ಲೆವೆಲ್ ಮಾಡ್ತಾ ಇದ್ದೀರಿ ಇವಾಗ. ಯಾಕೆ ಏನಕ್ಕೆ ಮಾಡ್ತಾ ಇದ್ದಾರೆ? ಹಣ ಕೊಡಬೇಕು ನಿಮಗೆ, ಇವಾಗ ಸುರಿಸ್ಬೇಕು. ವಾಕ್ಯ ಕೊಟ್ಟರು, ನೆಕ್ಸ್ಟ್ ಕೈಗೆ ಅಭಿಷೇಕ ಮಾಡಿದ್ರು, 21 ದಿನ ವೆಯ್ಟ್ ಮಾಡು ಅಂತಾರೆ. ಯಾಕಂದರೆ ಮೊಟ್ಟೆ ಹಾಕಿದ ತಕ್ಷಣ ಅವತ್ತೇ ಮರಿ ಬರೋದಿಲ್ಲ. ಮೊಟ್ಟೆ ಮೇಲೆ ಯಾರು ಕೂತ್ಕೋಬೇಕು? ಮನೆಯವರ? ಅದು ಅಪ್ಪಚ್ಚಿ ಆಗ್ಬಿಡ್ತದೆ. ರಾವಕರ್ರೆ ಮುಡಿಯೋದು ಕೋಳಿತಾ ಒಕರ ವೇಂಡು. ಮೊಟ್ಟೆ ಹಾಕಿದ್ದು ಯಾರು? ಕೋಳಿ. ಒಡಂಬಡಿಕೆ ಮಾಡಿರೋದು ಮುನೀಂದ್ರ ಯಾರಿಗೆ? ಮುನೀಂದ್ರ ಅವ್ರಿಗೆ. ಯಾರು ಕೂತ್ಕೋಬೇಕು ಮೊಟ್ಟೆ ಮೇಲೆ? ಮುನೀಂದ್ರ ಹೆಂಡತಿ ಕೂತ್ಕೊಳ್ಳೋಕ್ಕಾಯ್ತದ? ಇಲ್ಲ, ಅವರೇ ಕೂತ್ಕೋಬೇಕಾದ ಮೇಲೆ. ಇರಮ್ಮ, ನಾನು ಕೂತ್ಕೊಂಡಿದ್ದೀನಿ, ಪ್ರೇ ಮಾಡ್ತಾ ಇದ್ದೀನಿ, ಅಪ್ಪ ಆಗೋದಕ್ಕೆ ಸ್ತೋತ್ರಮ್ಮ. ಡಿಸ್ಟರ್ಬ್ ಮಾಡಬೇಡ ಸುಳ್ಯಾರು. ಅಲ್ಲೆಲ್ಲೂ ತೋತ್ರಪ್ಪ ಆಗತ್ತಪ್ಪ, ಎದ್ದು ಹೋಗ್ತೀರಾ, ಅಲ್ಲೆಲ್ಲ ಕೆಲಸ ಏನಪ್ಪ ಎಲ್ಲ ಆಗದೆ ಏನೋ ಸುಳ್ಯಾರಪ್ಪ, ನಾನೇ ಒಂದು ಕಾರ್ಯ ಆಗ್ತಾಯಿದೆ. ಇದು ಕಾವು ಕೊಡೋ ವಿಧ. ಕಾವು ಕುಡುಕ್ರಿಂಗ್ಲಾ ಅಲ್ಲ ಕಾವು ಎಡಕ್ರಿಂಗ್ಲಾ? ಸಭೆಗೆ ಬರೋನ್ನ ಹಂಗೆ ಓಡಿಸ್ಬಿಡೋದು. ಹಿಂಗೆ ಯಾಂಪ ಬರ್ರೆ ಇವ್ ಒಣ್ಣು ಕಡಕೆ ಅದನಿಗೆ. ಯಾಕೆ ನೀ ಕಾವು ಕೊಡ್ತಿಲ್ಲ? ಕಾವು ಕೊಡೋರ್ಗು ನೀನು ಬಿಡ್ತಾ ಇಲ್ಲ. ಅದಕ್ಕೆ ನೀವು ಬೆಳೀರಿ ವಾಕ್ಯದಲ್ಲಿ. ನಾನು ಹೇಳ್ತಿದ್ದೀನಿ, ಸಿದ್ಧಾಂತ ನಿಯಮ ಹೇಳ್ತಿದ್ದೀನಿ. ಹಣ ನಿಮ್ಮನ್ನ ಹುಡ್ಕೊಂಬ ಕೊಟ್ಟಿ ಪೋಡೋದು. ಆಕೆ ಬಿತ್ತಿದ ಮೇಲೆ ವಾಕ್ಯ ಅವನೇನು ಮಾಡ್ದ? ವಾಕ್ಯದ ಸರದಿ ಪ್ರಕಾರ ಮಕ್ಕಳಿಗೆ ಅವ್ರ ಯೋಚನೆ ಮಾಡಿದಾರೆ ಅಂತೇಳಿ ಕಾಣಿಕೆ ಸಲ್ಲಿಸಿ ಅವನು ಹೋಮ ಮಾಡ್ತಾ ಇದ್ದ. ಯಾಕಂದರೆ ಅವನೆಲ್ಲ ಬ್ಲೆಸ್ಸಿಂಗ್ ಇತ್ತು. ಇದೆ ಪಾತಿಟ್ಟು ವೈತೇರಿ ಬರೋದ್ವರೆಗೂ ಸೈತಾನ ಬಂದ್ಬಿಡತ್ತೆ. ಕೆಳಗೆ ಬರ್ತಾನೆ ಅವನೇನು ಮಾಡ್ತಾನೆ? ಒಂದಾದ ದಿನ ದೂತರು ಯೋವನ ಮುಂದೆ ಕಾಣಿಸಿಕೊಳ್ಳೋದಕ್ಕೆ ಬದಲಾಗಿ ಸೈತಾನನು, ಅಪಾದಕ ದೂತನು ದೇವರ ಮುಂದೆ ಬಂದು ನಿಂತನು. ಯೆಹೋವನು ಸೈತಾನ ನೋಡಿ, ಎಲ್ಲಿಂದ ಬಂದು? ಇದೋ ಬೂದಿ ಕಡೆಯಿಂದ ಬರ್ತಾ ಇದ್ದೀನಿ ಎಂದು ಕೇಳಲು, ಸೈತಾನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಬಂದೆ ದೇವರೇ, ಜಯನಗರ, ರಾಜಾಜಿನಗರ, ಮಂಡ್ಯ, ಕಾವೇರಿ, ಬೀದರು, ಬೆಳಗಾಮು, ಬಾಗಲಕೋಟೆ ಎಲ್ಲ ಕಡೆ ನೋಡ್ಕೊಂಡ್ಬಂದೆ. ಆಗ ಅಪ್ಪ ಹೇಳ್ತಾರೆ, ನನ್ನ ಮಗನಾದ ಬೈರೇಶ್ನ ನೋಡ್ದ, ನನ್ನ ಮಗನಾದ ಸೆಬಾಸ್ಟಿನ ನೋಡ್ದ. ಅಪ್ಪ ಕೇಳ್ತಾರೆ, ಇವ್ರಿಗೆ ಗೊತ್ತಿಲ್ವೋ ಹೆಂಗೋನಂತ ಕೇಳ್ತಾರೆ. ನನ್ನ ಮಗನಾದ ದಾಸನಾದ ಯೋಬನ ಮೇಲೆ ಗಮನಿಸಿ ಇಟ್ಟಿದೆಯಾ? ಗಮನ ಇಟ್ಟ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನರು ಭೂಮಿಯಲ್ಲಿ ಯಾರಿದ್ದಾರೆ? ಕಮಾನ್, ಹೂ ಇಸ್ ದೇರ್? ಅವನಿಗೆ ಸಮಾನ ಯಾರಿದ್ದಾರೆ ಭೂಮಿಯಲ್ಲಿ? ಎನ್ನಡ ಇದು 7 பெரிய ಟೆಸ್ಟಿಫಿಕೇಶನ್ கொடுக்குறாரு பாருங்க. ಸರ್ಟಿಫೈ ಕಾಪಿ ಕರ್ತರು கொடுக்குறாரு. ದೇವರು ಅವನ ಬಗ್ಗೆ ಮಾತಾಡ್ತಾರೆ ಪರಲೋಕದಲ್ಲಿ. ಹ್ಯಾವ್ ಯು ಎವರ್ ಸೀನ್ ಮೈ ಡಾಟರ್ ಗ್ರೇಸಿ? ಹ್ಯಾವ್ ಯು ಎವರ್ ಸೀನ್ ಮೈ ಡಾಟರ್ ಶಾನನ್? ಹೂ ವಿಲ್ ಕಮ್? ಹೂ ಇಸ್ ದೇರ್ ಲೈಕ್ ಹಮ್? ಅವಳಾಗೆ ಯಾರಿದ್ದಾರೆ? ಎಲ್ಲೂ ಸಿಕ್ಕೋದಿಲ್ಲ ಅಂತ ಸೈತಾನ ಮುಂದೆ ಹೇಳ್ತಾರೆ. ಅವನು ಬತ್ತಿಗ್ತಾರೆ ದೇವರು. ಅದಕ್ಕೆ ಸೈತಾನು, ಯೋಬನಲ್ಲೂ ದೇವರಲ್ಲಿ ಭಯಭಕ್ತಿ ಲಾಭ ಇಲ್ಲಕೋನ, ನೀನೆಲ್ಲ ಕೊಟ್ಟಿದ್ದೀಯ, ಎಲ್ಲ ಸಾವಿರ ಕೊಟ್ಟಿದ್ದೀಯಾ, ಇನ್ನೇನು ಎಲ್ಲ 1000 ಕೊಟ್ಟಿರೋದಕ್ಕೆ ನೀನು ನಂಬ್ಕೊಂಡವನು. ಅವರಿಗೆ ಅವನ ಮನೆಯು ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಲೂ ಬೇಲಿನ ಹಾಕಿದೆಯಲ್ಲ, ಅವನ ಕೈ ಚಾಚಿದ ಎಲ್ಲ ಕೆಲಸ ನೀನು ಸಫಲ ಮಾಡ್ತಿರೋದ್ರಿಂದ ಅವನ ಸಂಪತ್ತು ದೇಶದಲ್ಲೇ ವೃದ್ಧಿ ಆಗ್ತಾ. ನೋಡಿ, ಇಡಿ ರಿಪೋರ್ಟು, CBI ರಿಪೋರ್ಟ್ ಕೊಡ್ತಾಯಿದ್ದೆ ಸೈತಾನ್ ಹೋಗಿ. ಸಬಾಸ್ಟಿನ್ ಮೇಲೆ ಬಂದ್ಬಿಟ್ಟವನೇ, ಆ್ಯಂಡ್ರೂ ಮೇಲೆ ಬಂದ್ಬಿಟ್ಟವನೇ. ಡೈಲಿ ರಿಪೋರ್ಟ್ ಹೋಗ್ತಾ ಇರುತ್ತೆ. ಏನು ಅವ್ನ ಮೇಲೆ ತಂದುಬಿಟ್ಟಿದ್ದೆ ಬೂದಿಗೆರಲ್ಲಿ. ಮೊದಲೇ ಒಂದೇ ಒಂದು ಕಡೆ 5 ಕಡೆ ಬಂದುಬಿಟ್ಟೈತೆ ಅಲ್ಲಿ. ಇನ್ನು ಎಷ್ಟು ಆ ಕಡೆ ದೇವನ ಕಡೆ ಹೋಯ್ತಾ, ನನಗೆ ಹೊಟ್ಟೆ ಉರಿತಾ ಇದೆ. ಅಪ್ಪ ಹೇಳಿದೆ, ಉರ್ಕೊಂಡು ಸತ್ತೋಗು, ನನ್ನ ಮಗ ಹಂಗೆ ಇರ್ತಾನೆ. ನಿಮ್ಮ ಬಗ್ಗೆ ದೇವ್ರು ಹೇಳ್ತಾರೆ ಅದನ್ನು. ಸಚಿನ್ ಬಗ್ಗೆ ಹೇಳ್ತಾರೆ, ನನ್ನ ಮಗಳದು, ಸಿಂಧು ನನ್ನ ಮಗಳು, ಮಣಿ ನನ್ನ ಮಗ ಅಂತ ದೇವ್ರು ಹೇಳ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಅವನು ಹೇಳ್ತಾನೆ, ಆದರೆ ನೀನು ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು. ನೀನು ಅವನು ನಿನಗೆ ಎದುರಾಗಿ ಬಂದು ನೀನು ದೂಷಿಸಲೆದು. ಅವನು ಹೇಳ್ತಾನೆ, ನೀನು ಅದೆಲ್ಲ ಕೊಟ್ಟಿದ್ಯಾ, ಅದಕ್ಕೆ ಅವ್ನು ನಿನ್ನ ಹೊಗಳ್ತಾ ಇದ್ದಾನೆ. ಅದಕ್ಕೆ ಅಪ್ಪ ಹೇಳ್ದೆ,
ಅವನಿಗೆ 7,000 ಕುರಿ ಕೊಟ್ಟಿದ್ದೀನಿ, 3,000 ಒಂಟೆ ಕೊಟ್ಟಿದ್ದೀನಿ ಅಂತೇಳಿ ಅವನನ್ನು ಆರಾಧನೆ ಮಾಡ್ತಾನೆ. ನಮ್ಮ ಮುಟ್ಟಾಳ ಅವನು ಆರಾಧನೆ ಮಾಡ್ತಾರೆ. ಅವ್ನ ಹೃದಯ ಇಲ್ಲೈತೆ ಕಣೋ, ಅಲ್ಲಿಲ್ಲ ಕಣೋ. ನಿಜಾನ ಟೆಸ್ಟ್ ಮಾಡಿ ಹೋಗು. ಪಾರು ಎಪ್ಪಡಿ ಬತ್ತಿ ವೆಕ್ರಾರು ಪಾರು ಕಡವರು ಹೇಗೆ ಬತ್ತಿ ಇಕ್ತಾರೆ ನೋಡಿ, ದೇವರೇ ಇಕ್ಬಿಡ್ತಾರೆ ನೋಡಿ. ಹೋಗಿ ಟೆಸ್ಟ್ ಮಾಡು. ಪಾಪ ಅಯ್ಯಪ್ಪ ಎಲ್ಲೋ ಆರಾಧನೆ ಮಾಡಿಕೊಂಡು ಸ್ತೋತ್ರ ಮಾಡಿಕೊಂಡು ಹೆಂಗೋ ಇದ್ದರು. ಇವಾಗ ಮಾರನೇ ದಿನ ಬಂದ್ಬಿಡ್ತಾರೆ, ಪರ್ಮಿಷನ್ ಕೊಟ್ಬಿಡ್ತಾರೆ ದೇವರು. ಒಂದಾನೊಂದು ದಿನ ಯೋಬನು ಗಂಡು ಮಕ್ಕಳು ಹಿರಿಯರು ಮನೆಯಲ್ಲಿ ಉಂಡು ಕುಡಿಯುವಾಗ ಒಬ್ಬ ದೂತನ ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಿರುವಲ್ಲಿ ಶೇಬಾದವರು ಅಲ್ಲ ಮಕ್ಕಳು ಎಲ್ಲ ಬರುತ್ತದು ಅಲ್ಲೆಲ್ಲ ಶೇಬಾದವರು ಬಂದು ಅವಳ ಮೇಲೆ ಬೆದ್ದು ಹೊಡ್ಕೊಂಡರು. ಅವರ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿದು ನಾನೊಬ್ಬನೇ ಮಾತಾಡ್ಕೊಂಡು ಬಂದಿದ್ದೇನೆ. ನೆಕ್ಸ್ಟು ಹೀಗೆ ಮತ್ತೆ ಮಕ್ಕಳು ಸತ್ತೋಗ್ತಾರೆ, ಎಲ್ಲ ಸತ್ತೋಗ್ತಾರೆ. ಬಂದಾಕ ದೂತ ಹೇಳ್ತಾನೆ ಮಕ್ಕಳೆಲ್ಲ ಸತ್ತೋದ್ರು. ಯೋಬ ಹೇಳ್ತಾನೆ ಅವ್ರು ಸತ್ತಿದ್ರು ಪರವಾಗಿಲ್ಲ, ನನ್ನ ಹಾರ್ಟ್ ಅಲ್ಲೇ ಐತೆ, ಹಾರ್ಟಲ್ಲೇ ಐತೆ. ನೆಕ್ಸ್ಟ್ ಡೇ ಬರ್ತಾನೆ, ಇಡೀ ಅಸೆಟ್ನೇ ಹಾಳು ಮಾಡ್ತಾನೆ. ಆಸ್ತಿ 1,000 ಗಟ್ಟಲೆ ಇರೋದು. 7,000 ಕುರಿಗಳು ಅಂದರೆ 7,000 ಕಾರು, 3,000 ಲಾರಿಗಳು ಎಲ್ಲ ಸುಟ್ಟೋಗ್ಬಿಡ್ತವೆ. ಹಂಗೆ ಆಗಿನ ಕಾಲದಲ್ಲೇ ಬಂದು ದೋಚ್ಕೊಂಡು ಹೋಗ್ಬಿಡ್ತಾರೆ. ಅವ್ನು ಹೇಳ್ತಾನೆ ಅಷ್ಟರಲ್ಲಿ ನಾನು ಒಬ್ಬನೇ ತಪ್ಪಿಸಿಕೊಂಡು ಬಂದಿದ್ದೇನೆ. ಆವಾಗಲೂ ಅವ್ನು ಹೇಳ್ತಾನೆ ದೇವರೇ ಕೊಟ್ಟ, ದೇವರೇ ತೊಗೊಂಡಿದ್ದಾನೆ ಅಂತ ಹೇಳ್ತಾನೆ. ನೆಕ್ಸ್ಟು ಇಷ್ಟರಲ್ಲಿ ಇನ್ನೊಬ್ಬನು, ನಿನ್ನ 3 ಮಕ್ಕಳು ನಿಮ್ಮ ಬೇರೊಬ್ಬರು ಬಂದು ನಿನ್ನ ಕುಮಾರ 18ನೇ ವಾಕ್ಯ ಓದಮ್ಮ. ನಿನ್ನ ಕುಮಾರರು ಸಂಗಡಲೇ ಬಂದು ನಿನ್ನ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಈಗೋ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು, ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. 10 ಮಕ್ಕಳು ಸತ್ತು ಹೋದ್ರು, ಆಸ್ತಿಗಳು ಸತ್ತು ಹೋಯಿತು, ಎಲ್ಲ ಸತ್ತು ಹೋದ್ರು ಕೂಡ ಅವನ ಹೃದಯ ದೇವರ ಮೇಲೆ ಇದ್ದಿದ್ದಕ್ಕೆ ಅವನು ವಸ್ತುಗಳಿಗಾಗಿ ಆಸೆ ಪಡಲಿಲ್ಲ. ತನ್ನ ಹೃದಯವನ್ನು ದೇವರ ಕೈಲಿ ಕೊಟ್ಬಿಟ್ಟ. ಯಾಕಂದ್ರೆ ವಸ್ತುಗಳಿಗಿಂತ ನನ್ನ ದೇವರು ದೊಡ್ಡವನು, ನನ್ನ ಹೃದಯ ದೇವರ ಹತ್ರ ಇದೆ. ಎಲ್ಲಿವರೆಗೆ ನನ್ನ ಹೃದಯ ದೇವರ ಹತ್ರ ಇರುತ್ತೆ ಅಲ್ಲಿವರೆಗೂ ನನ್ನ ಒಂದೇ ಒಂದು ಉಂಚಲು ಕೂಡ, ಒಂದೇ ಒಂದು ಕೂದಲು ಕೂಡ ಯಾರು ನನ್ನಿಂದ ತೆಗಿಯಕ್ಕಾಗೋದಿಲ್ಲ. Nobody can shake me because I am more than conqueror. The Lord who lives within me, my Redeemer, alive. ನನ್ನೊಳಗೆ ಇಲ್ಲದೆ ದೇವರಿದ್ದಾರೆ, ಏನಿಲ್ಲದವನಾಗಿ ಬಂದಿದ್ದೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಫಾದರ್, ದೇವರಿಗೆ ಸ್ತೋತ್ರ. 2ನೇ ದಿವಸ 2ನೇ ಚಾಪ್ಟರ್ ಬಂದ್ಬಿಡುತ್ತೆ. ಮತ್ತೆ ಯೋಮ ಎಲ್ಲ ನೋಡ್ತಾನೆ, ಸೈತಾನ ಹೇಳುತ್ತೆ ನೀ ಎಲ್ಲ ತೆಗೆದು ಕೊಟ್ಟಿದ್ಯಾ, ಅದಕ್ಕೆ ದೇವರೆಲ್ಲ ತೆಗೆದು ಬಿಡ್ತಾರೆ. ತೆಗೆದ ಮೇಲೂ ಕೂಡ ಅವ್ನ ಹೃದಯ ಎಲ್ಲ ಇತ್ತು ದೇವರ ಮೇಲೆ ಇತ್ತು. ಇವತ್ತು ಕೆಲವು ಟೈಮ್ ನೋಡಿ, ಕೆಲವು ಕೆಲಸ ಕಳ್ಕೊಂಡಿದ್ದ ತಕ್ಷಣ ಸಭೆಗೆ ಬರೋದು ಬಿಟ್ಬಿಡ್ತಾರೆ. ಅಲ್ಲಿ ಓದೆ ಬದೆ ಆಟೋ ರಿಕ್ಷಾ ಹೊಟ್ಟೋಯ್ತು ಬೇದೆ, ಕೆಲಸ ಹೊಟ್ಟೋಯ್ತು ಬೇದೆ, ಬರೀ ಮಾಡಬೇಡ, ಇನ್ನೊಂದು ಆಟೋ ಬರ್ತದೆ, ಅದು ಇನ್ನೊಂದು ಬರಲ್ಲ, ಅದು 2 ಬರ್ತದೆ. ಏನೋ ಕುಟ್ಟಿ ಪೋಡೋದು, ನೀನು ಹಾಕೋ ಬೀಜ ಅದು ಮರಿ ಹಾಕತ್ತದು, ಆಸದು ಆಗತ್ತೆ. ಮಂಗಳೂರಲ್ಲಿ ಯಾರೋ ಒಬ್ಬನ ಕೆಲಸ ಹೊಟ್ಟೋಯ್ತು, ಬಂದಾಗ ಬಂದು ಹೇಳಿ ಬೇನ್ ಬದ ಯಾವತ್ತೂ ಕೆಲಸ ಹೋಗಿ ನಮ್ಮ ಮಗನಿಗೆ ನಮ್ಮ ಯಜಮಾನ್ರ ಕೆಲಸ ಹೊಟ್ಟೋಯ್ತು ಅಂತ ಹೇಳ್ದ. ಬಂದು ಹೇಳಿದ ತಕ್ಷಣ ಹೇಳ್ದು ಎದುರುಬೇಡ, ನೀವೊಂದು ಕಂಪ್ನಿ ಇಡ್ತೀಯಪ್ಪ. ಕಂಪ್ನಿ ಬೇಕೆ ಬರೀನಾ ಏನ ಬೇಸ್ರ ನೀ ಏನು ಹೇಳ್ತೀಯ ನೀನು? ಕೆಲಸ ಹೋಗೈತೆ ಅಂತ ಹೇಳಿದೆ, ಕೆಲಸಕ್ಕೆ ಏನೋ ರೆಮಿಡಿ ಹುಡುಕಪ್ಪ ಅಂದರೆ ಕಂಪ್ನಿ ಓನರ್ ಆಗ್ತೆ ಅಂತೀಯ. ಹುಚ್ಚಿದ್ದಿದ್ದೆ ನಿಮ್ಗೆ ಅಂತ ಹೇಳಿ ಹೋಗೇ ಬಿಟ್ರ ಅಯ್ಯಪ್ಪ. 3 ತಿಂಗಳು ಮನೇಲಿ ಕುತ್ಕೊಂಡು ಅಳ್ತಾ ಇದ್ರ ಅಯ್ಯಪ್ಪ. ಅದು ಹೆಂಡ್ತಿ ಆ ಅಪ್ಪ ಹೇಳಿದ ಮಾತು ಆಗೋದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಿರು. ಯಾವ ಕಂಪನಿಯವ್ರು ಕೆಲಸ ಬಿಟ್ಟರು, ಆ ಕಂಪನಿಯಲ್ಲಿದ್ದಂಥ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಆ ಕಂಪನಿಗೆ ರಾಜೀನಾಮೆ ಕೊಟ್ಟು ಅವ್ರು ಇನ್ನೊಂದು ಕಂಪನಿ ಓಪನ್ ಮಾಡಿ ಇವನ್ನ ಕರೀತಾರೆ. ನೀನು ಬಾ, ನಿನಗೆಲ್ಲ ನಾಲೆಡ್ಜ್ ಇದೆಯಲ್ಲ, ನನ್ನ ಕಂಪನಿಗೆ ನೀನು ಪಾರ್ಟ್ ಟೇಕರ್ ಆಗು, ನಿನಗೆಲ್ಲ ನಾನು ಕೊಡ್ತೀನಿ ಸವಲತ್ತುಗಳು, ಏನು ಇನ್ವೆಸ್ಟ್ ಮಾಡಬೇಡ, ಏನು ಅರ್ನಿಂಗ್ ಬರುತ್ತೆ ಅದರಲ್ಲಿ 40% ನಿನಗೆ, 60% ನಿನಗೆ ಅಂತ ಹೇಳ್ತಾರೆ. 3 ತಿಂಗಳಾದಮೇಲೆ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡ್ಬಂದಿದ್ದಾನೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ಬಿಟ್ಟು ಫೋಟೋ. ಹೆಂಗಾಯ್ತು ಕೆಲಸ? ಕಳೆದರೆ ಮತ್ತೆ ಅದನ್ನು ಕೂಡ್ಸೋಕ್ಕೆ ಅಪ್ಪ ಶಕ್ತನಾಗಿದ್ದಾನೆ. ನಿಮ್ಮ ಹೃದಯ ಟೆಸ್ಟ್ ಆಗುತ್ತೆ. ಅದಕ್ಕೆ 21 ವಾರ ಬೀಜ ಬಿತ್ತುತ್ತೀರಲ್ಲ, ಯಾವ ಹೃದಯದಲ್ಲಿ ಬಿತ್ತಿದೆ ಒಬ್ಬರು ಸೈಲೆಂಟಾಗಿ ಕೂತ್ಕೋಬೇಡಿ, ಎದ್ದು ಬಂದು ಬೀಜ ಬಿತ್ತುತ್ತಾ ಇರಿ. ಅಪ್ಪ ಇದಾಗತ್ತೆ, ನೆರವೇರುತ್ತೆ. ಅಬ್ರಾಮ್ ಕೊಟ್ಟ ಆಶೀರ್ವಾದ, ಅಬ್ರಾಮ್ ಕೊಟ್ಟ 1000 ಕುರಿಗಳು, ಅಬ್ರಾಮ್ ಕೊಟ್ಟ 7,000 ಕತ್ತೆಗಳು, 3,000 ಒಂಟೆಗಳು ನನಗೆ ಬರುತ್ತೆ, ಅಭಿವೃದ್ಧಿ ಆಗುತ್ತೆ. 7 ಆಟೋ ರಿಕ್ಷಾಗಳು ಬರುತ್ತೆ, 7 ಕಾರ್ಗಳು ಬರುತ್ತೆ, ಅಭಿವೃದ್ಧಿ ಆಗ್ತಾರೆ. ನುಡಿರಿ ಇವತ್ತು ಅವ್ರು ನೋಡಿ 37,000 ಟ್ಯಾಕ್ಸಿಗಳು ನಡೆಸ್ತಾ ಇದ್ದಾರೆ. ಇವತ್ತು ಆಫ್ರಿಕಾದಲ್ಲಿ 40,000 ಮನೆಗಳು ಕಟ್ಸ್ಕೊಂಡಿದ್ದಾರೆ, 650 ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ, 17 ಏರೋಪ್ಲೇನ್ಗಳಿದೆ 70. ಕಾರಣ ಒಂದು ಕಾಲದಲ್ಲಿ $70 21 ವಾರಗಳವರೆಗೆ ಹಾಕಿ ಈ ವಾಕ್ಯ ಕರ್ತನೊಬ್ಬನೇ ನನ್ನ ದೇವರು, ಆತನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಆತನ ಶಕ್ತಿಯಿಂದಲೂ ಆತನ ಪ್ರೀತಿಸ್ತೇನೆ. ಅವ್ರು ಹೇಳಿರೋ ಮಾತುಗಳೆಲ್ಲ ನನ್ನ ಹೃದಯದಲ್ಲಿ ಬಂದಿದೆ. ಮಕ್ಕಳು ಹೋದಾಗ್ಲೂ ಇವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಆಗ ಇವನು ಹಾರ್ಟ್ ಎಷ್ಟು ಸ್ಟ್ರಾಂಗ್ ಇರಬೇಕ್ರಿ.
ಇವತ್ತು ಒಂದು ಮಗುಗೆ ಜ್ವರ ಬಂದರೆ ನಾವೇ ತಳ್ಳಾಡ್ಬಿಟ್ಟು ನಮ್ಮದು ಬಿ ಪಿ ಡೌನ್ ಆಗಿರ್ತದೆ. ಏನಾಯಿತು ಮಗಳು, ಏನಾಯಿತು ಅಲ್ಲ, ಏನಾಯಿತು, ಉಸಿರಾಡ್ತಾ ಇಲ್ಲ ಮಗು. ನೀನು ಉಸಿರಾಡ್ತಿದ್ದೀರ, ಸಂತೋಷ ಪಡ. 10 ಮಕ್ಕಳು ಸತ್ತೋಗಿದ್ದಾರೆ. ಹಾಂ, ವಾಟ್ ಕೈಂಡ್ ಆಫ್ ಹಾರ್ಟ್ ಈ ಮಸ್ಟ್ ಬಿ ಹ್ಯಾವಿಂಗ್, ವಾಟ್ ಕೈಂಡ್ ಆಫ್ ಬಿಗ್ ಹಾರ್ಟ್ ಆಫ್ ಗಾಡ್. ಆ ದೇವ್ರ ಮೇಲೆ ಪ್ರೀತಿ ಹೆಂಗಿದ್ದಿರ್ಬೇಕು ಆ ಯೋಬಿಗೆ. ಹಾಂ, ವಾಟ್ ಕೈಂಡ್ ಆಫ್ ಲವ್ ರೀ. ಅದನ್ನ ನೆನೆಸ್ಕೊಂಡ್ರೆ ನನಗೆ ನಾನು ಅದ್ರಲ್ಲಿ 1% ಇಲ್ವಲ್ಲ ದೇವ್ರೆ ಅಂತೀವಿ. ಹಾಂ, ಅದಾಯಿತು. ನೆಕ್ಸ್ಟ್ ಆಸ್ತಿ ಎಲ್ಲ ಲೂಟ ಆಯಿತು. ಕೊನೆಗೆ 2ನೇ ಅಧ್ಯಾಯದಲ್ಲಿ ಬಂದು ಇನ್ನೂ ಬತ್ತಿಕ್ತಾನೆ ಸೈತಾನ್. ಹಾಂ, ಏನು ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ? ಎಲ್ಲಿಂದ ಬಂದೆ ಸೈತಾನ್ ಕೇಳಲು? ಯೋವನು ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಬಂದೆ. ಆಗ ದೇವರು ಸೈತಾನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನ ಇಟ್ಟಿಯೋ, ಅವನಿಗೆ ಸಮಾನ ಭೂಲೋಕದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ ನಿರಗತ ನಿರ್ದೋಷಿಯಾಗಿಯೂ ಯಥಾರ್ಥಚಿತ್ತನಾಗಿದ್ದಾನೆ. ಅವನನ್ನು ಕಾರಣವಿಲ್ಲದೆ, ಸೋಫಿಯವರೇ, ಕಾರಣವಿಲ್ಲದೆ ಅವಳ ನಾಶ ಮಾಡೋದಕ್ಕೆ ನೀನು ನನ್ನನ್ನು ಪ್ರೇರೇಪಿಸಿದರೂ ಕೂಡ ಅವರು ತನ್ನ ಯಥಾರ್ಥ ಬಿಡದೇ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ನೋಡಿ. ನನ್ನನ್ನು ಪ್ರೇರೇಪಿಸ್ತೀಯ, ಹೋಗೋದು ದಂಡಿಸು ಅಂತೇಳಿ. ನನಗೆ ಮನಸ್ಸಿಲ್ಲ. ಆದ ನನ್ನ ಮಗ ನನ್ನ ಇಷ್ಟು ಗಟ್ಟಿ ಹಿಡ್ಕೊಂಡಿದ್ದಾಳ ಆ ಯಪ್ಪ ನನ್ನ ಗಟ್ಟಿಗೆ ಹಿಡ್ಕೊಂಡವನೇ. ಹಾಂ, ನೀನನ್ನು ಪ್ರೇರೇಪಿಸಿದ್ರು ಕೂಡ ಸೈತಾನ್ ಪ್ರೇರೇಪಿಸುತ್ತೆ ಅವನ ಹೃದಯನ, ದೇವ್ರದು. ಆದರೆ ಅವನು ತನ್ನ ಯಥಾರ್ಥವನ್ನು ಇನ್ನೂ ಅವನು ಸ್ಟ್ರಾಂಗಿದ್ದ. ಯೋವನ ಆ ಮಾತಿಗೆ ಸೈತಾನು, ಚರ್ಮಕ್ಕೆ ಚರ್ಮ ಎಂಬಂತ ಒಬ್ಬ ಮನುಷ್ಯನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಸರ್ವಸ್ವವನ್ನು ಮನುಷ್ಯ ಕೊಟ್ಬಿಡ್ತಾನೆ. ನೀನು ಕೈ ಚಾಚಿ ಅವನ ಅಸ್ಥಿ ಮಾಂಸಗಳನ್ನ ಒಡೆದು ಬಿಡು, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ಉಗಿದ್ಬಿಟ್ಟು ದೂಷಿಸಿ ಹೋಗ್ಬಿಡುತ್ತಾನೆ ಅಂತ ಹೇಳ್ತಾನೆ. ಸೈತಾನ ಹೇಳ್ಕೊಡ್ತದೆ ಪಿಶಾಚಿ ದೇವ್ರಿಗೆ, ಹಿಂಗೆಲ್ಲ ನೀನು ಮಾಡು ಅವನಿಗೆ ಅಂತೇಳಿ. ಆವಾಗ ಇನ್ನಿಗೆ 7 ಕಾರ್ಯಗಳ ಕರ್ತರ ಮುನ್ನಾಲೆ ಇದು ಸೊಲ್ಲ ಅಣ್ಣಿಗೆ ಇಡಿ ಸೊಲಗಿದೆ. ಇವತ್ತು ಏನೆಲ್ಲ ಹೇಳ್ತಾ ಇರುತ್ತೆ ಸೈತಾನ ನಮ್ಮ ಬಗ್ಗೆ. ಹಾಂ, ಒಳ್ಳೇದು ಮಾಡಿ ಕೂಡ ನಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇರುತ್ತೆ. ಅಂದರೆ ಇನ್ನು ಕೆಟ್ಟದ್ದು ಮಾಡೋದ್ರ ಬಗ್ಗೆ ಏನೇನು ಹೇಳ್ಬೋದು. ಹಾಂ, ಚರ್ಮಕ್ಕೆ ಚರ್ಮ ಇವಾಗ ಹೇಳುತ್ತೆ, ಇದೆಲ್ಲ ತೆಗ್ದಿದ್ಯಾ, ನಂಗೆ ಸಮಾಧಾನ ಆಗಿಲ್ಲ, ಅವ್ನು ಇನ್ನೂ ಟೆಸ್ಟ್ ಆಗಬೇಕು, ಅವ್ನ ಹೃದಯ ನಿನ್ನ ಹತ್ರ ಇಲ್ಲ. ನಿನ್ನ ಹೃದಯವರಾದ ಕರ್ತನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸ್ತಿಲ್ಲ ಅವನು. ನಂಗೆ ಸಮಾಧಾನ ಆಗಿಲ್ಲ, ಇನ್ನೊಂದೇನು ಮಾಡೋ, ಇನ್ನೊಂದು ಇಕ್ಕೋ, ಅವನಿಗೆ ರೋಗ ತಗೊಂಬ. ನೆಕ್ಸ್ಟ್ ಹೇಳುತ್ತೆ, ಆಗ ಯೋವನು ಸೈತಾನಿಗೆ, ಅವನು ನಿನ್ನ ಕೈಲಿದ್ದಾನೆ ನೋಡು, ಅವನ ಪ್ರಾಣವನ್ನಾದರೂ ಉಳಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ದೇವರ ಸನ್ನಿಧಿಯಿಂದ ಹೊರಟು ಯೋವನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕೆಟ್ಟ ಹುಣ್ಣುಗಳನ್ನು ಟ್ಯೂಮರ್ಸ್ ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನೊಂದು ಬೋಕಿನ ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತುಕೊಂಡ. ಈ ಸ್ಯಾಟ್ ಆನ್ ದ ಫ್ಲೋರ್. ಬೂದಿಯಲ್ಲಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ತಲೆ ಮೇಲೆ ಬೂದಿ ಹಾಕಿ ಶೇವ್ ಮಾಡಿಕೊಂಡು ಕರ್ತನಿಗೆ ಸ್ತೋತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸ್ಟಿಲ್ ದ ಹಾರ್ಟ್ ಈಸ್ ವಿತ್ ಗಾಡ್. ಹೇಳ್ತೀರಾ? ಅರ್ಥ ಆಗತ್ತಾ? ಟಿ ವಿ ಆ ಕಡೆ ಬಿಡು. ಅರ್ಥ ಆಗತ್ತಾ? ಆ ಹೃದಯ ದೇವ್ರ ಕಡೆ ಬಂದ್ಬಿಟ್ರೆ ಇವತ್ತು ನಿಮ್ಮ ಹೃದಯಗಳು ಎಷ್ಟು ಜನರದು ಈ ಸಭೆಯಿಂದ ಓಡೋಗ್ಬಿಟ್ಟಿದೆ. ಯಾಕೆ? ನನಗೆ ಅದೆಲ್ಲ ಆಗಿಲ್ಲ, ಅದೆಲ್ಲ ಮಾಡಿಲ್ಲ. ಕಾರಣ ಯಾಕೆ? ನಿಮ್ಮ ಹೃದಯ ಯಾರ ಹತ್ರ ಇಲ್ಲ. ಅಷ್ಟೆಲ್ಲ ಆಗಿ ತಲೆಯಿಂದ ಪಾದದವರೆಗೆ ಅವನಿಗೆ ಹುಣ್ಣುಗಳು ಬಂದ್ಬಿಡ್ತು, ಟ್ಯೂಮರ್ಗಳು ಎಲ್ಲ ಕಡೆ ದಪ್ಪ ದಪ್ಪ ಗಡ್ಡೆ ರೀ. ಒಂದೊಂದು ಗಡ್ಡೆ ಬಂದು ಹಿಸ್ಟ್ರಿ ಹೇಳುತ್ತೆ. ಇರಾನಲ್ಲಿ ಇತ್ತಂತ ಆ ಬಾವಿ. ಇವತ್ತು ಆ ಇರಾನಲ್ಲಿ ಯೋಬು ಸ್ನಾನ ಮಾಡ್ತಿದ್ದಂಥ ಬಾವಿ ಇದೆ ಅಂತೆ. ಆ ಬಾವಿ ಥರ ಯೋಬು ಕೂತ್ಕೊಂಡಾಗ ಒಂದೊಂದು ಕುರ ಬಂದು 1 ಇಂಚು 1.5 ಇಂಚಂತೆ. ಎಲ್ಲ ಕಡೆ ಮೈಯಲ್ಲಿ ಬೂದಿ ಹಾಕ್ಕೊಂಡು ಅವನ ಕೈಲಿ ಕೆರ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಕಣ್ಣಲ್ಲಿ ನೀರು ಹಾಕ್ತಾನೆ. ಆಗ ಅವ್ರ ಹೆಂಡತಿ ಬಂದು ಹೇಳ್ತಾಳೆ, ಇನ್ನೂ ದೇವರು ಅಂತ ಹೇಳ್ತೀಯಲ್ಲ, ಇನ್ನೂ ನಿನ್ನ ದೇವ್ರನ್ನ ಬಿಟ್ಬಿಟ್ಟು ನೀನು ಸಾಯಬಾರ್ದಾ ಅಂತ ಹೇಳ್ತಾ. ಆವಾಗ ಅವನು ಹೇಳ್ತಾನೆ, ಮೂರ್ಖಳ ಥರ ನೀನು ಮಾತಾಡಬೇಡ. ದೇವರು ಕೆಟ್ಟದನ್ನು ಒಳ್ಳೆಯದನ್ನು ಕಳಿಸ್ದಾಗ ನಾವು ಸ್ವೀಕಾರ ಮಾಡಿದ್ದೀವಿ, ಕೆಟ್ಟದನ್ನು ಕಳಿಸ್ದಾಗ ಕೂಡ ಸ್ವೀಕಾರ ಮಾಡಬಾರ್ದ. 9ನೇ ವಾಕ್ಯ ಹೇಳುತ್ತೆ, ಹೀಗಿರಲು ಅವನ ಹೆಂಡತಿ ಅವನಿಗೆ ಬಂದು, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವನ ದೂಷಿಸಿ ಸಾಯಿ, ಸತ್ತುಪೋನಿ, வீட்டில் சொல்வார் இல்லைங்களா, ಸತ್ತೋಗು ನೀನು, ಸಾಯಿ ಎಂದು ಹೇಳಿದಳು. ಆಗ ಯೋಬನ ಆಕೆಗೆ, ಮೂರ್ಖಳು ಮಾತಾಡಬೇಡ, ದೇವರ ಹಸ್ತದಿಂದ ನಾವು ಒಳ್ಳೆಯದು ಹೊಂದಿದ್ದೇವೆ ಅಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ಆ ಸಂದರ್ಭದಲ್ಲಿಯೂ ಪಾಪದ ಮಾತು ಒಂದೇ ಒಂದು ಅವನ ತುಟಿಗಳಲ್ಲಿ. ನಂದಿನಿಯವರೇ, ಪಾಪದ ಒಂದೇ ಒಂದು ಮಾತು ಪ್ರಿಯಾ ಅವರೇ ಅವನ ಬಾಯಿಂದ ಬರಲಿಲ್ಲ. ಯಾಕೆ? ಎಂಥ ಲವ್ ರೀ ಇದು! ವಾಟ್ ಕೈಂಡ್ ಆಫ್ ಲವ್ ಇಟ್ ಈಸ್? ಇದ್ದೀರಾ? ಹಾಂ ಹಾಂ
ಅದಕ್ಕೆ ಮೇಲೆ ಅವರ ಮಕ್ಕಳು ಅವರ ಫ್ರೆಂಡ್ ಎಲ್ಲ ಬಂದು ಬತ್ತಿ ಇಕ್ತಾರೆ, ಎಲ್ಲ ಓಡೋಗ್ಬಿಡ್ತಾರೆ. ಅವ್ನ ಮನೆಯೇ ಸರ್ವನಾಶ ಆಗಿ ರಸ್ತೆಯಲ್ಲಿ ಕೂತ್ಕೊಳ್ತಾನೆ. ಆಮೇಲೆ ಅವನು ಹಂಗೆ ಬಿಟ್ಬಿಟ್ರ ದೇವರು. 42ನೇ ಅಧ್ಯಾಯ 10ನೇ ವಾಕ್ಯ ತೆಗೆದುಕೊಳ್ಳಿ. ದೇವ್ರಿಗೆ ಸ್ತೋತ್ರವಾಗಲಿ. 42:10. ಯೋಬನ ತನ್ನ ಸ್ನೇಹಿತರಿಗೆ ಪ್ರಾರ್ಥಿಸಿದ ಬಳಿಕ ದೇವರು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. 2ರಷ್ಟಾಗಿ ಹೆಚ್ಚಿಸಿದನು. 2ರಷ್ಟಾಗಿ ಹೆಚ್ಚಿಸಿದನು. 2ರಷ್ಟಾಗಿ ಹೆಚ್ಚಿಸಿದನು. ಆಶೀರ್ವಾದ ಮಾಡಿದರು. ಯೋಬನ ಮೊದಲ ಸ್ಥಿತಿಗಿಂತ ಅವನ ಕಡೆಯ ಸ್ಥಿತಿಯನ್ನ ಹೀಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿದರು. ಅವನಿಗೆ 14,000 ಕುರಿಗಳು. 1ನೇ ಅಧ್ಯಾಯದಲ್ಲಿ ಎಷ್ಟು ಸಾವಿರ ಇತ್ತು? 7,000. ಈಗ ಎಷ್ಟಿದೆ? 14,000. 1ನೇ ಅಧ್ಯಾಯದಲ್ಲಿ ಎಷ್ಟಿತ್ತು? 7,000. ಈಗ ಎಷ್ಟಿದೆ? 14,000. ಈಗ ಒಂಟೆಗಳು ಎಷ್ಟಿದೆ? 6,000 ಒಂಟೆಗಳು. 6,000 ಒಂಟೆಗಳು. ಒಂಟೆಗಳು ಎಷ್ಟಿದೆ? 6,000. 1ನೇ ಅಧ್ಯಾಯದಲ್ಲಿ ಎಷ್ಟು ಸಾವಿರ ಇದೆ? 3,000. 3,000. ಈಗ ಎಷ್ಟು ಸಾವಿರ ಆಯ್ತು? 6,000. ಈಗ 7,000 ಇದು ಎಷ್ಟಾಯ್ತು? 14,000. 14,000. 3,000 ಇದ್ದಿದ್ದು 6,000. 6,000 ಆಯ್ತು. 1,000 ಜೋಡಿಗಳು. ಅಲ್ಲಿ ಎಷ್ಟು ಇರುತ್ತೆ? 500 ಜೋಡಿ ಎತ್ತಿತ್ತು 1ನೇ ಅಧ್ಯಾಯದಲ್ಲಿ. ಇಲ್ಲಿ ಎಷ್ಟು ಸಾವಿರ ಆಯ್ತು? 1,000. 1,000 ಜೋಡಿ ಎತ್ತುಗಳು. ನೆಕ್ಸ್ಟ್ ಇಲ್ಲಿ 500 ಹೆಣ್ಣು ಕತ್ತೆ ಇತ್ತು. ಈಗ 1,000 ಹೆಣ್ಣು ಕತ್ತೆಗಳು 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಆದರು. ಮತ್ತೆ ಸೂಟ್ಕೇಸ್ ಎತ್ಕೊಂಡ್ ಬಂದ್ಬಿಡ್ತಾರೆ ಹೆಂಡತಿ. ಸಾರಿ ಮೇ ಬಿ ನಾ ಬರಲ್ಲ, 2ರಷ್ಟಾಗಿ ಕೊಡ್ತೀನಿ ಅಂತಾರೆ. ನೀನು ಒಡಂಬಡಿಕೆಲಿದ್ದು ಎಷ್ಟು ಲಾಸ್ ಆದರೂ ಕೂಡ ಅದು ಮತ್ತೆ ಗೈನ್ ಆಗುತ್ತೆ. ಯಾಕಂದ್ರೆ ನಿನ್ನ ಆಸ್ತಿನ ಕಾಪಾಡೋನು, ಅದನ್ನು ಇಡಿಸೋನು ಅದು ದೇವರು. ಯಾಕಂದ್ರೆ ಆಸ್ತಿ ದೇವ್ರದು. ಎಲ್ಲಿವರೆಗೂ ಅದು ನಿಂದು ದೇವ್ರದು ಅಂತ ಹೇಳ್ತೀಯ, ಒಂದೇ ಒಂದು ಪೀಸ್ ಅದಲ್ಲಿ ಅಳಗಲ್ಲ ರೀ. ಹೇಳ್ತೀನಿ, ಒಂದೊಂದು ಪೀಸ್, ಒಂದೇ ಒಂದು ತುಂಡು ಯಾರು ಅದ್ರಲ್ಲಿ ಕದಿಯೋಕ್ಕಾಗಲ್ಲ. ಕದೀತಾರೆ ಅಂದರೆ ನೀನು ದೇವ್ರ ಜೊತೆ ಇಲ್ಲ. ಅದು ಇದ್ದಾರಾದರೆ ದೇವ್ರ ಜೊತೆ ನಿನ್ನ ಹೃದಯ, ಅಷ್ಟು ಹೃದಯ ದೇವ್ರತೆ. ಮಕ್ಕಳು ಸತ್ತೋದ್ರು, ಆಸ್ತಿ ಹೋಯ್ತು, ಕೇರ್ ಆಫ್ ಫುಟ್ಬಾದಾದ, ಇಡೀ ರೋಗನ ಮೈಯಲ್ಲಿ ಬಂತು. ಒಂದೇ ಒಂದು ಯಥಾರ್ಥವಾಗಿ ಅವನು ದೇವರಿಗೆ ಬೈಲಿಲ್ಲ, ಗುಣಗುಟ್ಲಿಲ್ಲ. ಇವತ್ತು ಎಷ್ಟು ಸತಿ ನೀವು ಹೇಳ್ತೀರ ಒಂದು ವಾರಕ್ಕೆ ಸಿಸ್ಟರ್ಸ್, ಮೈ ಡಿಯರ್ ಬ್ರದರ್ಸ್? ಹೌ ಮೆನಿ ಟೈಮ್ಸ್ ಯು ಡಿನೈ ಗಾಡ್? ಹೌ ಮೆನಿ ಟೈಮ್ಸ್ ಯು ಟಾಕ್ ಡಿಸ್ಬಿಲೀವ್ಸ್? ಐ ಡೋಂಟ್ ಕೇರ್ ಗಾಡ್, ಐ ಡೋಂಟ್ ಪ್ರೇ, ಐ ಡೋಂಟ್. ಬೇಸರಗೊಳ್ಳಬಾರ್ದು. ಆಲ್ ಥಿಂಗ್ಸ್ ಆರ್ ವರ್ಕ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಹೂ ಲವ್ ಗಾಡ್. ಎಲ್ಲವೂ ಅವರ ಅನುಕೂಲಕ್ಕಾಗಿ ಅಲ್ಲಾಗತ್ತೆ. ಕರ್ತನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಅವರ ಅನುಕೂಲಕ್ಕಾಗತ್ತೆ. ಇವತ್ತು ಅವನ ಅನುಕೂಲಕ್ಕಾಗೋಯ್ತಲ್ಲ, ದೇವ್ರು ಬರ್ಸ್ಬಿಟ್ರು. ಎಷ್ಟು ಸಾವಿರ ಆಯ್ತು ನಿನ್ನ ಹತ್ರ? 7,000 ಆಯ್ತಾ? ಏನು ಮಾಡೋಣ ಇವನಿಗೆ? ಸೈತಾನ್ಗಳು ಏನೋ ಮಾಡೋಣ ಇವನಿಗೆ? ಟೆಸ್ಟ್ ಮಾಡಿದ್ದೆ ತಾನೇ? ಇನ್ನೂ ಉರಿಸ್ತೀನಿ ಬಾ ನನ್ನ ಮಗನೇ, ನಿನಗೆ ಇನ್ನೂ ಬೆಂಕಿ ಹಾಕ್ತೀನಿ ಹೊಟ್ಟೆ ಒಳಗೆ. ಹಾಕೋ ಅವನಿಗೆ 12,000 ಹಾಕ್ರೋ, ಅವನಿಗೆ 14,000 ಹಾಕ್ರೋ. ಎಷ್ಟು ಸಾವಿರ ಆಯ್ತು ಹೊಂಟೆ ಅವನಿಗೆ? 3,000. 3,000 ಆಯ್ತು. ಇವಾಗ ಎಷ್ಟು ಹಾಕ್ಬೇಕು ಅವನಿಗೆ? 6,000. ಹಾಕೋ, 6,000 ಒಂಟೆಗಳು ಹಾಕೋ. ನೆಕ್ಸ್ಟ್ ಹೇಳ್ತಾರೆ, ಏನು ಹೇಳ್ತಾರೆ? 1,000 500 ಜೋಡಿ ಎತ್ತುಗಳು. ಎತ್ತುಗಳಿತ್ತು. ದೇವ್ರಿಗೆ ಸ್ತೋತ್ರ. ನನ್ನ ಪ್ರಿಯ ಮಕ್ಕಳು, ಎಲ್ಲ ಬ್ಲೆಸ್ಸಿಂಗ್ ಮೇಲೆ ಬ್ಲೆಸ್ಸಿಂಗು, ಎಲ್ಲ ಆಶೀರ್ವಾದ ಮೇಲೆ ಆಶೀರ್ವಾದ ಮಾಡಿದ್ರು. ನೆಕ್ಸ್ಟು 11ನೇ ವಾಕ್ಯ ಓದ ಮಾತನ್ನ. ಹೀಗೆ ಅವನೆಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು, ಎಲ್ಲ ಗೆಸ್ಟ್ಗಳು ಅವನ ಬಳಿಗೆ ಬಂದು ಯೋಬನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನ ಸಂತೈಸಿದ್ದರು. ಇದಲ್ಲದೆ ಪ್ರತಿಯೊಬ್ಬರು ಅವನಿಗೆ ಒಂದೊಂದು ಪ್ಲಾಸ್ಟಿಕ್ ಉಂಗುರಗಳನ್ನು ಹಾಕಿದರು. ಚಿನ್ನದ ಉಂಗುರವನ್ನು. ನಂಜುಂಡಪ್ಪ ಯಾವ ಉಂಗುರ ಹಾಕಿದ್ರು? ಸರಿಗೆ ಓದ್ಬೇಕು. ಪ್ಲಾಸ್ಟಿಕ್ ಉಂಗುರನ? ಚಿನ್ನದ ಉಂಗುರ. ಕಬ್ಬಿಣದ ಉಂಗುರನ? ಚಿನ್ನದ ಉಂಗುರ. ಇಡೀ ಸಿಟಿನೇ ಬಂದು ಕೊಟ್ಟೈತೆ ಅವನಿಗೆ. ಇದ್ದಿದ್ದು ಎಷ್ಟು ಬೆರಳು? 10. ಬಂದಿರೋದು ಉಂಗುರ ಎಷ್ಟು? 1,000 ಮೇಲೆ. ಇಡೀ ಸಿಟಿನೇ ಬಂದೈತೆ. ಓ, ನಮ್ಗೆ ಯಾರು ಆ ಥರ ಬರ್ತಿಲ್ಲ ಬೇರೆ. ಇರೋದು ಕಿತ್ಕೊಂಡು ಏನು ಮಾಡೋದು? ನಿನ್ನ ದಿಲ್ಕ ರಾಜ ಬೇರೆಯವನಿದ್ದಾನೆ, ನಿನ್ನ ಹೃದಯದ ರಾಜನ ರಾಣಿ ಬೇರೆಯವ್ರನ್ನ ಇಟ್ಕೊಂಡ್ಬಿಟ್ಟಿದ್ಯಾ ಹೃದಯದಲ್ಲಿ. ಆ ರಾಜ ರಾಣಿನ ಮೊದಲು ತೆಗಿ. ಇವತ್ತು ವಸ್ತು ಮೇಲೆ, ಟಿ ವಿ ಮೇಲೆ, ಟಿ ವಿ ಶೋಕು, ಮೊಬೈಲ್ ಶೋಕು, ಪಿಕ್ಚರ್ ಶೋಕು, ಬೀಡಿ ಶೋಕು, ಸಿಗರೆಟ್ ಶೋಕು, ನಿದ್ರೆ ಶೋಕು. ಕೆಲವು ನಿದ್ರೆ ಅಂದರೆ ತುಂಬ ಪ್ರಾಣ. ಕಂಬಳಿ ಮೇಲೆ ಹೊತ್ಕೊಂಡು ಇರೋದು ನಿಜ. ಅದು ಒಳಗೆ ರಸ್ಕು, ಬಿಸ್ಕೆಟು ಎಲ್ಲ ತಿನ್ಕೊಂಡೇ ಮಲಗಿರ್ತಾವೆ ನೋಡಿ. ಬಿಟ್ಟು ಒಂದು ಫ್ಲಾಸ್ಕನ್ನು ಇರ್ತದೆ. ಎಲ್ಲ ಬೆಡ್ ಮೇಲೇ, ಎಲ್ಲ ತಿನ್ನೋದೆಲ್ಲ ಬೆಡ್ ಮೇಲೆ. ಎಲ್ಲ ಬೆಡ್ ಮೇಲೆ ಬರಬೇಕು. ಒಂದು ಕಮೋಡ್ ಒಂದಿಲ್ಲ ಬೆಡ್ ಮೇಲೆ, ಇಲ್ಲಾಂದ್ರೆ ಅದನ್ನು ಔಟ್ ಗೋಯಿಂಗ್ ಅಲ್ಲೇ ಆಗ್ಬಿಡ್ತದೆ ನೋಡಿ. ಎಲ್ಲ ಬೆಡ್ ಮೇಲೆ
ತೂಂಗಿ ಸುಡುಗ್ ಮುಂಚೆ ತೂಂಗಿ ನಿದ್ರೆ ಸೋಮ. ಅದಕ್ಕೆ ಲಾಸ್ಟ್ ಟೈಮ್ ತೋರಿಸ್ದೆ ನಿಮಗೆ. ಸೋಮಾರಿ ಮಳೆಗೆ ಸೋಮಾರಿಯು ಮಳೆಗಾಲದಲ್ಲಿ ಬೀಜವನ್ನು ಬಿತ್ತನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಅವನಿಗೆ ಏನು ಸಿಗಲಿಲ್ಲ. ಲೇಜಿ ಮ್ಯಾನ್ ವಿಲ್ ನಾಟ್ ಫ್ಲೋ ಇನ್ ದ ಟೈಮ್ ಆಫ್ ಹಾರ್ವೆಸ್ಟ್, ಇನ್ ದ ಟೈಮ್ ಆಫ್ ಮೈಗಳನ್ನು ಹೇಳಿ ಮೈಗಳನ್ನು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಒಲಗೆಯನ್ನು ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿದ್ದು. ಜ್ಞಾನೋಕ್ತಿ 24. ನೆಕ್ಸ್ಟ್ ಜೋಲು ಕೈ ದರಿದ್ರ, ಚುರುಕು ಕೈ ಜೋಲು ಕೈ ಅಂದ್ರೇನು? ಕೊಡದಲ್ಲಿ ಪಿಸಿರುತ್ತಾನೋ, ಕೊಡಕ್ಲಾಮ ವ್ಯಾಂಡಾಮ ಪಣ್ಣಾಮ ಮೀನಾಮೇಷ ಎಣಿಸೋದು. ಕೊಡ್ಬೇಕಾ ಕಡಿ ತಗೊಳ್ಳಿ ತಗೊಳ್ಳಿ ಸಿಸ್ಟರ್, ತಗೊಳ್ಳಿ ಊಟ ಮಾಡಿ, ಅದು ಮಾಡಿ ತಗೊಳ್ಳಿ. ಇದು ಧಾರಾಳತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ ಜೋಲಿಗೆ ಏನು ತರತ್ತಂತೆ ದರಿದ್ರ. ಕೆಲವು ಮನೇಲಿ ನೋಡಿ ಇಷ್ಟೇ ತಿನ್ಬೇಕು, ಅರ್ಧ ಲೋಟ ನೀರು ಕುಡಿಬೇಕು. ಅರ್ಧ ಲೋಟ ನೀರು ಕುಡಿಬೇಕು, ಅರ್ಧ ಅವರೇ ಟಿ ವಿ ನೋಡ್ಬೇಕು. ಆಮೇಲೆ ಅಯ್ಯೋ ಕರೆಂಟ್ ಬಿಲ್ ಜಾಸ್ತಿ ಆಗ್ಬಿಡುತ್ತೆ. ಪೆಟ್ರೋಲ್ ಹಾಕಿದ್ರೆ ಬರೀ ಅರ್ಧ ಲೀಟ್ರ್ ಪೆಟ್ರೋಲ್ ಎಲ್ಲಿ ಹೋಗ್ಬೇಕು? ಬರೀ ಅಲ್ಲಿ ಹೋಗ್ಬಿಡೋಣ. ಮಂಗಳೂರಲ್ಲಿ ಯಾವುದೋ ಒಂದು ಮನೆಗೆ ಹೋಗಿದ್ದೀನಿ, ದೊಡ್ಡ ಕಾರ್ ತಂದು ಇಟ್ಕೊಂಡವ್ರೆ. ಚರ್ಚ್ಗೆ ಹೋಗ್ಬೇಕಾದ್ರೆ ಅವರು ಎಲ್ಲ ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಬಾಬಾಚೆ ಪುತಾಚೆ ಪೈತ್ರಾತ್ಮಾಚೆ ಆಮ್ಚೆ ಬಾಬಾ ಸರ್ಗಿಂಚ ತುಜೆ ನಾಮ್ ಪೈತ್ರಜ ತುಜ ರಾಜಮ್ ಕಾಯು ತುಜಿ ಖುಷಿ ಪರಲೋಕದಲ್ಲಿ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಎಲ್ಲ ಪ್ರೇರೆಲ್ಲ ಮಾಡಿ ರೋಜರೆಲ್ಲ ಮಾಡಿಬಿಟ್ಟು ತಿರ್ಗಿ ಕಾರಿಂದ ಇಳಿದ್ಬಿಟ್ಟು ಚರ್ಚ್ಗೆ ನಡ್ಕೊಂಡು ಹೋಯ್ತಾ ಇದೆ. ಅಲ್ಲಮ್ಮ ನೀವು ಕಾರಲ್ಲಿ ಅದೇ ನಮ್ಮ ಕಾರು ಎಲ್ರಿಗೂ ಇದೆ ಅಂತ ನಮಗೊಂದು ಇರೋಕ್ಕೆ ತೋರ್ಸೋಕ್ಕೆ ಕಾರು, ಓಡ್ಸೋಕ್ಕಲ್ಲ. ನೋಡಿ ಪಿಸುನುತ್ತಾನ. ಯಾಕೆಂದರೆ ಟೈರ್ ಸೌದೋಗ್ಬಿಡುತ್ತೆ ಬೆದರ್, ಪೆಟ್ರೋಲ್ ಆಗ್ಬಿಡುತ್ತೆ ಬೆದರ್. ಅದಕ್ಕೆ ಸೀಟು ಹಾಳಾಗ್ಬಿಡುತ್ತೆ. ಕೆಲವ್ರು ಇದ್ದಾರೆ, ನಾನು ನೋಡ್ತೀನಿ 4-5 ವರ್ಷ ಅದು ಇನ್ನೂ ಸೀಟ್ ಮೇಲೆ ಕವರ್ ತೆಗ್ದಿಲ್ಲ ರೀ. ಕಂಪ್ನಿಯವ್ರ ಮೇಲೊಂದು ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರಲ್ಲ, ಇನ್ನೂ ಕವರ್ ತೆಗ್ದಿಲ್ಲ. ಆ ಕವರಲ್ಲೇ ಕೂತು ಓಡಿಸಿ ಇವರಿಗೆ ಪೈಲ್ಸ್ ಬಂದೈತಿ ಇಲ್ಲಿ. ಅಂದರೆ ಹೊಸ್ದಾಗಿ ಇರಲಿ. ಡಾಕ್ಟ್ರ್ ಕೇಳಿದಂತ ಏನಾಗಿದೆ ಅಂದು, ಯಾವುದ್ರ ಮೇಲೆ ಕೂತ್ಕೊಳ್ತೀಯಾ? ಇಲ್ಲ ಸರ್ ಸೀಟಲ್ಲಿ. ಯಾವ ಸೀಟ್ ಅದು? ಮೊದಲವ್ರು ಹೇಳಿದ ಮುಟ್ಟಾಳ ಮೊದಲ ಪ್ಲಾಸ್ಟಿಕ್ ಇರುತ್ತೆ, ಅದರಿಂದ ನಿನಗೆ ಪೈಲ್ಸ್ ಬಂದಿರೋದು ಅದರಂತೆ. ಸೀಟ್ ಉಡ್ಸೋಕೆ ಹೋಗಿ ಕುಂಡಿ ಹೋಯ್ತಲ್ಲಿ, ಆಪ್ರೇಷನ್ ಹೋಯ್ತು. ಇವಾಗ ಏನು ಮಾಡ್ತೀವಿ? ಅದಕ್ಕೆ ಜೋಲಗೈ ದರಿದ್ರ ದಾರಿದ್ರ ಸರಿಯಾಗಿ ತಕ್ಕಡಿ ತೂರಿಸಿ ಕೊಡ್ತಾನ. ಅರ್ಧ ಕೆಜಿನೇ ಗಲಾಟೆ ತೂಕೊಟ್ರೆ ದರಿದ್ರ ಅವನಿಗೆ, ದರಿದ್ರ. ಅಪ್ಪ ಹೇಳ್ತಾರೆ ಹೊಲಗಾಲದಲ್ಲಿ ಮಳೆ ಬಿತ್ತನೆ ಕಾಲದಲ್ಲಿ ಸುಗ್ಗಿ ಕಾಲದಲ್ಲಿ ತೆನೆ ತೆಗಿಬೇಕಾದ್ರೆ ಬೇರೆಯವ್ರಿಗೂ ಕೈ ಹಾಕ್ಬೇಡ ನನ್ನ ಮಗನೇ, ಅರ್ಧಕ್ಕೆ ಕೈ ಹಾಕು. ಮತ್ತು ಕೆಳಗೆ ಏನೋ ಬಿತ್ತ ಎತ್ಕೋಬೇಡ, ಹಿಂದ್ಗಡೆ ಬರೋ ಭಿಕ್ಷದವ್ರು ಎತ್ಕೋಬೇಕು. ನೋಡೋದೆಲ್ಲ ರೂಲ್ಸ್ ಇಟ್ಟಿದ್ದಾರೆ ದೇವರು. ಇವತ್ತು ನಾವು ಬೇರಲ್ಲ ನೆಲದೊಳಗೆ ಕೈ ಹಾಕ್ಬಿಟ್ಟು ತೆಗಿರ್ತೀವಿ. JCB ಮಿಷಿನ್ ಹಾಕಿ ಅದೆಲ್ಲ ಕೊಡಬೇಕಂತೇಳಿ. ಅದಕ್ಕೆ ಇಲ್ಲೊಳಗೆ ಬೇರೊಳಗಿದೆ ಹೋಯ್ತದೆ ನೋಡಿ, ಹೊಟ್ಟೆ ಒಳಗೆ ಆಪ್ರೇಷನ್. ಈ ಕಡೆಯಿಂದ ಒಂದು ಟಾಚ್ ಬಿಡ್ತಾರೆ, ಅಳಗಿಂದ ಒಂದು ಟಾಚ್ ಬಿಡ್ತಾರೆ, 2 ಟಾಚ್ ಬೀಳುತ್ತೆ. ಅವಾರಿಯೋ ಅಂತೇಳಿ ಎಂಡೋಸ್ಕೋಪಿ. All it ಗಳಿದೆ. ಫ್ರಮ್ ವೇರ್ ಯು ಆರ್ ಕಮಿಂಗ್? ಐ ಆಮ್ ಕಮಿಂಗ್ ಫ್ರಮ್ ಆನಸ್ ಹೋಲ್, ಯು ಆರ್ ಕಮಿಂಗ್ ಫ್ರಮ್ ಬೋನಸ್ ಹೋಲ್. ಡಾಕ್ಟರ್ ಹೇಳ್ತಾರೆ ನಿಮ್ಮ ಹೊಟ್ಟೆ ಒಳಗೆ ಏನೋ ತಳಮಳ ಇದೆ, ನಿಮಗೆ ಎಂಡೋಸ್ಕೋಪಿ ನೋಡಬೇಕು. ಎಂಡೋಸ್ಕೋಪಿ ಅಲ್ಲ, ನೀವು ಒಳಗೆ ಟಾರ್ಚ್ ಹಾಕಿ ನೋಡಬೇಕು. ಯಾಕೆ ನೀನು ಅಲ್ಲಿ ಎಂಡೋಸ್ಕೋಪಿ ಮಾಡಿದ್ಯೆ, ಬೇರೆ ಸಮೇತ ತೆಗ್ದಿದೆಯಲ್ಲ, ಬಿಡ್ರಿ ಸ್ವಲ್ಪ ಬಡವರಿಗೆ ಕೊಡಿ. ಜೋಲಗೈ ದರಿದ್ರ, ಚುರುಕು ಕೈ ಐಶ್ವರ್ಯ. ದರಿದ್ರ ಐಶ್ವರ್ಯ ತರತ್ತೆ. ಸುಗ್ಗಿಯಲ್ಲಿ ಕೂಡಿಸುವನು ಬುದ್ಧಿವಂತನು, ಕುಯ್ಲಿನಲ್ಲಿ ತೂಕಡಿಸುವನು ಕುಯ್ನಲ್ಲಿ ಕೂಡಿಸುವನು, ತೂಕಡಿಸುವನು ನಾಚಿಕೆಗೆಟ್ಟವನು, ಕೂಡಿಸುವನು. ಆ ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು. ಈಗ ಸುಗ್ಗಿ ನೀವೆಲ್ಲ ಸುಮ್ಮನೆ ಕೂತ್ಕೋಬಾರ್ದು. ಇದು ನನ್ನ ಮಗ್ಗಿ ಅಂತೇಳಿ ತಂದು ಬೀಜ ಬಿತ್ತಿಯಲ್ಲಿ அப்படியே உக்காந்துட்டு அப்படியே அம்மிக்கால் மாதிரி உக்காந்துட்டு ஒன்று கிடைக்காது. ಕತ್ತ ಅಪ್ಪ ಹೇಳ್ತಾರೆ, ಏನು ಹೇಳ್ತಾರೆ? ಕುಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟ. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ ಮಾತುಗಳು. ಗೋಲ್ಡನ್ ರೀ ವರ್ಡ್ಸು, ಗೋಲ್ಡನ್ ವರ್ಡ್ಸ್ ರೀ. ನೋಡ್ರಿ ಮಕ್ಕಳು ನೋಡ್ರಿ, ಒಬ್ರಿಗೋ ಯಾನಿಂಗಿಲ್ಲ ನೋಡ್ರಿ, ಒಬ್ಬ ಹಾಗೆ ನೋಡ್ತಾರೆ ನೋಡ್ರಿ. ಇವನ್ನ ನೋಡ್ರಿ ರಾಗೇಶ್ ಮಗನ, ಅಯ್ಯೋ ಏನು ಕಳೆನೋ ಮುಖದಲ್ಲಿ. ಹಾಂ ಕರೆಕ್ಟ್. ಅದನ್ನೆಲ್ಲ ಉಂಗುರುಗಳು ಹಾಕೊಂಡು ಪಟೇಲ್ರು ಶಾನ್ ಬೋಗ್ರ ಥರ ಕೂತವ್ರು ನೋಡಿ. ದೇವ್ರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳ್ತಾರೆ ಅಪ್ಪ ಏನಂತಾರೆ, ಸುಗ್ಗಿಯಲ್ಲಿ ಬುದ್ಧಿವಂತನು ತೂಕಡಿಸುವನು. ಕುಯ್ಲಿನಲ್ಲಿ, ಕುಯ್ಲಿ ಅಂದ್ರೆ ಇವಾಗ ವಾಕ್ಯ ಕೊಡ್ತಾ ಇದ್ದೀವಿ. ಇಲ್ಲಿ ಸೋಮವಾರಿಯಾಗಿ ನೀವು ಕೂತ್ಕೋಬಾರ್ದು, ಗಡ ಅಂತ ಎದ್ದು ಬರಬೇಕು. ಹಣಕಾಸು ಹಾಕೋರು ಇಲ್ಲಿ ಇದೇನು ಅಪ್ಪ ಮಾತಾಡ್ದಾಗ ಆಗ್ತಾ ಇದ್ದಾರೆ. ಸಿಂಹ ಎಲ್ಲೋದ್ರೂ ಸಿಂಹವಾಗಿರುತ್ತೆ ರೀ. ಹಲ್ಲೆಲೂಯಾ.
ಎಲ್ಲೋದ್ರಿ ಸಿಂಹದ ಮಕ್ಕಳು. ಆಮೇಲಿಂದ ಕೂತ್ಕೋಬೇಡಿ, ಎದೊಳಿ ಮೇಲೆ ಎದ್ದು ಬಂದು ಏನು ಮಾಡಿ. ಸುಗ್ಗಿಯಲ್ಲಿ ಕೂಡಿಸ್ತಾ ಇರೋನು ಬುದ್ಧಿವಂತನು, ಸೋಮಾರಿಗಿರೋನು ನಾಚಿಕೆ ಕೆಟ್ಟವನು. ಅದಕ್ಕೆ ದೇವಲುಕೈ ಮೈಗಳನ್ನು ಮಳೆಗಾಲದಲ್ಲಿ ಒಳಗೆ, ಅದಕ್ಕೆ ಇದು ಮಳೆಗಾಲ. ಇದು 21 ವಾರ ಮಳೆಗಾಲ. ಈ ಮಳೆಗಾಲದಲ್ಲಿ ಬೀಜ ಬಿತ್ತಕ್ಕೆ ಆರಂಭ ಮಾಡಿ, ಯಾವಾಗ ಬೀಜ ಬಿತ್ತಕ್ಕೆ ಆರಂಭ ಮಾಡ್ತೀರಾ, ಸುಗ್ಗಿ ಕಾಲದಲ್ಲಿ 21 ವಾರದಲ್ಲಿ ನಿಮಗಾಗಿ ಇಂಗ್ಲಿಷಲ್ಲಿ ದೇವರು ಎಲ್ಲವನ್ನ ಆಶೀರ್ವಾದ ಮಾಡಿ ಇಡ್ತಾರೆ. ಈ ವರ್ಕ್ಸ್ ವಿತ್ ಅ ಸ್ಲಾಕ್ ಹ್ಯಾಂಡ್ becomes poor and poverty, but the hand of the diligent makes rich. He who gathers in summer is a wise son, but he who sleeps in the harvest is a son who causes shame. ಜ್ಞಾನೋಕ್ತಿ ಓದ್ತಾ ನಿಮ್ಗೆ ಜ್ಞಾನ ಬಂದ್ಬಿಡುತ್ತೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ಡೈಲಿ ಒಂದೊಂದು ಚಾಪ್ಟರ್ ಓದಿ. ಸುಮ್ಮನೆ ಒಮೆಗಾ 1 ಒಮೆಗಾ 2 ಅದೆಲ್ಲ ತಿನ್ನೋ ಬದಲು ಇದನ್ನು ತಿನ್ನಿ. ಇದನ್ನು ಮಾತ್ರ ತೊಗೊಂಡು ಡೈಲಿ ತಿನ್ನೋ ಜ್ಞಾನ ಬಂದ್ಬಿಡೋದು. ನನಗೆ ಎಲ್ಲಿಂದ ಬಂದು ಇಷ್ಟು ಜ್ಞಾನ? ಎಲ್ಲರೂ ಕೇಳ್ತಾರೆ, ಪಾಸ್ಟರ್ ಇಷ್ಟು ಜ್ಞಾನ ಎಲ್ಲಿಂದ ಬಂತು? ಇದು ಈ ವಾಕ್ಯ ತಿಂದು 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 ವಾಕ್ಯ ಜ್ಞಾನ ಬಂದೈತೆ. ಅಪ್ಪ ಹೇಳ್ತಾರೆ, ಸುಗ್ಗಿ ಕಾಲದಲ್ಲಿ ಆ ಬ್ಲೆಸ್ಸಿಂಗ್ ಬರಬೇಕಂದ್ರೆ ಅವ ಯೋಬಿಗೆ ಎಲ್ಲವನ್ನು ಡಬಲ್ ಮಾಡಿಬಿಟ್ರು. ಕೀರ್ತನೆ 121 1 2 3 4 ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಯೆಹೋವನಿಂದಲೇ.